لله رب العالمين. اللهم صل على سيدنا محمد وعلى آل سيدنا ومولانا محمد. وصل اللهم وما بلغناه بعد القبول منا إلى حضرة النبي المصطفى محمد صلى الله عليه وسلم وإلى حضرات أرواح صالح الأنبياء والأولياء والصالحين، خصوصا إلى حضرة ملاذنا صاحب المقامات والكرامات السيد محمد الشريف المدني. اللهم وصل بالدوام ما تركناه إلى أرواح أمهاتنا منا ومن سائر المسلمين. اللهم اغفر لنا ولهم وارحمنا وإياهم واجمع بيننا وبينهم في دار جناتك جنات النعيم. الله നിങ്ങളുടെ എല്ലാ ഹലാലായ ഉദ്ദേശങ്ങളെയും പൂർത്തിയാക്കി തരണേ റബ്ബേ. പ്രത്യേകിച്ച് നമ്മുടെ വിശുദ്ധ പുതുതായി തിരഞ്ഞെടുക്കപ്പെട്ട നമ്മുടെ ആരോഗ്യമന്ത്രി ആഫിയത്തും സിഹത്തും ഇസ്സത്തും പ്രദാനം ചെയ്യണേ അല്ലാഹ്. എല്ലാവിധ വിഷമങ്ങളും നീക്കി കൊടുക്കണേ റബ്ബേ. ഈ രാജ്യത്തിൽ ഏറ്റവും മാതൃകാപരമായ ഭരണം കാഴ്ചവെക്കുന്ന നാം മന്ത്രിയാക്കി കൊടുക്കണേ അല്ലാഹ്. അദ്ദേഹത്തിന് ശരിയായിട്ടുള്ള നല്ല നിലക്കുള്ള ഉപദേശങ്ങളെ കൊടുക്കണേ അല്ലാഹ്. എല്ലാവിധ അഭിവൃദ്ധിയും നടത്താനുള്ള കഴിവും തന്റെയും നൽകണേ അല്ലാഹ്. ഒരുമിച്ച് കൂടിയ എല്ലാ മുദ്രകളെയും എല്ലാ ഹലാലായ ഉദ്ദേശങ്ങളെയും പൂർത്തിയാക്കി തരണേ. എല്ലാവിധ വിഷമങ്ങളെയും നീക്കി തരണേ. ഹലാലായ ഉദ്ദേശങ്ങൾ പൂർത്തീകരിച്ചു തരണേ. രോഗങ്ങളെ മാറ്റി തരണേ അല്ലാഹ്. ജീവിക്കുന്ന കാലം മുഴുവൻ നൽകണേ റബ്ബേ.
ಅಲ್ಲಾಹನ ಅಪಾರವಾದ ಅನುಗ್ರಹದಿಂದ ನಮ್ಮ ನೆಚ್ಚಿನ ಜನನಾಯಕರಾದಂತಹ UT ಖಾದರ್ ಫರೀದ್ರವರು ಒಂದು ಉತ್ತಮ ಸ್ಥಾನಕ್ಕೆ ಏರುವ ಮುಖಾಂತರ ನಮ್ಮ ಉಳ್ಳಾಲಕ್ಕೆ ಇವತ್ತು ಹಬ್ಬದ ವಾತಾವರಣವನ್ನು ಉಂಟು ಮಾಡಿದ್ದಾರೆ. ಉಳ್ಳಾಲದ ಜನತೆ ಇವತ್ತು ನಿಮ್ಮೆಲ್ಲರ ಮುಖ ನೋಡುವಾಗ ಒಂದು ಪೆರ್ನಾಳ ಹಬ್ಬದ ಹಾಗೆ ಕಾಣ್ತಾ ಇದೆ. ಇಡೀ ಕರ್ನಾಟಕವೇ ಕೊಂಡಾಡುವಂತಹ UT ಖಾದರ್ ಅವರಿಗೆ ಇಂತಹ ಒಂದು ಸ್ಥಾನಮಾನ ನೀಡಿರುವುದು ನಮಗೆಲ್ಲರಿಗೂ ಸಂತೋಷದ ವಿಷಯ. ಕರ್ನಾಟಕ ರಾಜ್ಯದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದ ಹಲವಾರು ಅಡೆತಡೆಗಳು ಇರುವುದನ್ನು ಮನಗಂಡು ಅದನ್ನು ನಿಭಾಯಿಸಲಿಕ್ಕೆ ಕರ್ನಾಟಕದಲ್ಲಿ UT ಖಾದರ್ ಅವರಿಗೆ ಮಾತ್ರ ಸಾಧ್ಯ ಎಂದು ಮನಗಂಡಿರುವುದರಿಂದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈ ಸ್ಥಾನಕ್ಕೆ ನಮ್ಮ ನೆಚ್ಚಿನ ಶಾಸಕರನ್ನು ನಮ್ಮ ನಾಯಕರನ್ನು ಆಯ್ಕೆ ಮಾಡಿದ್ದಾರೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಅಲ್ಲಾಹನು ಈ ಮದನಿ ತಂಗಲ್ರವರ ಬರ್ಕತ್ತಿನಿಂದ ಸರ್ವವಿಧ ಆರೋಗ್ಯ ಆಫಿಯತನ್ನು ನೀಡಿ ಅವರಿಗೆ ಅವರ ಆ ಕಾಲಾವಧಿಯಲ್ಲಿ ನಾಡಿನ ಜನತೆಗೆ ಜಾತಿ ಮತ ಭೇದ ಪಂಥ ನೋಡದೆ ಎಲ್ಲರೂ ನಮ್ಮವರೆಂಬ ಭಾವನೆಯಿಂದ ಸೇವೆಗೈಯಲು ಅಲ್ಲಾಹನು ಅವರಿಗೆ ತೌಫೀಕ್ ನೀಡಲಿ ಅಂತ ಹಾರೈಸುತ್ತಾ ಈ ಉಳ್ಳಾಳ ದರ್ಗಾದ ವತಿಯಿಂದ ನಾವು ಇವತ್ತು ಏನೋ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೂ ಅವರ ಪ್ರತಿಯೊಂದು ಕಾರ್ಯವು MLA ಆದ ನಂತರ ಅಂತಲ್ಲ, ಅದಕ್ಕಿಂತ ಮುಂಚೆನೆ ಏನೊಂದು ಕಾರ್ಯವು ಅವರ ತಂದೆ ಆ ನಿಯಮ ಪ್ರಕಾರ ಉಳ್ಳಾಳದ ಈ ಮದನಿ ತಂಗಲ್ರವರ ದರ್ಬಾರಿನಿಂದಲೇ ಎಲ್ಲ ಪ್ರಾರಂಭಗೊಳ್ಳುವುದು. ಅದು ಅಲ್ಲದೆ ಅವರ ಮಾತಾಪಿತರು ಕೂಡ ಈ ದರ್ಬಾರಿನ ಕ್ಯಾಂಪಸ್ನೊಳಗನೆ ಅಂತ್ಯ ವಿಶ್ರಮಿಸುತ್ತಿದ್ದಾರೆ. ಅವರ ಆಶೀರ್ವಾದವನ್ನು ಪಡೆದು ಮುಂದಕ್ಕೆ ಹೆಜ್ಜೆ ಇಡುವುದು ಅವರ ವಾಡಿಕೆಯಾಗಿರುತ್ತದೆ. ಅವರ ಎಲ್ಲ ಆಶೆಗಳನ್ನು ಒಳ್ಳೆಯ ಉದ್ದೇಶಗಳನ್ನು ಅಲ್ಲಾಹು ಸಫಲೀಕರಿಸಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ. ಜನಾಬ್ UT ಖಾದರ್ ಅವರು ಸತತ 3 ವರ್ಷಗಳ ಕಾಲ ಕರ್ನಾಟಕ ರಾಜ್ಯ ವಿಧಾನಸಭೆ ಅಧ್ಯಕ್ಷರಾಗಿ ಸೇವೆಗೈದು ಇದೀಗ ಆರೋಗ್ಯ ಸಚಿವರಾಗಿ ಜವಾಬ್ದಾರಿ ವಹಿಸಿ ನಮ್ಮ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದಾರೆ. ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಉಳ್ಳಾಳ ಜಮಾತ್ ವತಿಯಿಂದ ಅವರಿಗೆ ಜನಸೇವೆಗೈಯಲು ಕರ್ನಾಟಕ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗಾಗಿ ಆರೋಗ್ಯ ರಂಗದಲ್ಲಿ ಕಾರ್ಯವಸಗಲು ಸರ್ವಶಕ್ತನಾದ ಅಲ್ಲಾಹು ಸುಬ್ಹಾನಹು ವ ತಆಲಾ ತೌಫೀಕ್ ನೀಡಿ ಎಂಬ ಪ್ರಾರ್ಥನೆಯೊಂದಿಗೆ ಸರ್ವ ಹಾರ್ದವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ನಮ್ಮ ಜೊತೆ ಉಪಸ್ಥಿತವಂತಹ ಇವತ್ತು ಇನ್ಚಾರ್ಜ್ ಅಧ್ಯಕ್ಷರಂತ ದರ್ಗದ ಉಪಾಧ್ಯಕ್ಷರಾಗಿರುವಂಥ ಅಶ್ರಫ್ರವರೇ, ಕಾರ್ಯದರ್ಶಿ ಆಗಿರುವಂಥ ನಮ್ಮ ಶೇಬದ್ದೀನ್ ಸಕಾಫಿರವರೇ, ನಮ್ಮ ಕಾರ್ಯದರ್ಶಿ ನಾಜೀರ್ ಅವರೇ, ಕಾಣಚೂರು ಮೋಣಖಾನ್ ಅವರೇ, ಪಾವೂರ್ ಮೋಣಖಾನ್ ಅವರೇ, NS ಕರೀಮ್ರವರೇ, ಇಂತೆಲ್ಲ ನಮ್ಮ ಹಿರಿಯ ಕಮಿಟಿಯ ಸರ್ವ ಸದಸ್ಯರುಗಳೇ, ಎಲ್ಲ ಯುವಕ ಹಿರಿಯ ನಾಯಕರೇ, ಸನ್ಮಿತ್ರರೇ, ಬಹುಶಃ ಅತ್ಯಂತ ಸಂತೋಷವಾಗ್ತಿದೆ. ಅಧಿಕಾರ ಸ್ವೀಕರಿಸಿಕೊಂಡು ಇವತ್ತು ಆರೋಗ್ಯ ಸಚಿವನಾಗಿ ಪ್ರಪ್ರಥಮವಾಗಿ ಬಹುಶಃ ಇವತ್ತಲ್ಲಿ ಪವಿತ್ರವಾದ ಸೇದ್ಮೆ ದರ್ಗದ ಸನ್ನಿಧಿಯಲ್ಲಿ ಬಂದು ದುವಾ ಮಾಡಿಕೊಂಡು ಎಲ್ಲ ಹಿರಿಯಕ್ಕೆ ಆಶೀರ್ವಾದ ಬಂದು ಕಿತ್ತಿದೆ. ಇದು ಬಹುಶಃ ನನಗೆ ಸಣ್ಣದಿಂದಲೂ ಬಂದಂಥ ನನ್ನ ತಂದೆ ತಾಯಂದರು ಕಲಿಸಿದಂಥ ದೊಡ್ಡ ಮಟ್ಟದ ಪಾವಿತ್ರತೆಯ ಸಂಸ್ಕೃತಿ. ಪ್ರತಿಯೊಂದು ಉತ್ತಮವಾದ ವಿಚಾರ ಆಗೋ ಕೂಡ ಇಲ್ಲಿಗೆ ನಂಬಲ್ಲ ಸಣ್ಣದಿದ್ದೆ, ಇಲ್ಲಿಗೆ ಬಂದು ತಾಜುಲ್ ಮಾತ್ರ ಮಾತಾಡಿ ದುವಾ ಮಾಡಿ ಮತ್ತೆ ಹೋಗುವಂಥದ್ದು. ನಮ್ಮ ಮನೆಯಲ್ಲಿ ಏನಾದರೂ ಉತ್ತಮವಾದ ಕಾರ್ಯಕ್ರಮ ಆಗೋದು ಕೂಡ ಬಹುಶಃ ತಂಗಲನ್ನು ಕರೆದು ಅಲ್ಲಿ ದುವಾ ಮುಖಾಂತರ ಪ್ರಾರಂಭ ಮಾಡುವಂಥದ್ದು. ಸೊ ಈಗಲೂ ಅದನ್ನು ಕೂಡ ನಾನು ಮುಂದುವರಿಸಿಕೊಂಡು ಬಹುಶಃ ಬಂದು ಈ ಒಂದು ಪವಿತ್ರತೆಯ ದುವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಬಹುಶಃ ಇವತ್ತು ನನಗೆ ತಮ್ಮೆಲ್ಲರ ನನ್ನ ಕ್ಷೇತ್ರ ಜನಸಾಮಾನ್ಯರ ಪ್ರೀತಿ ವಿಶ್ವಾಸ
ಸರ್ವಧರ್ಮದ ವಿಶೇಷವಾದ ಸಹಕಾರ, ನಮ್ಮ ಕಾರ್ಯಕರ್ತರ ವಿಶೇಷವಾದ ಶ್ರಮ, ನಮ್ಮ ಮುಖಾಂತರ ಇವತ್ತು 5ನೇ ಬಾರಿ ಶಾಸಕನಾಗಿ ಮಾತ್ರವಲ್ಲ, ನಾನು 4 ಇಲಾಖೆ ಸಚಿವನಾಗಿ, ಪ್ರತಿಪಕ್ಷದ ಉಪನಾಯಕನಾಗಿ, ಸಭಾಧ್ಯಕ್ಷನಾಗಿ ಮತ್ತು ಇದೀಗ ಸಚಿವನಾಗಿ ಇವತ್ತು ನೇಮಕವಾಗೋ ಅವಕಾಶ ಆಗಿದೆ. ಅದೆಲ್ಲವೂ ಕೂಡ ಇವತ್ತು ನಮಗೆ ಸಿಕ್ಕಿದಂಥ ಪದವಿ ಎಲ್ಲವೂ ಕೂಡ ಅದು ನಮ್ಮ ಕ್ಷೇತ್ರ ಜನಸಾಮಾನ್ಯ ಸಿಕ್ಕಿದಂಥ ಗೌರವ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ಬಹುಶಃ ನನ್ನ ಯಾವುದೇ ಒಂದು ಅಧಿಕಾರ ವಹಿಸಿದ ತಕ್ಷಣ ನನ್ನ ಮೊದಲ ಜವಾಬ್ದಾರಿ ಮತ್ತು ಮೊದಲ ಇಚ್ಛೆ ಏನಂತ ಹೇಳಿದರೆ, ನಾನು ಯಾವುದೇ ಒಂದು ಕೆಲಸದಿಂದ ನಮ್ಮ ಕ್ಷೇತ್ರ ಜನಸಾಮಾನ್ಯರು ಮತ್ತು ಮತದಾರರು ತಲೆ ಎತ್ತಿ ಹೋಗುವಂಥ ವಾತಾವರಣ ಅಲ್ಲದೆ ತಲೆ ತಗ್ಗಿಸುವಂಥ ಕೆಲಸ ನಾನು ಯಾರು ಕೂಡ ಮಾಡೋದಿಲ್ಲ, ಮಾಡಲಿಕ್ಕೆ ಹೋಗುವುದಿಲ್ಲ. ಬಹುಶಃ ಅದಕ್ಕಾಗಿ ಎಲ್ಲರೂ ಪ್ರಾರ್ಥನೆ ಯಾಚಿಸಿ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಇವತ್ತು ಈ ರೀತಿಯ ಕಳೆದ 3 ವರ್ಷಗಳಿಂದ ಹಲವಾರು ಸಂವಿಧಾನಬದ್ಧವಾದ ಸ್ಥಾನದಲ್ಲಿದ್ದ ಕಾರಣ ನಾವು ಪ್ರತಿಯೊಂದು ಹೋಗುವ ಕಡೆಯೂ ಕೂಡ, ಇನ್ನು ಮಾತಾಡೋರಿಗೆ ಕೂಡ ಕೆಲವು ಉತ್ತರ ಕೊಡಲಿಕ್ಕೆ ಕೂಡ ನಮ್ಮದೇ ಆದ ಒಂದು ನೀತಿ ನಿಯಮಗಳು ಇತ್ತು. ಅದಕ್ಕೆ ಇನ್ನು ಮುಂದೆ ಅದರಿಂದ ಸ್ವಲ್ಪ ಇದು ಫ್ರೀ ಆಗುವಂಥ ಅವಕಾಶ ಆಗಿದೆ. ಇದು ಹೇಗಾಗಿದೆ ಅಂತ ಹೇಳಿದರೆ, ಫಾರಿನ್ಗೆ ಕೆಲಸಕ್ಕೆ ಹೋಗಿ ಎಲ್ಲ 3 ವರ್ಷ ನಂತರ ಬಂದಂಥ ಪರಿಸ್ಥಿತಿ ಆಗಿದೆ. ಇದಕ್ಕೆ ಮನೆಗೆ ಒಂದು ಸೇರಿದಂಥ ವಿಚಾರ ಕೂಡ ಇವತ್ತು ಆಗಿದೆ. ಅದಕ್ಕಾಗಿ ಬಹುಶಃ ಎಲ್ಲರ ಏನೆಲ್ಲ ತಾವು ಸಹಕಾರ ಕೊಟ್ಟು, ನಾನು ಬಹುಶಃ ಇಲ್ಲದಿದ್ದರೂ ಕೂಡ ನನಗೇನೆಲ್ಲ ಸಹಕಾರ ಕೊಟ್ಟಿದ್ದೀರಿ, ಮುಂದೆ ಸಾಗಿ ಯಾಚಿಸಿಕೊಂಡು ಬಹುಶಃ ಅತ್ಯುತ್ತಮವಾದ ಕೆಲಸವನ್ನು ನನ್ನ ಇಲಾಖೆಯಲ್ಲಿ ಮತ್ತು ಸರ್ಕಾರದ ಮುಖಾಂತರ ಮಾಡಿಕೊಂಡು ಕಾಂಗ್ರೆಸ್ ಸರ್ಕಾರ ಜನರ ವಿಶ್ವಾಸವನ್ನು ಗಳಿಸಿ ಮತ್ತೆ ಜನರ ವಿಶ್ವಾಸ ಮುಖಾಂತರ ಮುಂದಿನ ಅವಕಾಶ ಅಧಿಕಾರದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷವೇ ಅಧಿಕಾರಕ್ಕೆ ಬರುವಂಥ ಎಲ್ಲ ವಾತಾವರಣ ಈಗಾಗಲೇ ಕಾಣ್ತಾ ಬರ್ತಾ ಇದೆ. ಅದನ್ನು ಇನ್ನಷ್ಟು ಉತ್ತಮವಾಗಿ ಮುಂದುವರಿಸಿಕೊಂಡು ಹೋಗೋ ಜವಾಬ್ದಾರಿ ಅದು ನಮ್ಮ ಜವಾಬ್ದಾರಿ ಅಂತ ಹೇಳಿಕೊಂಡು, ನಾವು ನೆಮ್ಮದಿಯ ಸಮಾಜ, ಅಭಿವೃದ್ಧಿಯ ಕರ್ನಾಟಕ, ಬಲಿಷ್ಠವಾದ ಭಾರತ, ಇದು ನಮ್ಮ ಕನಸಾಗಿದೆ. ಅದಕ್ಕೆ ಬೇಕಾಗೋದೆಲ್ಲ ಕೆಲಸಗಳನ್ನು ನಾವು ಮಾಡ್ತೇವೆ. ಕಳೆದ 13 ವರ್ಷಗಳ ಹಿಂದೆ ನಾನು ನಮ್ಮ ಆರೋಗ್ಯ ಸಚಿವನಾಗಿದ್ದಾಗ ಯಾವ ರೀತಿ ಇತ್ತು, ತದನಂತರ ನಾನು ಆರೋಗ್ಯ ಸಚಿವನಾದೆ. ನಾನು ನಂತರ ಬಹುಶಃ ದಿನೇಶ್ ಗುಂಡೂರಾವರು ಮತ್ತು ನಾನು ಜಿಲ್ಲಾ ಉಸ್ತುವಾರಿ ಸಚಿವರ ಸ್ಮಾರ್ಟ್ ಸಿಟಿಯಲ್ಲಿ ಅನುದಾನ ಬಿಡುಗಡೆ ಮಾಡಿ ಇವತ್ತು ಮಂಗಳೂರು ಜಿಲ್ಲಾ ಆಸ್ಪತ್ರೆ ಒಂದು ಅತ್ಯುತ್ತಮವಾದ ಆಸ್ಪತ್ರೆ ಆಗಿದೆ. ಏನಿದು ಓಲ್ಡ್ ಬಿಲ್ಡಿಂಗ್ ಇದೆಯಾ ಅದನ್ನು ನೀವು ಹೊಸದಾದ ರೂಪ ಕೊಡಲಿಕ್ಕೆ ಅದಕ್ಕೆ ಬೇಕಾಗುವಂಥ ಡಿಸೈನ್ ಎಲ್ಲ ಕೂಡ ಇವತ್ತು ಆಗಿದೆ. ಆದಷ್ಟು ಬೇಗ ನಾವು ಪ್ರಾರಂಭ ಇವತ್ತು ಮಾಡ್ತೇವೆ. ಸರ್ಕಾರಿ ಆಸ್ಪತ್ರೆಗಳು ನಾವು ಎಷ್ಟು ಅಭಿವೃದ್ಧಿಪಡಿಸಿದ್ರು ಕೂಡ ಅದು ನಮಗೆ ಬಹುಶಃ ಕೊರತೆ ಕಾಣ್ತದೆ. ಯಾಕಂತ ಹೇಳಿದರೆ ಅಲ್ಲಿ ಜನದಟ್ಟಣೆ ಇವತ್ತು ಆಸ್ಪತ್ರೆ ಚೆನ್ನಾಗಿದ್ದಷ್ಟು ಜನ ಜಾಸ್ತಿ ಬರ್ತಾರೆ. ಜನ ಜಾಸ್ತಿ ಬಂದಷ್ಟು ಇವತ್ತು ಡಿಮಾಂಡ್ ಕೂಡ ಇವತ್ತು ಜಾಸ್ತಿ ಆಗ್ತದೆ. ಖಾಸಗಿ ಆಸ್ಪತ್ರೆ ಏನಂತ ಹೇಳಿದರೆ ಅಲ್ಲಿ 100 ಬೆಡ್ ಆದರೆ 101ನೇ ಜನ ನಮಗೆ ಬೆಡ್ ಇಲ್ಲ ಅಂತೇಳಿ ರಿಟರ್ನ್ ಕಳಿಸ್ತಾರೆ. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ 500 ಬೆಡ್ ಇದ್ದರೂ ಕೂಡ 500 ಬೆಡ್ ಫಿಲ್ ಆದರೂ ಕೂಡ 501ನೇ ಏನಾದ್ರು ಪೇಷಂಟ್ ಬಂದರೆ ಅವನು ಹೊರ ಕಳಿಸಲಿಕ್ಕೆ ಗೊತ್ತಿಲ್ಲ. ಅಲ್ಲಿ ಸೈಡಲ್ಲಿ ಬದಿಯಲ್ಲಿ ಎಲ್ಲ ಹಾಕಿಕೊಂಡು ಇವತ್ತು ಕೊಡೋ ವ್ಯವಸ್ಥೆ ಇವತ್ತು ಆಗ್ತದೆ. ಅದಕ್ಕೆ ಡಿಮಾಂಡ್ಗಳು ಜಾಸ್ತಿ ಇರುವಾಗ ಎಷ್ಟೇ ಸವಲತ್ತು ಕೊಟ್ಟರೂ ಕೂಡ ಕಡಿಮೆ ಅಂತ ಕಾಣ್ತದೆ. ಅದಕ್ಕೆ ಬೇಕಾಗುವಂತಹ ಒಂದು ವ್ಯವಸ್ಥೆ ನಾವು ಮಾಡಿಕೊಂಡು ಮುಂದೆ ಹೋಗ್ತೇವೆ. ಊರವರೆಲ್ಲರ ಸಹಾಯ ಕೂಡ ಅಗತ್ಯ. ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಶಾಲೆ ಇರಲಿ, ಕಾಲೇಜ್ ಇರಲಿ ಸಮರ್ಪಕವಾಗಿ ನಡೆಸಬೇಕಾದ್ರೆ ಅದು ಸರ್ಕಾರ ವ್ಯವಸ್ಥೆ ಜೊತೆಯಲ್ಲಿ ಖಾಸಗಿ ಕಂಪನಿ, ಸಂಘ ಸಂಸ್ಥೆ ಮತ್ತು ಊರವರು ಸಹಕಾರ ಕೊಟ್ಟರೆ ಮಾತ್ರ ಅದು ಅತ್ಯುತ್ತಮ ನಡೆಸಲಿಕ್ಕೆ ಸಾಧ್ಯವಾಗ್ತದೆ. ಅದೇ ಒಂದು ಮಾದರಿಯಾಗಿ ನಾವು ಉಳ್ಳಾಲ ಆಸ್ಪತ್ರೆ ಈಗಾಗಲೇ ಮಾಡಿದ್ದೇವೆ.
सम्राट नागरिक कार्यकर्ता Howdy.
ಈಗ ಎಲ್ಲಿ ಓಡಿ ಹಾಕಿದ್ದಾರೆ? ಯಾಕೆ ಎಷ್ಟು ವರ್ಷ ಆಯಿತು? ಅಲ್ಲಪ್ಪ, ನೀವು ಇಲ್ಲಿ ಕೆಲಸ ಎಷ್ಟು ವರ್ಷ ಆಯಿತು? 22 ವರ್ಷ ಆಯಿತು. ಅದೇ ಪ್ರಾಬ್ಲಮ್. ನಾನು ಈಗ ನಿಮ್ಮನ್ನು ಸೋತರಲ್ಲಿ ಶಿಫ್ಟ್ ಮಾಡಲಿಕ್ಕೆ ಆಗೋದು ಈ ಆಸ್ಪತ್ರೆಯಲ್ಲಿ. ESI ಹಾಸ್ಪಿಟಲ್ ಇದೆ, ನೀವು ಶಿವಮೊಗ್ಗಲ್ಲಿರೋದಾ? ಈ ಶಿವಮೊಗ್ಗ ಹಾಸ್ಪಿಟಲನ್ನು ಸೋತರಲ್ಲಿ ಶಿಫ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ನಿಮ್ಗೆ ಎಲ್ಲಿ ಪೇಷಂಟ್ ಬರೋದಿಲ್ಲ ಇದರಲ್ಲಿ. ಇಲ್ಲಿ ಏನು ಕೂಡ ಕಾರ್ಮಿಕರು ಅಲ್ಲಿ MCF, BSF, ಇಂಡಸ್ಟ್ರಿಯಲ್ ಏರಿಯಾ, MRPL, ಅದು ಹೈಯೆಸ್ಟ್ ಲೇಬರ್ಸ್ ಇರೋದು ಅಲ್ಲಿ. ಇಲ್ಲಿ ನಿಮಗೆ ಜಾಗವೂ ಇಲ್ಲ ಇದರಲ್ಲಿ, ಪೇಷಂಟ್ ಕೂಡ ಬರೋದಿಲ್ಲ. ಅದೇ ನೀವು ಅದನ್ನೇ ಅಲ್ಲಿ ಸೋತಗಳಿಗೆ ಶಿಫ್ಟ್ ಮಾಡಿದರೆ ಪಬ್ಲಿಕ್ ಆದ ಪ್ರೆಸೆಂಟ್ ನಿಮ್ಗೆ ಕೂಡ ಸ್ವಲ್ಪ ಕೆಲಸ ಆಗ್ತದೆ ಇದರಲ್ಲಿ. ESI ಉಂಟಂದ್ರೆ ಯಾರಿಗೂ ಕೂಡ ಗೊತ್ತೂ ಇಲ್ಲ, ಆಸ್ಪತ್ರೆ ಉಂಟಂತ ಯಾರಿಗೆ ಗೊತ್ತಿಲ್ಲ. ಕೆಲವು ನಮ್ಗೆ ಗೊತ್ತಿದ್ದವ್ರಿಗೆ ಮಾತ್ರ ಗೊತ್ತಿಲ್ಲ ಅಂತೆ, ಅಲ್ಲಿ ESI ಉಂಟು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ನಾನು ಮಾತಾಡ್ತೇನೆ. ನಂಚಿನ ಉಳ್ಳಾಳ ಶ್ರೀ ಚೀರುಂಬ ಭಗವತಿ ಕ್ಷೇತ್ರವು ಶಾಸಕರು ಸಚಿವರು ಗೌರವಪೂರ್ವಕವಾದ ಭೇಟಿ ಕೊಡ್ತೇರು. ಇನ್ನು ಕಾಂಡೇರ್ದು ನಿರಂತರವಾದ ಬೇತೆ ಬೇತೆ ಪುಣ್ಯಕ್ಷೇತ್ರಕ್ಕೆ ಭೇಟಿ ಕೊಡ್ಪುನ ಸಣ್ಣ ಹಾಡು ಪುನರ್ ಇನ್ನು ಉಳ್ಳಾಳದ ಭಾಗಡು ಹಿಂದೂ ಧಾರ್ಮಿಕ ಕೇಂದ್ರಡು ಉಳ್ಳಾಳ ಶ್ರೀ ಚೀರುಂಬ ಭಗವತಿ ಕ್ಷೇತ್ರನೇ ಆಯ್ಕೆ ಮಲ್ತಿನೋ ನಮಕ್ ಮಲ್ಲ ಸಂತೋಷ. ಅದಕ್ಕೋಸ್ಕರ ಅರೆಗೆ ಎಂಕಲಿ ಕ್ಷೇತ್ರದ ಆಡಳಿತ ಮಂಡಳಿದ ವತಿರ್ದು ಹೃದಯಪೂರ್ವಕವಾಯಿನ ಕೃತಜ್ಞತೆಯನ್ನು ಸಂದಾಯ ಮಲ್ತೊಂದು ಅಧ್ಯಕ್ಷರಾಯನಂಚಿನ ಚಿದಾನಂದ ಗುರಿಕಾರ ನಂದ್ಯ ಅಂಚನೆ ಮುಕ್ತೇಶ್ವರರಾಯನಂಚಿನ ಶ್ರೀ ಸುರೇಶ್ ಭಟ್ನಗರ ಆರ್ ದಯಮಂತದು ಒಟ್ಟುಗು ಸೇರೋನಡು. ಜಗದೀಶ್ ಉಳ್ಳಾಳ ಬೈಲ್ ಆರ್ಲ ಬತ್ತದು ವೇದಿಕೆ ಆಸೀನರವರು. ಸಂಕ್ಷಿಪ್ತ ನಮకు ಗೊತ್ತುಂಡು UT ಫರೀದರ್ನ ಆಡಳಿತದ ಬೊಕ್ಕ ಕಾರ್ಯನಿರ್ವಹಣೆ ಪ್ರಾರಂಭ ಮಲ್ತಿನ ಹಿಡಿದು ಇನಿಮುಟ್ಟಲ ಪ್ರತಿ ಏಳಿಗೆ, ಪ್ರತಿ ಆಯ್ಕೆ, ಪ್ರತಿ ಚುನಾಯಿತ ಸಂದರ್ಭಡ್ಲ 6 ಭೇಟಿ ಕೊರುಪುನ ಕ್ಷೇತ್ರಡು ಆ ಪಟ್ಟಿಡು ಉಳ್ಳಾಳ ಶ್ರೀ ಚೀರುಂಬ ಭಗವತಿ ಕ್ಷೇತ್ರ ಉಪ್ಪುಂಡೆ. ಅವು ಮಲ್ಲ ಸಂತೋಷದ ಸಂಗತಿ. ಇನಿ ಇತಿಹಾಸ ಪ್ರಸಿದ್ಧವಾಯಿನಂಚಿನ ಸೈಯದ್ ಮದನಿ ದರ್ಗಾಗೆ ಭೇಟಿ ಕೊರದು ಬತ್ತೀರ ಅಲ್ತಿರ್ದು ಪಿರ ಹಿಂದೂ ಧಾರ್ಮಿಕ ಕ್ಷೇತ್ರನು ಏನು ಭೇಟಿ ಕೊರಡು ಅವಲೇ ತಕ್ಷಣ ಉಪ್ಪು ನೀಡಿದವರ ಉಳ್ಳಾಳ ಕ್ಷೇತ್ರಕ್ಕೆ ಭೇಟಿ ಕೊರಿಯರು ಕ್ಷೇತ್ರದ ಸಾನ್ನಿಧ್ಯಡು ಪ್ರಾರ್ಥನೆ ಮತ್ತು ಭಕ್ತಿಪೂರ್ವಕವಾಯಿನಂಚಿನ ಪ್ರಸಾದನರಿಗೆ ನಮ್ಮ ಕೊರಿಯ ಕ್ಷೇತ್ರದ ನಡಪುನಂಚಿನ ಅಭಿವೃದ್ಧಿ ನರಿಗೆ ತೆರಿಪಾಯ ಇತ್ತೆ ನಮ್ಮ ಒಟ್ಟಿಗೆ ಒಂಜಾತಾರನ ಪಾತ್ರಕತೆ ನೋಡು ಪಾಕಸರ ಆರ್ನ ಶಾಸಕರಾದ ಸ್ಪೀಕರಾದ ಸಚಿವರಾದ ಆರ್ನ ಭಾಷಣಕ್ಕೆಂದ ಆರೋಗ್ಯ ಇಲಾಖೆಡೆ ಪಿರ ಆರ್ನ ಸ್ಪೀಚ್ಕೆಂದ ಎಡ್ಡೆ ಪ್ರೋಟೀನ್ದ ಮಾತ್ರ ಲಕ್ಕ ಇತ್ತೆ ಪಿರ 2ನೇ ಸಲ ಆಯ್ಕೆ ಆನಾಗ ಆ ಉಲ್ಲೇಸೋಡು ಕೇನೋಡು ಪನ್ಪುನ ಉದ್ದೇಶಗೋಸ್ಕರನೇ ಈ ಕಾರ್ಯಕ್ರಮ ಆಯೋಜನೆ ಮಲ್ತಿನವು. ಬಂದುಲೆ ಸುರುಕಾದು ವೇದಿಕಡು ಪುನಕ್ಲಿಗ್ಲ ನಿಕ್ಲಿಗ್ಲ ಒಂಜೇ ಪಾತ್ರೋಡು ಮೋಕೆದ ಸ್ವಾಗತ ಅವರ ತಾಟಿ ಬಿಟ್ಟುದು ಶುಭಾನು ಬಯಸಗ ದಿಂಜ ಪುರ್ತುದೆಪ್ಪ ಅಂದೆ ಅರೆಗೆ ನಮ್ಮ ಕ್ಷೇತ್ರದ ಆಡಳಿತ ಸಮಿತಿ ಬೊಕ್ಕ ತೀಯ ಸಮಾಜ ಸೇವಾ ಸಂಘ ಕೊರ್ಪುನೊಂಜಿ ಅಭಿನಂದನೆ ಸುರು ಸಂದಾಯ ಮಲ್ಪುಗ ದೇಮಂತದ ವ್ಯವಸ್ಥೆ ಮಂತು ನೋಡು. ನಮ್ಮ ಮುಕ್ತೇಶ್ವರರಾಯನಂಚಿನ ವಿಶ್ವನಾಥ್ ಉಚ್ಚಿಲ್ ಆರ್ ದಯಮಂತದ ಎದುರುಗು ಬರಡು ಅಂಚನೆ ಮಹಿಳಾ ವೇದಿಕೆದ ಸಂಚಾಲಕಿ ಶ್ರೀಮತಿ ಮಾಧವಿ ಉಳ್ಳಾಳ್ ಆರ್ಲ ದಯಮಂತದವರ ಸೇರೋಡು ಅತ್ತಂದೆ ವೇದಿಕೆಡು ಉಪಸ್ಥಿತಿ ಉಪ್ಪುನಂಚಿನ ನಮ್ಮ ಆಡಳಿತ ಮುಕ್ತೇಶ್ವರರಾಯನ ಸುರೇಶ್ ಭಟ್ನಗರ ಗೌರವಾನ್ವಿತ ಅಧ್ಯಕ್ಷರಾಯನಂಚಿನ ಶ್ರೀ ಚಿದಾನಂದ ಗುರಿಕಾರ ನಂದ್ಯ ಅಂಚನೆ ಕೋಶಾಧಿಕಾರಿ ಆಯ್ನಂಚಿನ ಶ್ರೀ ಜಗದೀಶ್ ಉಳ್ಳಾಳ್ಬೈ ಮುಗುಲಿತ್ತದು ಎಡ್ಡೆ ಮೆನ್ಕುನ ಬಾರಿ ಪೊರ್ಲುದ ಒಂಜಿ ಶಾಲನು ನಮ್ಮ ಕ್ಷೇತ್ರದ ಗೌರವವಾದ ಅವರಿಗೆ ಭಕ್ತಿಪೂರ್ವಕವಾದ ಸಂದಾಯ ಮಲ್ತೊಂದುಳ್ಳೇರು ಬಾರಿ ಪ್ರೀತಿಡು ಆರು ಇಂದನೆ ಸ್ವೀಕಾರ ಮಲ್ಪೋಡು. ಅಂಚನೆ ನಮ್ಮ ಮಹಿಳಾ ವೇದಿಕೆದ ಸಂಚಾಲಕಿ ಫಲಪುಷ್ಪ ಕೊರಿಯರು ಕೋಶಾಧಿಕಾರಿ ಗೌರವದ ಎಡ್ಡೆ ಮುತ್ತು ಪಕ್ಕಳದ ಮಾಲೇನು ಪಾಡಿಯರು ನಮ್ಮ ಮುಕ್ತೇಶ್ವರರಾಯನಂಚಿನ ವಿಶ್ವನಾಥ್ ಉಚ್ಚಿಲಾರು ಪೇಟ ಧಾರಣೆ ಮಂತರು ರಾಜಪೇಟದ ಧಾರಣೆ ನಮ್ಮ ಮುಕ್ತೇಶ್ವರರಾಯನಂಚಿನ ಆಡಳಿತ ಮುಕ್ತೇಶ್ವರರಾಯನಂಚಿನ ಸುರೇಶ್ ಭಟ್ನಗರ ಪುಷ್ಪಗುಚ್ಛ ಕೊರಿಯರು ಅಂಚನೆ ನಮ್ಮ ಕ್ಷೇತ್ರಾಧ್ಯಕ್ಷರಾಯನ ಚಿದಾನಂದ ಗುರಿಕಾರ ಬೇರೆ ಬರೀ ಪ್ರೀತಿಡು ಕೊರ್ಪುನಂಚಿನ ನೆಂಪುದ ಕಾಣಿಕೆ ಪಡಿಬಿಡಾರ ಸಮ್ಮಾನಂ ಪನ್ಪುನ ಪುದಾರದ ಈ ಗೌರವವನ್ನು ಅರೆಗೆ ಕೊಡ್ತಾ ನಮ್ಮ ಕ್ಷೇತ್ರ ತೀಯ ಸಮಾಜೋಡು ಪುನಃ 17ಮ ಕ್ಷೇತ್ರಡು ಈ ಕ್ಷೇತ್ರಕ್ಕೆ ಪಡಿಬಿಡಾರ ಪನ್ಪುನ ಒಂಜಿ ಕೀರ್ತಿ ಉಂಟು ಅಂಚಾದು ಆ ಕ್ಷೇತ್ರಡು ಕೊರ್ಪುನ ಸಮ್ಮಾನ ಪಡಿಬಿಡಾರ ಸಮ್ಮಾನ ಅಂಚಾದು ಗೌರವಪೂರ್ವಕವಾದ ಕೊಡ್ತಾ ಭಾರಿ ಸಂತೋಷ ಉಂಡು ಭಾರಿ ಅಭಿಮಾನ ಉಂಡು. ಈ ನಮ್ಮ ಕ್ಷೇತ್ರಡು ಅದು ಪಡು ಸುತ್ತಮುತ್ತ ವಲಯಡ ಅದು ಪಡು ಆರ್ನ ಕಾರ್ಯಕ್ಷೇತ್ರಡ ಅದು ಪಡು ನಿರಂತರವಾದ ಬುಳೆಚಿಲಿಗೆ ಅಭಿವೃದ್ಧಿ ಕಾರ್ಯಕ್ಕೆ ಬುದ್ಧಾರು ನಮ್ಮ ಗೌರವಾನ್ವಿತ ಶಾಸಕರು ಸಚಿವರು
ಬಹುಶಃ ನಮ್ಮ ಭಾಗದಕ್ಲಿಗೆ ಮಾತ್ರ ರಡ್ಡು ಬುಧರಡರಲ್ಲೇ ಪೋಲಿ ನಮ್ಮ ಶಾಸಕರ್ಲಂದು ನಮ್ಮ ಸಚಿವರ್ಲಂದು ಬಾಕಿ ದಕ್ಲೆಗಾರ ಸಚಿವರು ಮಾತ್ರ ಅಂಚಾದು ಈ ಬಾರಿ ತುರ್ತಾದು ಬೋಡಿತಿನ ನರಮಾನಿಗೆ ಬೋಡಿತಿನಂಚಿನ ತುರ್ತುಡು ಶಿಕ್ಷಣ ಅದು ಪಡು ವಸತಿ ಅದು ಪಡ ಇಟ್ಟು ಅತ್ಯಂತ ಅಗತ್ಯವಾದ ಈರ್ದು ಫೆಸಿಲಿಟಿನ ಬೋಡಿತಿಲ್ಲ ಅನುಭವಿಸರ ಬೋಡಿತಿನ ಆರೋಗ್ಯ ಬೊಕ್ಕ ಆತ್ಮುಖೇನ ಪ್ರಾಪ್ತ ಆಪುನಂಚಿನ ಕುಟುಂಬದ ಕಲ್ಯಾಣ ಇನ್ನು ಸುರಕ್ಷಿತವಾದಿತ್ತ ಆ ಬೇಲೆ ಬಾರಿ ಸುಗಮ ಆಪುಣು ಒಂದು ಅರ್ಥ ಅಂಚಾದ ಆ ಇಲಾಖೆನೆ ಕೊಡ್ತೀನವು ನಮಕ್ ಮಲ್ಲ ಒಂಜಿ ಧೈರ್ಯ ಒಂಜಿ ಹಾಸ್ಪಿಟಲ್ದ ಉಲೈ ಕಾರ್ದಿಯರ ಧೈರ್ಯ ನಮಗೆ ದಾದನ ಒಂಜಿ ತುರ್ತು ಅವಗಡ ಅವಾಂತರುಲ ಅನಗ ದಾದನ ನಮ್ಮ ಶಾಸಕರುಳ್ಳೇರು ನಮ್ಮ ಸಚಿವರುಳ್ಳೇರು ಬಂದ್ಪುನಂಚಿನ ಧೈರ್ಯ ಈ ದುಂಬುಲ ಈ ಧೈರ್ಯ ದೀತ ಐಕ್ ಬೋಡಿತ್ತಿನಂಚಿನ ನಿಜ ಅರ್ಥದ ನ್ಯಾಯನ ಅರು ಕೊಡ್ತೇರು ಅವು ನಮಕ್ ಮಾತೆರ್ಗಳ ಅನುಭವದ ಪಾತ್ರ ಅವು ಉತ್ಪ್ರೇಕ್ಷದ ಪಾತ್ರ ಅಂಚಾದು ಒಂಜಿ ಸಂತೋಷದ ಸಂಗತಿ ಇಡು ನಮ್ಮ ಉಲ್ಲ ಇನಿ ಯಾರು ಭೇಟಿ ಕೊರ್ದು ನಮ್ಮ ಒಟ್ಟಿಗೆ ಒಂಜಾತು ಸಮಯ ಕಳೆಯನೇಕ್ ಬಿರೋರ ಕೃತಜ್ಞತೆ ಕೊರೊಂದು ಸ್ಪೀಕರ್ ಆದ ಮಾತ ಸಚಿವರು ಅವಳು ಪುನಂಚಿನ ಮಂತ್ರಿಮಂಡಲ ಅರ್ನ ಪಾತ್ರ ಕೇಂದ್ರ ನಮಕಲ ಒಂಜಾತು ಸ್ಪೀಕರ್ ಆದ ಆರು ಆಶೀರ್ವಾದ ಮಲ್ತಿದ್ದೇರು ಇತ್ತೆ ಆ ಸ್ಪೀಕರ್ ಸ್ಥಾನ ಹೊಡೆದು ಒಂಜಿ ಸಚಿವ ಸ್ಥಾನಕ್ಕೆ ಏರುದು ಆರು ನಮಕ್ ಈ ಹೊಸ ಆಯ್ಕೆ ಆಯ್ನ ಸಂದರ್ಭ ದಾದ ಪನ್ಪೇರು ಪನ್ಪನ ಕುತೂಹಲ ನಮ್ಮಕಲು ಉಂಟು ಅಂಚಾದು ಆರ್ ಪ್ರೀತಿಪೂರ್ವಕವಾದ ಆರ್ನ ಅಭಿಮಾನನು ಆರ್ನ ಮೋಕೆನು ಈ ಉಳ್ಳಾಳದ ಚಿರುಂಬ ಭಗವತಿ ಕ್ಷೇತ್ರದ ಮಾಂಗಲ್ಯಂ ಸಭಾಂಗಣೋಡು ಸೇರ್ನ ಅಭಿಮಾನಿನೊಟ್ಟಿಗೆ ಪಟ್ಟನೋಡು ಒಂದು ಬಾರಿ ಪ್ರೀತಿಡು ಅರಡಕ್ಕೇನು ಅನ್ನುವ ಕ್ಷೇತ್ರದ ಸನ್ನಿಧಿಯಲ್ಲಿ ನಡೆಯುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸಮಾರಂಭ ಚಿರುಂಬ ಕ್ಷೇತ್ರ ಆಡಳಿತ ಮುಖ್ಯಸ್ಥರು ಗೌತರಂತ ಚಿದಾನಂದ ಅವರೇ ಅದೇ ರೀತಿ ಧಾರ್ಮಿಕ ಸದಸ್ಯರು ನಮ್ಮ ಚಿರುಂಬ ಕ್ಷೇತ್ರದ ಉಪಾಧ್ಯಕ್ಷದ ಆಡಳಿತ ಮುಖ್ಯಸ್ಥರಾಗಿರುವಂಥ ಶಾಂತ ಮಾದೇವರವರೇ ಮುಂದಿರುವ ಎಲ್ಲ ಈ ಸಮಿತಿಯ ಸರ್ವ ಸದಸ್ಯರುಗಳೇ ಮತ್ತು ಹಿರಿಯ ಗಣ್ಯ ವ್ಯಕ್ತಿಗಳೇ ನಮ್ಮ ಅತ್ಯಂತ ಸಂತೋಷವಾಗ್ತದೆ ಈ ಒಂದು ಪವಿತ್ರವಾದ ಕ್ಷೇತ್ರಕ್ಕೆ ಇವತ್ತು ಸಚಿವನಾಗಿ ಬರಲಿಕ್ಕೆ. ಯಾಕಂತ ಹೇಳಿದರೆ ನಾನು ಇಲ್ಲಿ ಶಾಸಕನಾಗ ಮೊದಲೇ ಇಲ್ಲಿ ಬಂದು ಇಲ್ಲಿ ಬೇರೆ ಬೇರೆ ಅಭಿವೃದ್ಧಿ ಕೆಲಸಕ್ಕೆ ಪೂರಕವಾಗಿ ನನ್ನ ತಂದೆ ಶಾಸಕರಾಗಿದ್ದಾಗಲೇ ನಮ್ಮ ಕೆಲಸ ನಾವು ಇವತ್ತು ಪ್ರಾರಂಭ ಮಾಡಿದೆವು. ನಾನು ಶಾಸಕರಾಗಿ ಪ್ರಪ್ರಥಮವಾಗಿ ಬಂದಾಗ ನನಗೆ ಈಗ ಮೊನ್ನೆ ಕೂಡ ನನಗೆ ನೆನಪಾಯಿತು. ನಾನು ಶಾಸಕನಾಗಿ ಫಸ್ಟ್ ಸಂಜೆ ಹೊತ್ತದು ಇಲ್ಲಿ ಬಂದಾಗ ಬಹುಶಃ ನಾನು ಉಲಾಲ್ ದರಕ್ಕೆ ಬಂದ ಬಾಲ ರಶ್ ಅಲ್ಲಿ ತದನಂತರ ಇಲ್ಲಿ ನೆಕ್ಸ್ಟ್ ಇಲ್ಲಿ ಬರುವುದು ರೀತಿಯಲ್ಲಿ ಕಾಯ್ತಾ ಇದ್ದರು. ಆಗ ಅಲ್ಲಿ ಮಾತಾಡ್ತಾ ಇರುವಾಗ ಅಧ್ಯಕ್ಷರ ಜೊತೆ ಇಬ್ರಾಹಿಂ ಮಾಜಿಯವರಿದ್ದರು. ಆ ರೂಮಲ್ಲಿ ರಶಲ್ಲಿ ಮಾತಾಡ್ತಾ ಇರುವಾಗ ಹೇಳಿದರು ಅಲ್ಲಿ ಕಾಯ್ತಿದ್ದಾರೆ ಅಂತೇಳಿ. ಆಗ ಅವರು ಫಸ್ಟ್ ಹೇಳಿದ ಮಾತೇನಂತ ಹೇಳಿದರೆ ದರ್ಗಾದ ಅಧ್ಯಕ್ಷ ಅವತ್ತಿನ ಇಬ್ರಾಹಿಂ ಮಾಜಿಯವರು, ನೀನು ಬೇಗ ಅಲ್ಲಿಗೆ ಹೋಗು, ನಮ್ಗಿಂತ ಹೆಚ್ಚು ಜಾಸ್ತಿ ನೀವು ಅವರ ಕೆಲಸ ನೀನು ಮಾಡಬೇಕಂತ ಹೇಳಿ ಪ್ರಥಮವಾಗಿ ಅವತ್ತೇ ನನಗೆ ಈಗಲೂ ಕೂಡ ಇವತ್ತು ಅಲ್ಲಿ ಕಾಯಿಸಲಿಕ್ಕೆ ಬಿಡಬೇಡ, ಅಲ್ಲಿಗೆ ಹೋಗಬೇಕು, ನಮ್ಗೆ ಏನು ಕೆಲಸ ಮಾಡ್ತೀಯಾ ನಮ್ಗಿಂತ ಜಾಸ್ತಿ ಹೆಚ್ಚಿನ ಕೆಲಸ ಅವರಿಗೆ ನೀವು ಮಾಡಿ ಕೊಡಬೇಕಂತೇಳಿ ಅವತ್ತು ಅವರು ಹೇಳಿದ್ದು ನನಗೆ ಈಗಲೂ ಕೂಡ ದೊಡ್ಡ ಮಟ್ಟದ ಒಂದು ಪಾಠ ಇವತ್ತು ಆಗಿದೆ. ಆದ ಕಾರಣ ಬಹುಶಃ ಈ ಒಂದು ಪರಂಪರೆ ಮತ್ತು ಸಂಸ್ಕೃತಿಯಾಗಿ ನಮ್ಮ ವ್ಯಕ್ತಿತ್ವದಲ್ಲಿ ಇದು ಮೈಗೂಡು ಬಂದಿದೆ. ಅದಕ್ಕೆ ಇಲ್ಲಿ ಬಂದು ದೇವರ ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ನಾನು ಅದು ಆರೋಗ್ಯ ಸಚಿವನಾಗಿ, ಆಹಾರ ಸಚಿವನಾಗಿ, ನಗರ ಸಚಿವನಾಗಿ, ಬಹುಶಃ ಇವತ್ತು ಮತ್ತು ವಸತಿ ಸಚಿವನಾಗಿ, ಉಪನಾಯಕನಾಗಿ, ಪ್ರತಿಪಕ್ಷದ ಸಭಾಧ್ಯಕ್ಷನಾಗಿ, ಇದೀಗ ಮತ್ತೆ ಆರೋಗ್ಯ ಸಚಿವನಾಗುವಂಥ ಅವಕಾಶವನ್ನು ಒದಗಿಸಿ ಬಂದಿದ್ದರೆ ಅದು ನನ್ನ ಕ್ಷೇತ್ರದ ಮತದಾರರಿಗೆ ನಿಮಗೆಲ್ಲ ಸೇರಿದ ಗೌರವ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಚಿವನಾಗಿ ಶಾಸಕನಾಗಿ ಕೆಲಸ ಮಾಡಲಿಕ್ಕೆ ಭಾಳಷ್ಟು ಕೆಲಸ ಮಾಡಿದ್ದೇವೆ, ಇನ್ನೂ ಕೂಡ ಮಾಡಲಿಕ್ಕೆ ಭಾಳಷ್ಟು ಕೂಡ ಇವತ್ತಿದೆ. ಆದರೆ ನನ್ನ ಪ್ರಮುಖವಾದ ಕೆಲಸ ಏನಂತ ಹೇಳಿದರೆ, ಅದು ನಾನು ಯಾವುದೇ ಕೆಲಸ ಮಾಡಲಿ, ಅದು ಯಾವುದೇ ಮಾತನಾಡಲಿ, ಅದು ನಾನು ಯಾವುದೇ ಯೋಜನೆ ಇರಲಿ, ಅದರಿಂದಾಗಿ ನನ್ನ ಕ್ಷೇತ್ರ ಜನಸಾಮಾನ್ಯರು ತಲೆ ಎತ್ತಿ ಹೋಗುವಂಥ ವಾತಾವರಣ ಅಲ್ಲದೆ ತಲೆ ತಗ್ಗಿಸಿ ಹೋಗುವಂಥ ಕೆಲಸ ಖಂಡಿತವಾಗಿ ಮಾಡೋದಿಲ್ಲ ಅಂತ ಮೊದಲ ಇವತ್ತು ಆದ್ಯತೆ. ಅದು ನಾವು ಯಾವ ಪೀಠದಲ್ಲಿ ಕೂತ್ಕೊಂಡಿದ್ದರೂ ಕೂಡ ನಮ್ಮ ಮೊದಲ ಆದ್ಯತೆ ಇರುವುದೇ ನಾನು ಏನಾದರೂ ಹೆಚ್ಚು ಕಮ್ಮಿ ಮಾತಾಡಿದರೆ ಅದು ನನಗೆ ಮಾತ್ರ ಗೌರವ ಅಲ್ಲ, ನಾನು ಪ್ರತಿನಿಧಿಸುವ ಇಡೀ ಕ್ಷೇತ್ರದ ಮತದಾರರಿಗೆತ್ತು ಅಗೌರವ ಆಗುವಂಥ ವಿಚಾರ ಇವತ್ತು ಆಗ್ತದೆ. ಅದು ಆಗಬಾರ್ದು ಅಂತ ಹೇಳಿಕೊಂಡೇ ನಾವು ಎಲ್ಲ ತಾಳ್ಮೆಯಿಂದ, ಪ್ರೀತಿಯಿಂದ, ಸಹನೆಯಿಂದ ಬಹುಶಃ ಎಲ್ಲರಿಗೂ ಎಷ್ಟು ನಾವು ಒಂದು ಪ್ರೀತಿಯಿಂದ ಮುಂದೆ ಹೋಗುವಂಥ ಅವಕಾಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಹಿಂದೆ ಸ್ಪೀಕರ್ ಆಗಿದ್ದಂಥ ಸಂದರ್ಭದಲ್ಲಿ ನಮ್ಮ MLAಗಳಿಗೆ ಬೇಕಾಗುವಂಥ ಸವಲತ್ತುಗಳು, ವಿಧಾನಸಭೆಯನ್ನು ಹೇಗೆ ಸದನ ನಡೆಸಬೇಕು ಮತ್ತು ವಿಧಾನಸಭೆ ಹೇಗೆ ಅಭಿವೃದ್ಧಿ ಇದಕ್ಕೆ ಸೀಮಿತವಾಗಿದೆ. ಈಗ ಸರ್ಕಾರಕ್ಕೆ ಬಂದ ಕಾರಣ ರಾಜ್ಯದ ಜನತೆ ಕೆಲಸ ಮಾಡಲಿಕ್ಕೆ ಸ್ವರ್ಣ ಅವಕಾಶ ಸಿಕ್ಕಿದಂಥ ಅವಕಾಶ ಕೂಡ ಇವತ್ತು ಆಗಿದೆ. ಅದಕ್ಕಾಗಿ ನಿಮ್ಮೆಲ್ಲರ ಸಲಹೆ ಸೂಚನೆ ಪಡೆದುಕೊಂಡು ನನ್ನ ಆರೋಗ್ಯ ಇಲಾಖೆ ಮಾತ್ರ ಅಲ್ಲ, ಬೇರೆ ಬೇರೆ ಇಲಾಖೆಯಲ್ಲಿ ಕೂಡ ಏನೆಲ್ಲ ಕೆಲಸ ಕಾರ್ಯ ಆಗಬೇಕಾ ಅದು ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಮತ್ತು ಜಿಲ್ಲೆ ಮತ್ತು ರಾಜ್ಯಕ್ಕೆ ಪೂರಕವಾಗಿ ಕೆಲಸ ಮಾಡಲಿಕ್ಕೆ ನಿಮ್ಮೆಲ್ಲರ ಪ್ರಾರ್ಥನೆ, ನಿಮ್ಮೆಲ್ಲ ಸಲಹೆ ಸೂಚನೆ ಅತಿ ಅಗತ್ಯ.
ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಹಿಂದೆ ಹಲವಾರು ಯೋಜನೆ ತಂದಿದ್ದೆ, ಮತ್ತೆ ಮೀಟಿಂಗ್ ಮಾಡ್ತಾ ಇದ್ದೇನೆ ಏನೆಲ್ಲ ಇವತ್ತು ತರಬೇಕಂತೇಳಿ. ಒಂದೆರಡು ದೊಡ್ಡ ಮಟ್ಟದ ಯೋಜನೆ ಕೂಡ ನಮ್ಮ ಕನಸಿನಲ್ಲಿ ಇದೆ. ಅದು ಆಗಬೇಕಾದ್ರೆ ಚರ್ಚೆ ಆಗಬೇಕಾದ್ರೆ ಆಗ್ತದಾ ಇಲ್ವಾ ಹೇಗೆ ಏನಂತ ಹೇಳಿಕೊಂಡು, ಅದು ನಮ್ಗಿಂತ ಜಾಸ್ತಿ ಅದರ ಅನುಭವ ನಿಮಗೆಲ್ಲರಿಗೂ ಕೂಡ ಇದೆ. ಸಣ್ಣ ಮಕ್ಕಳಿಂದಲೂ ಕೂಡ ನಾವು ಕಲೀಲಿಕ್ಕೆ ಭಾಳಷ್ಟು ಕೂಡ ಇದೆ. ಆದರೆ ನಿಮಗೆ ಯಾರಿಗಾದರೂ ಕೂಡ ಏನಾದರೂ ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ತರ್ಬೋದು, ಇಂತೆಂಥ ಪರಿಸ್ಥಿತಿ ಇದೆ, ನೀವು ಹೀಗೆ ಮಾಡಬೇಕಂತ ಏನಾದರೂ ನನ್ನ ಗಮನಕ್ಕೆ ತಂದರೆ ಅದು ಮತ್ತು ಅದನ್ನು ಸಬರಿ ಕೆಲಸನ ಖಂಡಿತವಾಗಿ ಮಾಡ್ತೇನೆ. ಅದಕ್ಕೆ ನಿಮಗೆ ಸಲಹೆ ಸೂಚನೆ ಕೊಡಲಿಕ್ಕೆ ನಿಮಗೆಲ್ಲರಿಗೂ ಕೂಡ ಸದಾ ಅವಕಾಶ ಖಂಡಿತವಾಗಿಯೂ ಇದೆ. ನಿಮ್ಮ ಸಲಹೆ ಸೂಚನೆ ನಮಗೆ ಬರಲಿ. ಅದು ಜನರಿತ್ತು ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ಜನರು ಎದುರಿಸುವಂಥ ಒಂದು ಪರಿಸ್ಥಿತಿಯವರು ಅಥವಾ ಆರೋಗ್ಯ ಕ್ಷೇತ್ರದಲ್ಲಿ ಆಸ್ಪತ್ರೆಯವರು ಎದುರಿಸುವಂಥ ವಿಚಾರಗಳು ಅಥವಾ ಸಮಾಜದ ಸಮಸ್ಯೆ ಇದೆಲ್ಲ ಕೂಡಿ ಒಂದು ಏನು ಇವತ್ತು ಎಲ್ಲಿ ನಮ್ಮ ಸಲಹೆ ಏನು ನಮಗೆ ಸಿಕ್ಕಿದೆ ಖಂಡಿತವಾಗಿ ಅದನ್ನು ಕ್ರೋಢೀಕರಿಸಿಕೊಂಡು ಸರಿಪಡಿಸಿ. ಯಾಕೆಂತ ಹೇಳಿದರೆ ಇಲ್ಲಿಯವರೆಗೆ ದೊಡ್ಡ ಮಟ್ಟದ ಎಲ್ಲ ಕ್ರಾಂತಿಕಾರಿ ಯೋಜನೆಗಳು ಅದು ಸಣ್ಣ ಮಟ್ಟದವರಿಂದ ಸಲಹೆ ಬಂದ ಕಾರಣದ ಬದಲಾವಣೆ ಇವತ್ತು ಆಗಿದೆ. ನಮ್ಮ ವಿಧಾನಸಭೆಯ ಆ ಗೇಟನ್ನು ತೆಗೆದು ಅಲ್ಲಿ ಮರದ ಗೇಟ್ ಅಳವಡಿಸಲಿಕ್ಕೆ ಯಾರು ಕೂಡ ಇಂಜಿನಿಯರ್ಗಳು ಬಹುಶಃ ದೊಡ್ಡ ಅಧಿಕಾರಿ ನಮಗೆ ಸಲಹೆ ಕೊಟ್ಟದಲ್ಲ. ನಾನೇ ಒಂದು ದಿವಸ ಹೋಗುವಾಗ ಯಾರೊಬ್ಬರು ಕಾಮನ್ ಮ್ಯಾನ್ ಅವನು ಬಂದು ಹೇಳಿದರು, ಎಂತ ದೊಡ್ಡ ವಿಧಾನಸಭೆ ಇದು ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಇದೆ ಕಬ್ಬಿನದು, ನೀವು ತರ ಕ್ಯಾಬಿನೆಟ್ಗೆ ಹೋಗೋಕ್ಕೆ ಆ ರೀತಿ ಒಂದು ಡೋರ್ ಮಾಡಿ ಅಂತ ಹೇಳಿದಾಗ ಸಡನ್ ಸ್ಟ್ರೈಕ್ ಆಗಿ ಮತ್ತೆ ಅಧಿಕಾರಿಯನ್ನು ಕರೆಸಿ ಕೂತ್ಕೊಂಡು ಸೊ ಆ ಒಂದು ಸಣ್ಣ ಸಲಹೆ ಸೂಚನೆ ನಮ್ಮ ದೊಡ್ಡ ಪರಿವರ್ತನೆ ಮಾಡಲಿಕ್ಕೆ ನಮ್ಮ ದೊಡ್ಡ ಮಟ್ಟದ ಪ್ರಯೋಜನ ಆಗಿದೆ. ಅದಕ್ಕೆ ನಿಮಗೆ ಯಾವುದೇ ಒಂದು ಹಂತದಲ್ಲಿ ಈ ರೀತಿ ಇದೆ, ಇದನ್ನು ಈ ರೀತಿ ಮಾಡ್ಬೋದು ಆರೋಗ್ಯ ಕ್ಷೇತ್ರ ಒಂದೇ ನನ್ನ ಗಮನಕ್ಕೆ ತನ್ನಿ, ಅದು ಕೂತ್ಕೊಂಡು ಯೋಜನೆ ರೂಪಿಸಿ ಕಾರ್ಯಕ್ರಮ ಹಮ್ಮಿಕೊಂಡು ನಾವು ಮುಂದೆ ಹೋಗೋದು ಅವಕಾಶ ಮಾಡ್ತೇನೆ. ಬಹುಶಃ 2-3 ವಿಶೇಷವಾದ ಯೋಜನೆ ನಮ್ಮ ಮನಸ್ಸಿನಲ್ಲಿ ಒಂದು ಕೆಲಸ ಪ್ರಾರಂಭ ಮಾಡಲಿಕ್ಕಿದೆ. ಅದನ್ನು ಹೀಗೆ ಹೇಳಲಿಕ್ಕೆ ಆಗೋದಿಲ್ಲ. ಹೇಳಿದ ತಕ್ಷಣ ಈಗ ಟಿ ವಿಯಲ್ಲಿ ಬಂದು ಬಿಡ್ತದೆ, ಮತ್ತು ನಾಳೆ ಬೆಳಿಗ್ಗೆ ಇದನ್ನು ಕೊಟ್ಟದ್ದೆಲ್ಲರೂ ಕೂಡ ಗೊತ್ತಿದೆ, ಅದನ್ನು ನಾನು ಹೇಳಬೇಕಂತೇನಿಲ್ಲ. ಆದ ಕಾರಣ ಬಹುಶಃ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿ ಇವತ್ತು ನಡಲಿ. ಬಹುಶಃ ಇವತ್ತು ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಇವತ್ತು ಆಗಿ ಇಡೀ ನಮ್ಮ ಉಳ್ಳಾಲಕ್ಕೆ ದೊಡ್ಡ ಮಟ್ಟದ ಹೆಮ್ಮೆ ಮತ್ತು ಗರಿಮೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಒಂದು ಊರು ಬೆಳಗಬೇಕಾದ್ರೆ ಆ ಊರಿನ ಪವಿತ್ರ ಕ್ಷೇತ್ರಗಳು ಇವತ್ತು ಬೆಳಗುವಂಥ ಅವಕಾಶ ಇವತ್ತು ಆಗಬೇಕು. ಯಾವ ಹಂತದಲ್ಲಿ ಏನೇನೆಲ್ಲ ಬೇಕಾ ಎಲ್ಲ ರೀತಿಯ ಸಹಕಾರ ಕೊಡುವಂಥ ಆಗಿದೆ. ಅದು ಇಂದಿನ ನನ್ನ ತಂದೆ ಕಾಲ ಇದ್ದಂಥ 1990 2000 ಅಲ್ಲಿ ಬಹುಶಃ ಇದೆಲ್ಲ ಮಣ್ಣಿದ್ದಿತ್ತು. ಅಲ್ಲಿ ಫಸ್ಟ್ ಆಗಿ ಚಪ್ಪಡಿ ಅಲ್ಲ, ಅದು ನೆಕ್ಸ್ಟ್ ಆಯ್ತದೆ. ಸೊ ಅಲ್ಲಿ ಹಾಗೆಲ್ಲ ಮತ್ತೆ ಅದು ಇಂಟರ್ಲಾಕ್ ಆಯಿತು ಇವರ ಕಾಲದಲ್ಲಿ. ಮತ್ತು ಮೂಡದ ಅಧ್ಯಕ್ಷ ಆದ ನಂತರ ಅವರು ತಕ್ಷಣ ಇದರಲ್ಲಿ ಅಲ್ಲಿಗೆ ಅವರು ಇಂಟರ್ಲಾಕ್ ಇವತ್ತು ಸದಾಶಿವ ನೇತೃತ್ವದಲ್ಲಿ ಹಾಕುವಂಥ ಅವಕಾಶ ಆಯಿತು. ಸೊ ಸುರೇಶ್ ಭಟ್ನಾಗರ್ ಇರಲಿ, ನಮ್ಮ ಅಧ್ಯಕ್ಷ ಚಿದಾನಂದ ಇರಲಿ, ಸಮಿತಿ ಅದು ಯಾತ್ರಿ ನಿವಾಸ ಬಹುಶಃ ಇಲ್ಲಿಗೆ ತರುವಂಥ ಆಯಿತು. ಆ್ಯಕ್ಚುಲಿ ಸ್ಟಾರ್ಟ್ ಸ್ಯಾಂಕ್ಷನ್ ಗೊತ್ತಿದೆ ಆದದ್ದು ಸೋಮೇಶ್ವರಕ್ಕೆ. ನಾನು ಎಲ್ಲ ಕಡೆ ಯಾತ್ರಿ ನಿವಾಸ ಸ್ಯಾಂಕ್ಷನ್ ಮಾಡಿದೆ. ಅದು ಕೆಲವರು ತಗೊಂಡಿದ್ದಾರೆ, ಮಂಜನಾಡಿಯವರು ತಗೊಂಡ್ರು, ಮುಡಿಪನವ್ರು ತಗೊಂಡ್ರು, ಇಲ್ಲಿ ತಲಪಾಡಿಯವರು ಸೋಮೇಶ್ವರ ಜಾಗ ತಕರಾರು ಬೇಕು ಬೇಡ ಅಂಥೇಳಿ ಈ ಬಂದಂಥ ದುಡ್ಡನ್ನು ಬೇರೆದಕ್ಕೆ ನಮಗೆ ಪೈಪ್ಲೈನ್ ಮತ್ತು ನೀರು ಕೊಡಿ ಅಂತೇಳಿ ಬರೆದಿದ್ದರು. ಬಹುಶಃ ಅವತ್ತು ಸುರೇಶ್ ಭಟ್ನಾಗರ ಗಮನಕ್ಕೆ ತಂದಾಗ ನಾನೇ ಬಹುಶಃ ಸರ್ಕಾರ ನಮಗೆ ಇಲ್ಲದಿದ್ದರೂ ಕೂಡ ಅದು ಬೆನ್ನ ಹಿಂದೆ ಬಿದ್ದು ಅದನ್ನು ಬಹುಶಃ ಅಲ್ಲಿ ಸ್ಯಾಂಕ್ಷನ್ ಆದದನ್ನು ಬಹುಶಃ ಯಾಕಂದರೆ ಅದು 18ರಲ್ಲಿ ಸ್ಯಾಂಕ್ಷನ್ ಆಯಿತು ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ, ಮತ್ತೆ ಅದು ಬಾಕಿ ಆಯಿತು. ಮತ್ತು ಸರ್ಕಾರ ಬದಲಿದ್ದರೂ ಕೂಡ ಅದು ಭಾಳಷ್ಟು ಒತ್ತಡ ಇತ್ತು, ಅದು ಅಲ್ಲಿಗೆ ಆಗಬೇಕಂತೇಳಿ. ಏನಂದರೆ ಯಾತ್ರಿ ನಿವಾಸ ಬೇಡ, ಈ ದುಡ್ಡಿನಲ್ಲಿ ಪೈಪ್ಲೈನ್ ಮತ್ತು ನಮಗೆ ವಾಟರ್ ಟ್ಯಾಂಕ್ ಮಾಡಿ ಅಂತೇಳಿ ಬದಲಾವಣೆ ಪ್ರಸ್ತಾವಕ್ಕೆ ಅದು ಎಷ್ಟೇ ಅದಕ್ಕೆ ಅವಕಾಶ ಮಾಡಿ ಕೊಡದೆ ಬಹುಶಃ ಅದು ಬೆನ್ನೆ ಹಿಂದೆ ಬಿದ್ದು ಬಹುಶಃ ಪ್ರಾರಂಭ ಮಾಡಿ ಕಟ್ಟಡ ಕಟ್ಟಲು ಸುಸಜ್ಜಿತವಾದ ಒಂದು ಇವತ್ತು ಯಾತ್ರಿ ನಿವಾಸ ಕೂಡ ಇವತ್ತು ಆಗಿದೆ. ಮುಂದಿನ ದಿನಗಳಲ್ಲಿ ಕೂಡ ಏನಾದರೂ ಸಹಕಾರ ಬೇಕಾದಲ್ಲಿ ನಾವೆಲ್ಲ ಮುಂದೆ ನಿಂತು ನಮ್ಮೆಲ್ಲ ರೀತಿಯ ಸಹಕಾರ ಖಂಡಿತವಾಗಿ ನಾನು ಕೊಡ್ತಂದು ಹೇಳಿಕೊಳ್ತಾ ಮತ್ತು ನಮ್ಮ ಆಡಳಿತ ಮುಖಸ್ಥರಿಗೂ, ಕೋಶಾಧಿಕಾರಿಗೂ, ಮಹಿಳಾ ಅಧ್ಯಕ್ಷರಿಗೂ, ನಮ್ಮೆಲ್ಲ ಹಿರಿಯ ಸದಸ್ಯರಿಗೂ, ಬಹುಶಃ ಮೂಡದ ಅಧ್ಯಕ್ಷ ಸದಾಶಿವ ಉಳ್ಳಾಲ್ ಅವರಿಗೂ, ಬಹುಶಃ ನಮ್ಮ ಪವನ್ ಅಂತ ಎಲ್ಲ ನಮ್ಮ ಸದಸ್ಯರು ಬಾಲ ಸದಸ್ಯರಿದ್ದು ಎಲ್ಲರಿಗೂ ಕೂಡ ನನ್ನ ವಿಶೇಷವಾದ ಅಭಿನಂದನೆ ಶುಭ ಸಲ್ಲಿಸಿ ನಿಮ್ಮೆಲ್ಲರ ಆಶೀರ್ವಾದ ನಾನು ಬೇಡಿಕೊಂಡು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬೆಂಜನಪದವು ಅವರು ನಿಮಗೆ ಪ್ರೀತಿಪೂರ್ವಕವಾಗಿ ಒಂದು ಸಲ್ಲಿಸಬೇಕು ಎನ್ನುವಂಥ ಹಂಬಲ. ನಮ್ಮ ಕ್ಷೇತ್ರದ ಪವನ್ ಕೊಲ್ಯ ಕೋಟೆಕಾರು ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ಜೊತೆಗೆ ಸುರೇಖ, ಇವರೆಲ್ಲರೂ
ಕಾಂಗ್ರೆಸ್ ಪಕ್ಷದಲ್ಲಾಗಿರಲಿ, ರಾಜಕೀಯ ಕ್ಷೇತ್ರದಲ್ಲಿ ಆಗಿ, ಸಾಮಾಜಿಕ ರಂಗದಲ್ಲೇ ಆಗಲಿ ನಮ್ಮ ಉಳ್ಳಾಳ ಕ್ಷೇತ್ರಕ್ಕೆ ಸೇರಿದವರು ಎಂಬುದು ನಮ್ಮ ಹೆಮ್ಮೆ. ಹಾಗಾಗಿ ನಮ್ಮ ಕ್ಷೇತ್ರಕ್ಕೆ ಬರುವಾಗ, ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟ ಕ್ಷೇತ್ರಕ್ಕೆ ಬರುವಾಗ ಈ ಗೌರವವನ್ನು ಸಲ್ಲಿಸಬೇಕು ಎನ್ನುವ ಫಲದಿಂದ ತಮಗೆ ಪೂರ್ವಕವಾಗಿ ಸಲ್ಲಿಸ್ತಾ ಇದ್ದಾರೆ. ಬಹಳ ಹೃದಯಪೂರ್ವಕವಾದ ಕೃತಜ್ಞತೆ ನಮಗೆಲ್ಲ. ಹಾಗೆ ವಿಶೇಷವಾಗಿ ಯಾತ್ರಿ ಭವನಕ್ಕೆ 55 ಲಕ್ಷದಷ್ಟು ದೊಡ್ಡ ಅನುದಾನವನ್ನು ಕೊಟ್ಟದ್ದಲ್ಲದೆ ಸರಿಸುಮಾರು 25 ಲಕ್ಷವನ್ನು ಈ ಕ್ಷೇತ್ರದ ಯೋಜನೆಗಳನ್ನು ಇಲ್ಲಿ ಸಾಕಾರಗೊಳಿಸುವುದಕ್ಕೆ ಯುಟಿ ಖಾದರ್ ಅವರ ಕೊಡುಗೆ ನಿಜಕ್ಕೂ ಅನಂತವಾದದ್ದು, ಯಾವತ್ತೂ ಸ್ಮರಣೀಯವಾದದ್ದು. ಅದಕ್ಕೆ ಯಾವತ್ತೂ ನಾವು ಋಣಿಗಳು. ಇನ್ನು ಮುಂದಕ್ಕೆ ನಮ್ಮ ಕ್ಷೇತ್ರದಲ್ಲಿ ನಡೆಯುವಂತಹ ಪ್ರತಿ ಚಟುವಟಿಕೆಗಳಿಗೆ ಕೂಡ ಅವರ ಪ್ರೋತ್ಸಾಹ, ಅಭಿವೃದ್ಧಿಯ ಕೈ ನಮ್ಮ ಜೊತೆ ಇರಲಿ ಎಂಬ ಹೃದಯಪೂರ್ವಕವಾದಂತಹ ಬೇಡಿಕೆಯೊಂದಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಬಹುಶಃ ನಮ್ಮ ಇನ್ನೊಬ್ಬ ಯುವಕ ದಿನೇಶ್ ಕುಂಪಲವ್ ಕೂಡ ಸಕ್ರಿಯವಾಗಿ ಈ ಕ್ಷೇತ್ರದ ಬಗ್ಗೆ ಆಗಿಂದಾಗೆ ಅವರ ವಿಚಾರಗಳನ್ನು ಹೇಳ್ತಾ ನಮಗೆ ಇವತ್ತಿರುವಂಥ ಅವಕಾಶ ಕೂಡ ಆಗ್ತದೆ. ಅವರನ್ನು ಕೂಡ ಅಭಿನಂದಿಸ್ತೇವೆ. ಇಷ್ಟು ಮಾತ್ರ ಅಲ್ಲ, ನಾನು ಈಗಲ್ಲ ಹಿಂದೆ ಕೂಡ, ಯಾಕೆ ನಮ್ಮಿಂದ ಎಲ್ಲ ಸಮಾಜದವ್ರಿಗೂ ಉಪ ಆಗಬೇಕಂತ ಹೇಳಿಕೊಂಡೆ. ನಾನು ಎಲ್ಲ ಸಮಾಜದವ್ರು ಕೂಡ ನನ್ನ ಕಚೇರಿಯಲ್ಲಿ ಒಬ್ಬೊಬ್ಬರು ಇದ್ದಾರೆ. ನಿಮ್ಮ ಸಮುದಾಯದಿಂದ ಬಬಿತ್ ಇವತ್ತು ಇರುವಂಥದ್ದು, ಕುಲಾಲ ಸಮಾಜದಿಂದ ಅರುಣ್ ಇವತ್ತು ಇರುವಂಥದ್ದು, ಸಣ್ಣ ಒಂದು ನಮ್ಮ ವಿಜಯ್ ಇರುವಂಥದ್ದು, SC ಸಮುದಾಯದಿಂದ ಪ್ರವೀಣ್ ಅಂತ ಇರುವಂಥದ್ದು, ಕ್ರಿಶ್ಚಿಯನ್ ಸಮುದಾಯದಿಂದ ಬಹುಶಃ ಪಿಂಟು ಅಂತ ಅವನಿಗೆ ಬಹುಶಃ ನೇರವಾಗಿ ಕಚೇರಿ ಕೂಡ ಅವರು ಎಲ್ಲ ಜಾತಿ ವರ್ಗದ ಯಾಕಂತ ಹೇಳಿದರೆ ಅವರವರ ವರ್ಗದಿಂದ ಒಬ್ಬೊಬ್ಬರು ಅಲ್ಲಿ ಇರಬೇಕು ನೇರವಾಗಿ ಅಂತ ಹೇಳಿ ಎಲ್ಲರೂ ಕೂಡ ಇವತ್ತು ಸಮಾಜ ಒಬ್ಬೊಬ್ಬರು ಕೂಡ ನನ್ನ ಕಚೇರಿ ಬೇರೆ ಬೇರೆ ಜವಾಬ್ದಾರಿ ವಹಿಸಿಕೊಂಡು ಇವತ್ತು ಇದ್ದಾರೆ ಹೇಳಲಿಕ್ಕೆ ನಾನು ತಿಳಿಸ್ತೇನೆ. ಇದೆ ಸ್ನೇಹಿತರೆ, 4 ಅಂಶಗಳನ್ನು ಯುಟಿ ಖಾದರ್ ಅವರನ್ನು ನೋಡಿ ನಾವು ಕಲಿಬೇಕು. ಅವರಿದ್ದಾಗಲೇ ಇದು ಹೇಳುವುದು, ಇದು ಮುಖಸ್ತುತಿಯಲ್ಲ, ಗುಣಕ್ಕೆ ಮಾತ್ಸರಿ ಇಲ್ಲ ಎನ್ನುವಂಥ ಮಾತಿದೆ. ಅವರನ್ನು ನೋಡಿ ಇತರ ರಾಜಕಾರಣಿಗಳು ಕಲಿಬೇಕಾಗಿರುವ 4 ಅಂಶ. ಒಂದು, ಸಚಿವರಾದ ನಂತರ ಆರಾಮಕ್ಕೆ ಅವರು ರೆಸ್ಟ್ ತಗೊಳ್ಬೋದಿತ್ತು, ಬೇಕಾದಷ್ಟು ಚಟುವಟಿಕೆಗಳಿಗೆ ತಲೆಗೊಡದೆ ಅವರಷ್ಟಕ್ಕೆ ಇರ್ಬೋದಿತ್ತು. ಆದರೆ ಯಾವುದೇ ಕಾರ್ಯಕ್ಕೆ ಕರೆದಾಗ ತಪ್ಪದೆ ಹಾಜರಾಗುವ ಒಬ್ಬ ರಾಜಕಾರಣಿ ಇದ್ರೆ ಅದು ಯುಟಿ ಖಾದರ್ ಅವರು. ಇದು ನಮಗೆ ಗೊತ್ತಿರುವ ಸಂಗತಿ. ಹಾಗಾಗಿ ಅಭಿಮಾನದಿಂದ ಹೇಳಬೇಕು. ಸಂಡೇ 1 ಮದುವೆ 10 ಮದುವೆ ಇದ್ದಾಗ ನಾವು ತಲೆಬಿಸಿ ಮಾಡುವವರು ಅವರು ಇವತ್ತು ಬೆಳಿಗ್ಗಿಂದ ಸಂಜೆ ತನಕ ಎಷ್ಟು ಶೆಡ್ಯೂಲನ್ನು ಇಟ್ಟುಕೊಂಡಿರುವರು ಎಂಬುದನ್ನು ಒಮ್ಮೆ ಆಲೋಚನೆ ಮಾಡೋಣ. ಹಾಗಾಗಿ ರಾಜಕಾರಣಿಗಳಾಗುವುದು ಅಷ್ಟು ಸುಲಭದ ಕೆಲಸ ಅಲ್ಲ ಎಂಬುದನ್ನು ಅವರು ತೋರಿಸಿಕೊಡ್ತಾ ಇದ್ದಾರೆ. ಎರಡನೇದು, ನಮ್ಮಲ್ಲಿ ಜಗದ್ಗುರು ಎನ್ನುವಂಥ ಒಂದು ಮಾತಿದೆ. ಜಗದ್ಗುರು ಅಂತ ಹೇಳಿದ್ರೆ ಜಗತ್ತಿಗೆ ಗುರುವಾದವನಲ್ಲ, ಜಗತ್ತನ್ನೇ ಗುರುವನ್ನಾಗಿ ಪರಿಗಣಿಸಿರುವವರು. ಬಹುಶಃ ಜನನಾಯಕ ಅಂತ ಹೇಳಿದ್ರೆ ಅವರು ಜನರಿಗೆ ನಾಯಕ ಆಗಿರುವುದಲ್ಲ, ಜನರನ್ನೇ ನಾಯಕರು ಅಂತ ಪರಿಗಣಿಸಿರುವರು. ಯುಟಿ ಖಾದರ್ ಅವರು ಸಾಮಾನ್ಯವಾಗಿ ಎಳೆಯ ಮಗುವಿನಿಂದ ತೊಡಗಿ ಪ್ರತಿ ಹಿರಿಯರ ತನಕ, ಅದು ಅಂತಸ್ತು ಸ್ತರಗಳನ್ನು ನೋಡದೆ ಪ್ರತಿಯೊಬ್ಬರನ್ನು ಮುಟ್ಟಿ ಮಾತನಾಡುವಷ್ಟು ಸಲುಗೆ ಇರುವಂತಹ ಅಪರೂಪದ ರಾಜಕಾರಣಿ. ಇದು ಅವರನ್ನು ನೋಡಿ ಇತರರು ಮತ್ತು ನಾವು ಕಲಿಬೇಕಾಗಿರೋದು. ಮತ್ತೆ ಸರ್ವೇ ಸಾಮಾನ್ಯವಾಗಿ ಮನವಿ ಪತ್ರವನ್ನು ಕೊಟ್ಟಾಗ ಜಾರಿಕೊಳ್ಳುವ ರಾಜಕಾರಣಿಗಳು ಸಹಜ, ರಾಜಕಾರಣದಲ್ಲಿ ಬಹಳ ಸಹಜ ಅದು. ಆದರೆ ನಿಮ್ಗೇನು ಬೇಕೋ ಅದು ಕೇಳಬೇಕಾಗಿರೋದು ನಿಮ್ಮ ಹಕ್ಕು. ನನ್ನನ್ನು ನಿಲ್ಲಿಸಿ ಕೇಳಿ, ನನ್ನಕ್ಕೆ ಗದರಿಸಿ ಕೇಳಿ, ಬೆದರಿಸಿ ಕೇಳಿ ಅಂತ ಸಾರ್ವಜನಿಕ ವೇದಿಕೆಯಲ್ಲಿ ಕೇಳಿ ತಮ್ಮ ಕೆಲಸವನ್ನು ಮಾಡಿಸುವಂತಹ ನಾಯಕರು ಯುಟಿ ಖಾದರ್. ಕೊನೆಯದಾಗಿ ಸಮನ್ವಯ. ಈಗಷ್ಟೇ ಅವರು ಅವರ ಜೊತೆಗಿರುವ ಆಪ್ತ ಸಹಾಯಕರನ್ನು ನೆನಪಿಸಿಕೊಂಡರು. ಅವರ ಆಪ್ತ ಸಹಾಯಕರಿಂದ ತೊಡಗಿ ಪರಿಗಣಿಸಲ್ಪಡುವ ಪ್ರತಿ ವರ್ಗದ ತನಕ ಎಲ್ಲ ಮಟ್ಟದ ಮತ್ತು ಎಲ್ಲ ಸ್ತರದ ಸಮುದಾಯದವರನ್ನು ಕೂಡ, ಧರ್ಮೀಯರನ್ನು ಕೂಡ ಅವರು ಪರಿಗಣಿಸ್ತಾರೆ. ಯಾವುದೇ ಗೊಂದಲಮಯವಾದ ಇಕ್ಕಟ್ಟಿನ ಸಂದರ್ಭ ಬಂದಾಗ ಸಮನ್ವಯ ಸಾಧಿಸಿ ಎರಡೂ ಕಡೆಗೂ ಇಕ್ಕಟ್ಟು, ಮುಗ್ಗಟ್ಟು, ಬಿಕ್ಕಟ್ಟು ಆಗದ ಹಾಗೆ ನೋಡಿಕೊಳ್ಳುವ ಸಮನ್ವಯಕಾರ ಯುಟಿ ಖಾದರ್ ಅವರು. ಹಾಗಾಗಿ ಈ 4 ಅಂಶಗಳನ್ನು ನಾನು ಈ ಸಂದರ್ಭದಲ್ಲಿ ಅಗತ್ಯವಾಗಿ ಉಲ್ಲೇಖಿಸಲೇಬೇಕು. ಇನ್ನು ಈ ಕ್ಷೇತ್ರದ ಅಧಿದೇವತೆಯಾಗಿರುವಂತಹ ಸಪರಿವಾರ ಸಮೇತ ಚೀರುಂಬ ನಾಲ್ವರು ನಮ್ಮೆಲ್ಲರ ಇಷ್ಟ ದೇವರು ಅವರಿಗೆ ಶಕ್ತಿ ಕೊಡಲಿ, ಆರೋಗ್ಯ ಮುಖ್ಯವಾಗಿ ಕೊಡಲಿ, ಬಹಳ ಭದ್ರವಾದ ಆರೋಗ್ಯ ಕೊಡಲಿ. ಜೊತೆಗೆ ಎಲ್ಲ ಕಡೆಗೂ ಇದೇ ರೀತಿ ಜನಾಪ್ತರಾಗಿ ಬೆರೆಯುವ ಸಂದರ್ಭಗಳನ್ನು ಒದಗಿಸಿಕೊಡ್ಲಿ. ಬದುಕಿನಲ್ಲಿ ಬರುವಂತಹ ಯಾವುದೇ ಇಕ್ಕಟ್ಟುಗಳು ಇದ್ರೂ ಕೂಡ ದೂರೀಕರಿಸಿ ಇನ್ನಷ್ಟು ಶಕ್ತಿ ಕೊಟ್ಟು ಉಳ್ಳಾಳಕ್ಕೆ ಸತ್ಕೀರ್ತಿಯನ್ನು ಕೊಟ್ಟು ಆಗಾಗ ಆರೋಗ್ಯ ಸಚಿವರನ್ನು ನಾವು ಹೀಗಿರಬೇಕು ಎನ್ನುವ ರೀತಿಯಲ್ಲಿ ಗುರುತಿಸಿಕೊಳ್ಳುವಂತಹ ಸಂದರ್ಭ
ಅವರಿಗೆ ಒದಗಿಸಿಕೊಡ್ಲಿ ಎಂಬ ಆಶಯದೊಂದಿಗೆ ಮತ್ತೊಮ್ಮೆ ಸೇರಿದ ನಮ್ಮೆಲ್ಲರ ಪರವಾಗಿ ಉಳ್ಳಾಳ ಶ್ರೀ ಚಿರುಂಬ ಭಗವತಿ ಕ್ಷೇತ್ರದ ಪರವಾಗಿ ಜೊತೆಗೆ ಉಳ್ಳಾಳ ಶ್ರೀ ಚಿರುಂಬ ಭಗವತಿ ತೀಯಾ ಸಮಾಜ ಸೇವಾ ಸಂಘದ ಪರವಾಗಿ ಅವರ ಉಪಸ್ಥಿತಿಗೆ ಆಗಮನಕ್ಕೆ ಅತ್ಯಂತ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ. ಆಗಸ್ಟ್ 9ರಂದು ಚೇರುಲಿ ಒಳಿನಾಳು ತೀಯರೆ ಚೇರುಲಿ ಒಳಿನಾಳು ಎನ್ನುವಂತ ಒಂದು ಕಾರ್ಯಕ್ರಮ ನಡೆಯಲಿಕ್ಕಿದೆ. ಆ ಕಾರ್ಯಕ್ರಮಕ್ಕೆ ಇನ್ನೊಬ್ಬರಿಗೆ ನ್ಯಾಯವಾಗಿತ್ತು ಐವನ್ ಕೊಟ್ಟದ ಓಕೆ ಸರ್ ಬನ್ನಿ ಸರ್ ತುಂಬಾ ಸಂತೋಷ. ನಿಮ್ಮ ಆರೋಗ್ಯ ಒಳ್ಳೆದು ಮಾಡಿ ನಮ್ಮ ಆರೋಗ್ಯ ನಿಮ್ಮ ಸಲಹೆ ಸೂಚನೆ ಪ್ರಾರ್ಥನೆ ಲಭ್ಯವಿದೆ. ಮಲ್ಲ ಉಂಟು ಎರಡೇ ದಿನ ಉಂಟು ನಮಗೆ. ನೀವು ಬಂದ ಖುಷಿ. ನಮ್ಮ ಇಂದಿನ ಫಾದರ್ ಚೆನ್ನಾಗಿ ಕೆಲಸ ಮಾಡಿದ ಇನ್ನೂ ವೇಗವಾಗಿ ನೀವು ತಗೊಂಡು ಹೋಗ್ತೀರಿ. ಯಾಕಂದ್ರೆ ನಾನು ನಿಮ್ಮ ಬೋಂದೆ ಇಲ್ಲಿ ಬೋಂದೆ ಫಂಕ್ಷನ್ಗೆ ಆಯ್ತಾ ಭೇಟಿ ಆಯ್ತಾ? ಇಲ್ಲ, ನಾನು ಫಸ್ಟ್ ಇಲ್ಲಿಗೆ ಬಂದೆ, ಅಲ್ಲಿ ದರ್ಗಾಗೆ ಹೋದೆ, ದೇವಸ್ಥಾನ ಇಲ್ಲಿ ಬಂದೆ, ಮತ್ತೆ ಮಂಗಳೂರು, ಮತ್ತೆ ನಾನು ನಾಳೆ ಫುಲ್ ಡೇ ಬೇರೆ ಬ್ಯಾಂಗ್ಳೂರು. ನನಗೆ ಸ್ಟಾರ್ಟಿಂಗ್ ಅಲ್ಲ, ವಿ ಹ್ಯಾವ್ ಟು ಸಿ ವಾಟ್ ಇಸ್ ದ ಪ್ರೋಗ್ರಾಮ್ ಏನಂತ. Tomorrow morning I am going to be first meeting at 8 o'clock in Lady Ocean. Then all the DHOs and PSC officers in the evening disaster district ನಮ್ಮ DCISP ಅವರದೆಲ್ಲ ಮೀಟಿಂಗ್. ಸೊ ಇಡೀ ನಮ್ಮ ಕ್ಷೇತ್ರದ ಜನರ ಪರವಾಗಿ ನಮ್ಮ ಫಾದರ್ ಅವರನ್ನು ಬಹುಶಃ ಬೋಂದೆಯಲ್ಲಿ ಹೆಸರುವಾಸಿಯಾಗಿದ್ದಾರೆ. ಆಂಡ್ರೂ ಡಿಸೋಜರ್ ಅವರು ಇಡೀ ನಮ್ಮ ಕ್ಷೇತ್ರ ಜನರ ಪರವಾಗಿ ನಾನು ಬಹುಶಃ ಫಾದರ್ ಅವರನ್ನು ಕುಳಿತುಕೊಳ್ಳೋಕೆ ನಾನು ಇವತ್ತು ಸ್ವಾಗತಿಸಿಕೊಂಡು ಬಹುಶಃ ಇಂದಿನ ಫಾದರ್ ಪ್ರೀತಿ ವಿಶ್ವಾಸ ಅತ್ಯುತ್ತಮವಾಗಿ ಬಹಳ ಸಂತೋಷದಿಂದ ಆ ಒಂದು ಅವಧಿಯನ್ನು ಕೊಟ್ಟು ನಾವು ಕೂಡ ಇದನ್ನು ಅತ್ಯುನ್ನತ ತಗೊಳ್ಳೋದು ವಿಶ್ವಾಸ ನನಗಿದೆ. ಯಾಕೆ ವಿಶೇಷ ಅನುಭವ ಇದಕ್ಕೆ ನಮ್ಮೆಲ್ಲರ ಏನಿದೆ ನಮ್ಗೆ ಫೋನ್ ಮಾಡಿ ಫಾದರ್, ಆ ನಂಬರ್ ಇಲ್ಲಿದೆ, ಮೆಸೇಜ್. ಬಹುಶಃ ಇತಿಹಾಸ ಪ್ರಸಿದ್ಧ ಹಾಗೂ ಪವಿತ್ರವಾದ ಸೈಂಟ್ ಸೆಬಾಸ್ಟಿಯನ್ಸ್ ಚರ್ಚ್ ಭಾಳಷ್ಟು ವರ್ಷಗಳಿಂದ ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ
ಒಂದು ಉಳ್ಳಾಲದ ಅಭಿವೃದ್ಧಿಗೆ ತನ್ನದಾದ ಕೊಡುಗೆಯನ್ನು ಕೊಟ್ಟಿದೆ. ಈ ಒಂದು ಅತ್ಯಂತ ಪವಿತ್ರ ಮತ್ತು ಶ್ರದ್ಧಾಪೂರ್ವಕ ಕೇಂದ್ರಕ್ಕೆ ನಾನು ಸಚಿವನಾಗಿ ಪ್ರಪ್ರಥಮವಾಗಿ ಇಲ್ಲಿ ಬಂದು ನಮ್ಮ ನೂತನ ಧರ್ಮಗುರುಗಳಾದಂಥ ಬಹುಶಃ ಲಿಯೋ ಡಿಸೋಜ್ ಅವರೊಂದು ಆಶೀರ್ವಾದ, ಅದ್ರ ಜೊತೆಲಿ ಊರವರ ಜೊತೆಯಲ್ಲಿ ಒಂದು ಚರ್ಚೆ ನಡೆಸಿಕೊಂಡು ಬಹುಶಃ ಮುಂದಿನ ದಿನಗಳು ಕೂಡ ಈ ಒಂದು ಪವಿತ್ರವಾದ ಕ್ಷೇತ್ರ, ಈ ಊರಿನ ಸರ್ವ ಧರ್ಮದವರು ಶಾಂತಿಯಿಂದ, ನೆಮ್ಮದಿಯಿಂದ, ಏಕತೆಯಿಂದ, ಪ್ರೀತಿಯಿಂದ ಬಹುಶಃ ಹೇಗೆ ನಾವು ತಮ್ಮ ಜೀವನ ಸಾಗಿಸಲು ತಮ್ಮ ವಿಷಯ ಪ್ರಾರ್ಥನೆ ಮತ್ತು ಮಾರ್ಗದರ್ಶನ ಕೂಡ ನಾವು ಕೇಳಿದ್ದೇವೆ. ಅವರು ಈಗಾಗಲೇ ಬೋಂದಿಯಲ್ನಲ್ಲಿ ಒಂದು ಅತ್ಯಂತ ಜನಪ್ರಿಯವಾದ ಸರ್ವ ಜನರಿಗೆ ಪ್ರೀತಿಗೆ ಒಳಪಟ್ಟಂಥ ಮತ್ತು ಅಭಿವೃದ್ಧಿಯಲ್ಲಿ ಆ ಒಂದು ಹೆಜ್ಜೆ ಮುಂದಿಟ್ಟಂಥ ಇವತ್ತು ಗುರುಗಳಾಗಿ ಗುರುತಿಸಿಕೊಂಡಿದ್ದಾರೆ. ಬಹುಶಃ ಅವರನ್ನು ಇಲ್ಲಿಗೆ ವರ್ಗಾಯಿಸಂಥ ಬಿಷಪ್ ಮತ್ತು ಟೀಮು ಕೂಡ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಹಿಂದಿನಲ್ಲಿ ನಮ್ಮ ಧರ್ಮಗುರುಗಳಿದ್ದರು, ಸಿಪ್ರಿಯನ್ ಪಿಂಟರ್ ಅವರು ಬಹುಶಃ 3 ವರ್ಷ ಅವ್ರಿಗೆ ಚೆನ್ನ ಪ್ರೀತಿ ವಿಷಯ ಇದ್ದು ಬಹುಶಃ 6 ವರ್ಷ ಈಗ ಅವರು ಬಹುಶಃ ನಮ್ಮ ವೆಲೆನ್ಸಿಯಾಗೆ ಹೋಗಿದ್ದಾರೆ. ಅವ್ರಿಗೆ ಕೂಡ ನಾವು ಪ್ರೀತಿಪೂರ್ವಕ ನಮ್ಮ ಇವತ್ತು ಬೀಳ್ಕೊಡುಗೆ ಮತ್ತು ಅವ್ರು ನೆನಪಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅವರೆಲ್ಲ ಉತ್ತಮವಾದ ಕೆಲಸವನ್ನು ಬಹುಶಃ ನೂತನ ಗುರುಗಳು ಇನ್ನಷ್ಟು ವೇಗವಾಗಿ ಮುಂದೆ ತಗೊಂಡು ಹೋಗ್ತಾರೆ. ಅದಕ್ಕೆ ಏನೆಲ್ಲ ನಮ್ಮ ಸಹಕಾರ ಬೇಕಾ ಎಲ್ಲ ರೀತಿಯ ಸಹಕಾರ ನಾವು ಹಿಂದೆ ಕೂಡ ಕೊಟ್ಟಿದ್ದೇವೆ, ಈಗಲೂ ಕೂಡ ಕೊಡ್ತೇವೆ. ನಾವೆಲ್ಲ ಉಳ್ಳಾಲದವರೆಲ್ಲರಿಗೂ ಜೊತೆಯಾಗಿ ಒಗ್ಗಟ್ಟಿನಿಂದ ಮುಂದೆ ಹೋಗ್ತಾನೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈಗಾಗಲೇ ಸರ್ವ ಜನರ ಪರವಾಗಿ ಈ ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಆರೋಗ್ಯ, ಸಾಮಾಜಿಕ, ರಸ್ತೆ ಎಲ್ಲ ವಿಚಾರಗಳು ನಾವು ಚರ್ಚೆ ನಡೆಸಿದ್ದೇವೆ. ಯಾವ ರೀತಿ ಕೆಲಸ ಆಗಬೇಕು ಅದು ಮುಂದೆ ಆಲೋಚನೆ ಮಾಡಿಕೊಂಡು ಮುಂದೆ ಹೋಗ್ತೇವೆ. ಎಲ್ಲರ ಸಹಕಾರ ನಾವು ಯಾಚಿಸ್ತೇವೆ. ಅವರು ಸಂತ ಸೆಬಾಸ್ಟಿಯನ್ ಚರ್ಚಿಗೆ ಪ್ರಪ್ರಥಮವಾಗಿ ಆರೋಗ್ಯ ಸಚಿವರಾದ ನಂತರ ಬಂದು ಭೇಟಿ ಮಾಡಿ, ನನ್ನನ್ನು ವೈಯಕ್ತಿಕವಾಗಿ ಭೇಟಿ ಮಾಡಿ ತಮ್ಮ ಎಲ್ಲ ಸಹಕಾರವನ್ನು ನಮಗೆ ಭರವಸೆ ಕೊಟ್ಟಂಥ ನನ್ನ ಆತ್ಮೀಯರಾದಂಥ ಶ್ರೀಮಾನ್ ಯು ಟಿ ಖಾದರ್ ಅವರಿಗೆ ನಿಮಗೆ ಧನ್ಯವಾದಗಳು. ಇದರ ಮುಂದಲೂ ಕೂಡ ಈ ಚರ್ಚಿನ ಈ ವಿಚಾರಣಾ ಕೇಂದ್ರದ ಅಭಿವೃದ್ಧಿ ಕಾರ್ಯಗಳಿಗೆ ನೀವು ಸ್ಪಂದಿಸಿದ್ದೀರಾ, ತುಂಬ ಸಹಕಾರ ನೀಡಿದ್ದೀರಾ. ಸರ್ಕಾರದ ವತಿಯಿಂದ ನಿಮ್ಮ ವೈಯಕ್ತಿಕ ನೆಲೆಯಿಂದ ಕೂಡ ನಿಮ್ಮ ಪ್ರೀತಿಯನ್ನು ತೋರಿಸಿದ್ದೀರಾ. ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹೇಗೆ ಇಂದಿನ ನಮ್ಮ ಧರ್ಮಗುರುಗಳಿರುವಾಗ ನೀವು ಇಲ್ಲಿ ಬರ್ತಾ ಇದ್ದೀರಿ, ನಿಮ್ಮ ಸಹಕಾರವನ್ನು ಕೊಟ್ಟಿದ್ದೀರಿ. ನಾನು ಕೂಡ ಈಗ ತಾನೇ ಬಂದಿದ್ದೇನೆ, ನಿಮ್ಮ ಸಹಕಾರವನ್ನು ಬೇಡ್ತೇನೆ. ಇವತ್ತಿಗೆ ಬಂದದನ್ನು ತುಂಬ ಸಂತೋಷ ಆಯಿತು. ನೀವು ಸಚಿವರಾಗಿ ಪ್ರಪ್ರಥಮವಾಗಿ ಇಲ್ಲಿ ಭೇಟಿ ನೀಡಿ ಎಲ್ಲ ಧಾರ್ಮಿಕ ಕೇಂದ್ರಗಳಿಗೆ ಭೇಟಿ ನೀಡುವ ನೀವೊಂದು ಸಚಿವರು, ನೀವೊಂದು ಸೌಹಾರ್ದ ಸಚಿವ ಅಂತ ಹೇಳ್ಬೋದು. ನಿಮಗೆ ಅಭಿನಂದನೆಗಳು. ನಿಮಗೆ ಜಾತಿ ಮತ ಭೇದ ಏನಿಲ್ಲ, ಎಲ್ಲರ ಒಟ್ಟಿಗೆ ಎಲ್ಲರಾಗಿ ನೀವು ಸೇರ್ತೀರಾ. ಇದು ನಾನು ನೋಡಿದ್ದೇನೆ. ನನ್ನ ಮುಂಚಿನ ಚರ್ಚಿಗೂ ನೀವು ಬಂದಿದ್ದೀರಿ. ಆ ಚರ್ಚೆ ಉದ್ಘಾಟನಾ ಸಮಯದಲ್ಲಿ ಬಹಳ ಒಂದು ಉತ್ತಮ ಮಾತನ್ನು ನೀವು ಹೇಳಿದ್ದೀರಿ. ಆ ದಿನವೇ ನಾನು ನಿಮಗೆ ಒಂದು ಶುಭವನ್ನು ಹಾರೈಸಿದ್ದೇನೆ. ಅದು ಇವತ್ತು ಸಾರ್ಥಕವಾಗಿದೆ. ನೀವು ಸಚಿವರಾಗ್ತೀರಾ, ಮುಖ್ಯಮಂತ್ರಿಗಳಾಗ್ತಾರೆ ಅಂತ ಕೂಡ ನಾನು ಹೇಳಿದ್ದೇನೆ. ಅದು ಕೂಡ ಆಗಲಿ ಎಂದು ಹಾರೈಸಿ ನಿಮಗೆ ದೊಡ್ಡ ದೊಡ್ಡ ದೇವರ ಆಶೀರ್ವಾದವನ್ನು ಕೊಟ್ಟು ಸಂತ ಸೆಬಾಸ್ಟಿಯನ್ ನಿಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸಲೆಂದು ಹಾರೈಸಿ ನಿಮಗೆ ನಿಮ್ಮ ಈ ಸಚಿವ ಸ್ಥಾನಕ್ಕೆ ಶುಭವನ್ನು ಕೋರುತ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಗಾಡ್ ಬ್ಲೆಸ್ ಯು.
ರಾಜಕೀಯವನ್ನು ಹೋರಾಟವನ್ನು ಆರಂಭಿಸಿ NSUಯಿಂದ ಸೇವಾದಳ, ಯೂತ್ ಕಾಂಗ್ರೆಸ್, ಅದೇ ರೀತಿ ಮೇನ್ ಕಾಂಗ್ರೆಸ್ ಹುದ್ದೆಗಳನ್ನು ಅಲಂಕರಿಸಿ ಉಳ್ಳಾಲ ವಿಧಾನಸಭಾ ಕ್ಷೇತ್ರವನ್ನು ಪ್ರಪ್ರಥಮವಾಗಿ ಉಪಚುನಾವಣೆಯ ಮೂಲಕ ಪ್ರತಿನಿಧಿಸಿ ತದನಂತರ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ 4 ಬಾರಿ ಶಾಸಕರಾಗಿ ಒಟ್ಟಿಗೆ 5 ಬಾರಿ ಶಾಸಕರಾಗಿ 2013ರಿಂದ 2018ರವರೆಗೆ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಆರೋಗ್ಯ ಇಲಾಖೆ, ಆಹಾರ ಇಲಾಖೆ, ಅದೇ ರೀತಿ ನಂತರ ಕುಮಾರಸ್ವಾಮಿಯವರ ಸಮ್ಮಿಶ್ರ ಸರ್ಕಾರದಲ್ಲಿ ನಗರಾಭಿವೃದ್ಧಿ ಇಲಾಖೆ, ವಸತಿ ಇಲಾಖೆ ಮತ್ತು ಮೊದಲಿಗೆ ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ, ನಂತರ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಮತ್ತು ಚಾಮರಾಜ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಕೂಡ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿ ವಿರೋಧ ಪಕ್ಷದಲ್ಲಿರುವಾಗ ಕೂಡ ಉಪನಾಯಕನಾಗಿ ಸೇವೆ ಸಲ್ಲಿಸಿ ರಾಜ್ಯ ಸರ್ಕಾರದಲ್ಲಿ ಒಬ್ಬ ಉತ್ತಮ ನಾಯಕನಾಗಿ ಮೂಡಿಬಂದು ಕರ್ನಾಟಕ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡು ವಿದೇಶದಲ್ಲೂ ಕೂಡ ಹಲವಾರು ಬಿರುದನ್ನು ಪಡೆದುಕೊಂಡು ತಮ್ಮ ಕ್ಷೇತ್ರದ ಮತದಾರರಿಗೆ ಸಿಕ್ಕಿದಂಥ ಒಂದು ಗೌರವವನ್ನು, ತಾವು ಕೊಟ್ಟಂಥ ಮತಕ್ಕೆ ನೀಡಿದಂಥ ಗೌರವವನ್ನು ಹೆಚ್ಚಿಸುವಂಥ ಒಂದು ಕೀರ್ತಿಯನ್ನು ಸಲ್ಲಿಸುವುದರ ಮೂಲಕ ಕಳೆದ 3 ವರ್ಷದಲ್ಲಿ ಕರ್ನಾಟಕದ ವಿಧಾನಸಭೆಯಲ್ಲಿ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸುವುದರ ಮೂಲಕ ಈ ರಾಜ್ಯದಲ್ಲಿ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ಒಬ್ಬ ಉತ್ತಮ ಸ್ಪೀಕರ್ ಎಂಬ ಬಿರುದನ್ನು ಪಡೆದಂಥ UT ಖಾದರ್ ಅವರಿಗೆ ನಮ್ಮ ಕೇಂದ್ರ ನಾಯಕತ್ವ, ಅದೇ ರೀತಿ ರಾಜ್ಯದ ನಾಯಕತ್ವ, ಪಕ್ಷದ ಎಲ್ಲ ಹಿರಿಯ ಮುಖಂಡರು ಸೇರಿಕೊಂಡು ಅವರಿಗೆ ಪ್ರಥಮ ಅವಧಿಯಲ್ಲಿ ಪುನಃ ಆರೋಗ್ಯ ಕ್ಷೇತ್ರದಲ್ಲಿ ರಾಷ್ಟ್ರದಲ್ಲಿ ಒಂದು ಕ್ರಾಂತಿಯನ್ನು ಮಾಡಿದಂಥ ಅದೇ ಆರೋಗ್ಯ ಖಾತೆಯನ್ನು ಅವರಿಗೆ ನೀಡುವುದರ ಮೂಲಕ ಇನ್ನು 2 ವರ್ಷದಲ್ಲಿ ಇನ್ನೂ ಕೂಡ ಉತ್ತಮವಾದಂತಹ ಸೇವೆಯನ್ನು ಮಾಡಬೇಕು ಎಂಬ ನಿಟ್ಟಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಅವರು ಕೂಡ ಅವರಿಗೆ ಆ ಸ್ಥಾನವನ್ನು ನೀಡಿದ್ದಾರೆ. ಆ ಒಂದು ಸ್ಥಾನವನ್ನು ನೀಡಿದ ನಂತರ ಅಧಿಕಾರವನ್ನು ಪಡೆದು ಪ್ರಥಮ ಬಾರಿ ಇವತ್ತು ಬೆಳಿಗ್ಗೆ 8 ಗಂಟೆಗೆ ಬಜ್ಪೆ ವಿಮಾನ ನಿಲ್ದಾಣದಲ್ಲಿ ಬಂದು ಇಳಿದು ಅವರನ್ನು ಅವರ ಕ್ಷೇತ್ರದ ಕಾರ್ಯಕರ್ತರು, ಮತದಾರರು, ಅಭಿಮಾನಿಗಳು ಮಾತ್ರವಲ್ಲ ಇಡೀ ಜಿಲ್ಲೆಯ ಅಭಿಮಾನಿಗಳು ಬಹಳಷ್ಟು ಜನರು ಸೇರಿಕೊಂಡು ಅವರನ್ನು ಬಹಳ ಗೌರವದಿಂದ ಸ್ವಾಗತಿಸಿ, ಇಷ್ಟರವರೆಗೆ ಯಾರನ್ನು ಕೂಡ ಆ ರೀತಿ ಸ್ವಾಗತಿಸಿಲ್ಲ ಎಂಬಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಸ್ವಾಗತಿಸುವುದರ ಮೂಲಕ ಮಾಡಿಕೊಂಡು ಬೆಳಗಿನಿಂದ ಬಿಡುವಿಲ್ಲದೆ ತದನಂತರ ಉಳ್ಳಾಲದ ಪ್ರತಿಯೊಂದು ಧರ್ಮದ ಧಾರ್ಮಿಕ ಕ್ಷೇತ್ರಗಳನ್ನು, ಮಂಗಳೂರಿನಲ್ಲೂ ಕೂಡ ಧಾರ್ಮಿಕ ಕ್ಷೇತ್ರವನ್ನು ಕೂಡ ವಿಸಿಟ್ ಮಾಡಿ ತದನಂತರ ಅವರಿಗೆ ರಾಜಕೀಯ ಭವಿಷ್ಯವನ್ನು ನೀಡಿದಂಥ ಈ ಜಿಲ್ಲೆಯ ರಾಷ್ಟ್ರದ ಒಬ್ಬ ಧೀಮಂತ ನಾಯಕ, ಹಣಕಾಸಿನ ಸಚಿವರಾಗಿದ್ದಂಥ ಬಿ ಜನಾರ್ದನ ಪೂಜಾರಿ ಅವರ ಆಶೀರ್ವಾದವನ್ನು ಪಡೆಯಲು ಅವರ ಮನೆಗೆ ಹೋಗಿ, ತದನಂತರ ರಮಣಾತ್ರಯ ಅವರ ಮನೆಗೆ ಹೋಗಿ, ತದನಂತರ ನಮ್ಮ ಮುಡಿಪು ಬ್ಲಾಕಿನ ಅಧ್ಯಕ್ಷರಾದಂಥ ಪ್ರಶಾಂತ್ ಕಾಜವರವರ ಪೂಜ್ಯ ತಂದೆಯವರಾದ ಅವರ ಮನೆಯಲ್ಲೂ ಕೂಡ ಅವರ ಆಶೀರ್ವಾದವನ್ನು ಪಡೆದುಕೊಂಡು ಇಲ್ಲಿಗೆ ನಾವೆಲ್ಲರೂ ಕೂಡ ಕಾರ್ಯಕರ್ತರು ಬಹಳಷ್ಟು ಸಮಯದಿಂದ ಕಾಯುತ್ತೇವೆ ಎಂಬ ಒಂದು ನೆನಪನ್ನು ಮಾಡಿಕೊಂಡು ಇವತ್ತು ಇಲ್ಲಿಗೆ ಬಂದಿದ್ದಾರೆ. ಅದೇ ರೀತಿ ರಾಜ್ಯ ಕ್ಷೇತ್ರದಲ್ಲಿ ಅವರಿಗೆ ಬೆನ್ನೆಲುಬಾಗಿ ನಿಂತಹ ಮಸೂದ್ ಸಾಹೇಬ್ರವರ ಮನೆಗೂ ಕೂಡ ಹೋಗಿ ಅವರ ಆಶೀರ್ವಾದವನ್ನು ಪಡೆದುಕೊಂಡು ಇವತ್ತು ಇಲ್ಲಿಗೆ ಬಂದಿದ್ದಾರೆ. ನಾವೆಲ್ಲರೂ ಕೂಡ ಬಹಳ ವರ್ಷದಿಂದ ಅವರ ಹಿಂದೆ ನಿಂತು, ಅದು ಹಿರಿಯರು ಇರ್ಬೋದು, ಕಿರಿಯರು ಇರ್ಬೋದು, ಅದು ಎಲ್ಲ ಧರ್ಮದವರು, ಹಿಂದೂ, ಮುಸಲ್ಮಾನ, ಕ್ರೈಸ್ತ ಎಲ್ಲರೂ ಕೂಡ ಭೇದ ಭಾವವಿಲ್ಲದೆ ಅವರನ್ನು ತಮ್ಮ ಕೆಲವರು ಅವರನ್ನು ಮಗನಾಗಿ, ಅವರನ್ನು ಒಬ್ಬ ಶಿಷ್ಯನಾಗಿ, ಅವರನ್ನು ಎಲ್ಲ ವಿಧದಲ್ಲೂ ಕೂಡ ಆಶೀರ್ವದಿಸಿದಂಥ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಒಂದು ನೆನಪನ್ನು ಯಾವತ್ತೂ ಮರೆಯಲಿಕ್ಕೆ ಇಲ್ಲ ಎಂಬ ಒಂದು ನೆನಪನ್ನು ಅವರು ಯಾವಾಗಲೂ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ತಮ್ಮೆಲ್ಲರ ಆಶೀರ್ವಾದವನ್ನು ಪುನಃ ಪಡೆಯಲಿಕ್ಕೆ, ತಮ್ಮೆಲ್ಲರ ಬೆಂಬಲವನ್ನು ನೀಡಿದಂಥ ತಮ್ಗೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಲು ಸನ್ಮಾನ್ಯ UT ಖಾದರ್ ಸಾಹೇಬರು, ನಮ್ಮ ಗೌರವಾನ್ವಿತ ಸಚಿವರು ಇವತ್ತು ಬಂದಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಮಗದೊಮ್ಮೆ ಸ್ವಾಗತಿಸ್ತಾ ಇವತ್ತಿನ ಸಭೆಯ ಕಾರ್ಯಕ್ರಮವನ್ನು ನಮ್ಮ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಅವರನ್ನು ನಾವು ಹೇಳಬೇಕು, ಕಳೆದ 3 ವರ್ಷದಲ್ಲಿ ಸ್ಪೀಕರ್ ಸಾಹೇಬರು ರಾಜಕೀಯ ಕ್ಷೇತ್ರದಲ್ಲಿ ಇರಲಿಲ್ಲ. ಅವರು ರಾಜಕೀಯಕ್ಕೆ ರಾಜೀನಾಮೆ ನೀಡಿ ಸ್ಪೀಕರ್ ಇದ್ದಾಗಲೂ ಕೂಡ ನಮ್ಮ ಉಳ್ಳಾಲ ಬ್ಲಾಕ್ ಮತ್ತು ಮುಡಿಪು ಬ್ಲಾಕಿನ ಅಧ್ಯಕ್ಷರು ಮಾತ್ರವಲ್ಲ, ನಮ್ಮ ಸಮಸ್ತ ಎಲ್ಲ ಬೂತ್ ಮಟ್ಟದಿಂದ ನಮ್ಮ ಬ್ಲಾಕ್ ಮಟ್ಟದವರೆಗಿನ ಎಲ್ಲ ಅಧ್ಯಕ್ಷರು, ಕಾರ್ಯಕರ್ತರು, ಪದಾಧಿಕಾರಿಗಳು, ಜನಪ್ರತಿನಿಧಿಗಳು ಅವರು ಈ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷದ ಕಾರ್ಯಕ್ರಮಕ್ಕೆ, ಪಕ್ಷದ ಕೆಲಸಕ್ಕೆ ಬರಲು ಸಾಧ್ಯವಾಗದಿದ್ದರೂ ಕೂಡ ಅವರ ಕೊರತೆಯನ್ನು ನೀಗಿಸಲು ಪ್ರತಿಯೊಬ್ಬರು ಕೂಡ ಕಷ್ಟಪಟ್ಟಿದ್ದಾರೆ. ಅದು ಯಾವತ್ತೂ ಕೂಡ ಅವರಿಗೆ ನೆನಪು
ತಪ್ಪಿದೆ. ಆ ಒಂದು ಕೆಲಸವನ್ನು ಅವರ ಅನುಪಸ್ಥಿತಿಯಲ್ಲಿ ಮಾಡಿದ್ದೇವೆ. ಆದರೂ ಕೂಡ ಅವರು ಇಲ್ಲದೆ ಅದನ್ನು ನೀಗಿಸಲು ಬಹಳ ಕಷ್ಟವಾಗಿದೆ ನಮಗೆ. ಪ್ರತಿಯೊಂದು ಬೂತ್ ಮಟ್ಟದಿಂದ ಬ್ಲಾಕ್ ಮಟ್ಟದವರೆಗೆ ನಮಗೆ ಈ ಕಾರ್ಯಕ್ರಮ ಮಾಡಲು, ಕೆಲಸ ಕಾರ್ಯಗಳು ಮಾಡಲು ಅವರ ಅನುಪಸ್ಥಿತಿಯಲ್ಲಿ ಬಹಳ ಕಷ್ಟವಾಗಿದೆ. ಆದರೂ ಕೂಡ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ದುಡಿದು ಅವರಿಗೆ ಇದಕ್ಕೆ ಕೊರತೆ ಆಗಬಾರ್ದು ಎಂಬ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದ್ದಾರೆ ಎಂಬ ನೆನಪನ್ನು ಈ ಸಂದರ್ಭದಲ್ಲಿ ನಾನು ನೆನಪಿಸ್ತಾ, ಅವರೆಲ್ಲರೂ ಕೂಡ ಅವರ ಉಪಸ್ಥಿತಿಯಲ್ಲಿ ಮಗದೊಮ್ಮೆ ನೆನಪು ಮಾಡ್ತಾ, ಅವರ ಅನುಪಸ್ಥಿತಿಯಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಬೂತ್ ಮಟ್ಟದಿಂದ ಬ್ಲಾಕ್ ಮಟ್ಟದವರೆಗಿನ ಇಡೀ ಕ್ಷೇತ್ರದ ಎಲ್ಲ ಕಾರ್ಯಕರ್ತರಿಗೆ, ಎಲ್ಲ ಪಕ್ಷದ ನಾಯಕರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸುತ್ತಾ, ಇಲ್ಲಿ ಉಪಸ್ಥಿತರಿರುವಂಥ ನಮ್ಮ ಕಣಚೂರು ಮೋಹನ್ ಸಾಹೇಬರು ಇರ್ಬೋದು, ಕಣಚೂರು ಸಮೂಹ ಸಂಸ್ಥೆಯ ಅಧ್ಯಕ್ಷರು ಮಾತ್ರವಲ್ಲ, ಪಕ್ಷಕ್ಕಾಗಿ ಕಳೆದ ಒಂದು 40-45 ವರ್ಷದಿಂದ ಪಕ್ಷಕ್ಕಾಗಿ ಬಹಳಷ್ಟು ದುಡಿದವರು, ಸಾಹೇಬರ ನಮ್ಮ UT ಖಾದರ್ ಅವರ ಹಿಂದೆ ಬೆನ್ನೆಲುಬಾಗಿ ನಿಂತವರು, ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ, ಎಲ್ಲ ಪಕ್ಷದ ಕಿರಿಯ ಮುಖಂಡರು ವೇದಿಕೆಯಲ್ಲಿ ಇದ್ದಾರೆ. ಅದೇ ರೀತಿ ನಮ್ಮ ಮೂಡದ ಅಧ್ಯಕ್ಷರಾದಂಥ ಸದಾಶಿವ ಉಲ್ಲಾಲ್ರವರಿದ್ದಾರೆ. ಅದೇ ರೀತಿ ನಮ್ಮ ಮೈನಾರಿಟಿ ಸೆಲ್ನ ಅಧ್ಯಕ್ಷರಾದಂಥ ಶಾಹುಲ್ ಹಮೀದ್ರವರಿದ್ದಾರೆ. ಎಲ್ಲ ನಾಯಕರು ಒಬ್ಬೊಬ್ಬರ ಹೆಸರು ಹೇಳೋದು ಈಗಾಗಲೇ ತಡವಾಗಿದೆ. ತಾವೆಲ್ಲರೂ ಕೂಡ ಇಲ್ಲಿ ವೇದಿಕೆಯ ಮುಂಭಾಗದಲ್ಲಿ ನಮ್ಮ ಪಕ್ಷದ ಮುಖಂಡರು, ಮಹಿಳಾ ಮುಖಂಡರು ಇರ್ಬೋದು, NSU ಇರ್ಬೋದು, ಸೇವಾದಳ ಇರ್ಬೋದು, ಯೂತ್ ಕಾಂಗ್ರೆಸ್ ಇರ್ಬೋದು, ಮಹಿಳಾ ಕಾಂಗ್ರೆಸ್ ಇರ್ಬೋದು, ಹಿಂದುಳಿದ ಘಟಕ ಇರ್ಬೋದು, ಅಲ್ಪಸಂಖ್ಯಾತ ಘಟಕ, ಬೇರೆ ಬೇರೆ ಘಟಕದ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು ನಮ್ಮ ಮುಂದಿದ್ದಾರೆ. ಅದರ ಜೊತೆಗೆ ಬೇರೆ ಬೇರೆ ಭಾಗದಿಂದ ಬೇರೆ ಬೇರೆ ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಅಧ್ಯಕ್ಷರು ಮತ್ತು ಅವರ ಹಿತೈಷಿಗಳು ಕೂಡ ಅವರಿಗೆ ಅಭಿನಂದಿಸಲು ಇಲ್ಲಿ ಬಂದಿದ್ದಾರೆ. ಬೆಳಿಗ್ಗೆಯಿಂದ ಇಲ್ಲಿ ಬಹಳಷ್ಟು ಸಾವಿರಾರು ಜನ ಸೇರುತ್ತಿತ್ತು. ಆದರೂ ಬೆಳಿಗ್ಗೆ ಏರ್ಪೋರ್ಟ್ನಲ್ಲಿ ಬಹಳಷ್ಟು ಜನ ಅವರನ್ನು ಅಭಿನಂದಿಸಿದ್ದಾರೆ, ಬೇರೆ ಬೇರೆ ಕಡೆಗಳಲ್ಲಿ ಅಭಿನಂದಿಸಿದ್ದಾರೆ. ಅವರೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸ್ತಾ, ನಾನು ಈಗಾಗಲೇ ಹೇಳಿದಾಗೆ ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಲು ತಾವೆಲ್ಲ ಶಿಸ್ತುಬದ್ಧವಾಗಿ ಲೈನ್ನಲ್ಲಿ ಬಂದು ವಾಲಂಟಿಯರ್ಸ್ ಇದ್ದಾರೆ, ಸೇವಾದಳದವರು ಇದ್ದಾರೆ, ನಮ್ಮೆಲ್ಲರೂ ಕೂಡ ಅವರು ಹೇಳಿದಾಗೆ ಶಿಸ್ತಲ್ಲಿ ಬಂದು ಕೊನೆಯದಾಗಿ ಅಭಿನಂದಿಸುವಂಥ ಕಾರ್ಯಕ್ರಮ ಮಾಡಬೇಕು. ಈಗ ನಮ್ಮ ಮಂತ್ರಿಗಳು ತಮ್ಮ ಮುಂದೆ ಮಾತಾಡಲಿಕ್ಕಿದ್ದಾರೆ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಏರ್ಪಡಿಸಲ್ಪಟ್ಟಂಥ ಸಭೆಯಲ್ಲಿ ಸಭೆ ಅಧ್ಯಕ್ಷ ಸ್ಥಾನ ವಹಿಸಿದಂಥ ಬ್ಲಾಕಿನ ಅಧ್ಯಕ್ಷ ಅಂತ ರಮೇಶ್ ಶೆಟ್ಟಿರವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತವಂಥ ನಮ್ಮೆಲ್ಲ ಗೌರವಿತ ಹಿರಿಯರು, ನಮ್ಮ ಪಕ್ಷದ ರಾಜ್ಯ ಮತ್ತು ಪದಾಧಿಕಾರಿಗಳಂಥ ಕಣಚೂರು ಮೋಹನಕ್ಕನವರೇ, ಮಂಗಳೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಗೊತ್ತಂಥ ಸದಾಶಿವ್ ಉಲ್ಲಾಲ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂಥ SRಗೆ ಸಂಬಂಧಪಟ್ಟಂತೆ ಜಿಲ್ಲಾ ಮಟ್ಟದ ಕೋಆರ್ಡಿನೇಟರ್ ಆಗಿರುವಂಥ ಅಮಿತಾ ಬಂಡಿಕೊಟ್ಟಿರವರೇ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಆಗಿರುವಂಥ ಸಾಹುಲ್ ಹಮೀದ್ರವರೇ, ಕರ್ನಾಟಕ ರಾಜ್ಯ ಮೈನಾರಿಟಿ ಸದಸ್ಯರಾಗಿರುವಂತಹ ಕೌನ್ಸಿಲ್ ಸದಸ್ಯರಂತಹ ಇಬ್ರಾಹಿಂ ನಮ್ಮ ರೆಹಮಾನ್ ಕೋಡ್ಜಾಲ್ ಅವರೇ, ಧಾರ್ಮಿಕ ದತ್ತಿ ಇಲಾಖೆಯ ಸದಸ್ಯ ಆಗಿರುವಂಥ ಸುರೇಶ್ ಭಟ್ನಗರ್ ಅವರೇ, ಕರ್ನಾಟಕ ಮಹಿಳಾ ಕೌನ್ಸಿಲ್ ಸದಸ್ಯ ಇಬ್ರಾಹಿಂ ಅವರೇ, ನಮ್ಮ ಜೊತೆ ವೇದಿಕೆ ಉಪಸ್ಥಿತವಂಥ ನಮ್ಮ ಸನ್ಮಿತರು ಆಗಿರುವಂಥ ಸಹಕರಿಸುತ್ತಿರುವಂತಹ ಹಿಂದುಳಿದ ವರ್ಗದ ಮುಖಂಡರಾಗಿರುವಂಥ ದಿನೇಶ್ ಕುಂಪಲರವರೇ, ಗ್ಯಾರಂಟಿ ಸಮಿತಿಯ ತಾಲೂಕು ಜಿಲ್ಲಾ ಮಟ್ಟದ ಉಪಾಧ್ಯಕ್ಷ ಅಂತ ಸುರೇಶ್ ಭಟ್ನಗರ್, ನಮ್ಮ ಸುರೇಖಾ ಚಂದ್ರಸ್ ಅವರೇ, ಅದೇ ರೀತಿ ನಮ್ಮ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಅಂತ ವೃಂದಾ ಪೂಜಾರ್ ಅವರೇ, ಕಾರ್ಯದರ್ಶಿ ಅಬ್ದುಲ್ ರೆಹಮಾನ್ ಅವರೇ, ಮುಸ್ತಫರ್ ಅವರೇ, ಎಲ್ಲ ನಮ್ಮ ಪನ್ನಡ ಬುದ್ಧರಂಜಿ ಎಲ್ಲ ನಮ್ಮ ಹಿರಿಯ ಸದಸ್ಯರೇ, ವಿವಿಧ ಘಟಕ ಅಧ್ಯಕ್ಷ ಪದಾಧಿಕಾರಿಗಳೇ, ಮುಂದಿರುವ ಹಿರಿಯರೇ, ಕಿರಿಯರೇ, ಜಿಲ್ಲಾ ಮಟ್ಟದ ಬ್ಲಾಕ್ ಪದಾಧಿಕಾರಿಗಳೇ, ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಬಹುಶಃ ನೂತನವಾಗಿ ಸಚಿವ ಸ್ಥಾನ ವಹಿಸಿಕೊಂಡ ನಂತರ ಬಹುಶಃ ಇವತ್ತು 3ನೇ ತಾರೀಕಿನಂದು ವಹಿಸಿದ ನಂತರ 4ನೇ ತಾರೀಕಿನಂದು ಬಹುಶಃ ನಮ್ಮ ರಾಜ್ಯಸಭೆಗೆ ಸಂಬಂಧಪಟ್ಟಾಗ ಇವತ್ತು ನಾಮಿನೇಷನ್ ಹಾಕ್ಲಿಕ್ಕಿತ್ತು ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದು. 5ನೇ ತಾರೀಕಿಗೆ ಸಂಬಂಧಪಟ್ಟಾಗೆ MLC ಅವರು ಕೂಡ ನಾಮಿನೇಷನ್ ಇತ್ತು. ಆದರೆ ಫಸ್ಟ್ ಬೇರೆಲ್ಲ ಕಾರ್ಯಕ್ರಮ ಮುಂಚೆ ಬಹುಶಃ ನಮ್ಮ ಕ್ಷೇತ್ರದ ಕಾರ್ಯಕರ್ತರು ನಮ್ಮ ಭೇಟಿಯಾಗಿ ಬಂದು ಹೋಗಬೇಕು, ನಿಮ್ಮ ಜೊತೆ ತಮ್ಮ ಹಂಚಿಕೊಳ್ಬೇಕು ಮತ್ತು ನಿಮ್ಮ ಆಶೀರ್ವಾದ ಪಡ್ಕೊಳ್ಬೇಕಂತ ಹೇಳಿ ಬಹುಶಃ ಇವತ್ತು ಬೆಳಿಗ್ಗೆ ಬಂದ ನಂತರ ಭಾಳಷ್ಟು ಜನ ಏರ್ಪೋರ್ಟಲ್ಲಿ ಭೇಟಿಯಾದರು, ಮತ್ತು ನಮ್ಮ ದರ್ಗಾದಲ್ಲಿ ಭೇಟಿಯಾದರು, ಗೋಕರ್ಣೇಶ್ವರ ದೇವಸ್ಥಾನ ಅಲ್ಲಿ ಭೇಟಿಯಾದರು, ನಾವು ಬಿಷಪ್ ಹೌಸ್ ಅಲ್ಲಿ ಕೂಡ ಇದ್ದರು. ತದನಂತರ ಬಹುಶಃ ನಮ್ಮ BC ರೋಡ್ನಲ್ಲಿ ಜನಾರ್ದನ್ ಪೂಜಾರಿ ಮನೆಯಲ್ಲಿ, ರಮನಾಥ್ ಅವರ ಮನೆಯಲ್ಲಿ, ನಮ್ಮ ಕಾಜವರವಂಥ ವೆಂಕಪ್ಪ ಕಾಜವರ ಮನೆಯಲ್ಲಿ ಬಹುಶಃ ಅಲ್ಲೆಲ್ಲ ಕೂಡ ಭೇಟಿ ಸಂದರ್ಭದಲ್ಲಿ ತಾವು ಕೂಡ ಇವತ್ತು ಬೆಳಗ್ಗಿಂದ ಮಧ್ಯಾಹ್ನದಿಂದ ಕಾಯ್ತಾ ಇದ್ದೀರಿ. ಅದಕ್ಕಾಗಿ ಬಹುಶಃ ನಾನು ಯಾರಿಗೂ ಚಿರುಣಿ ಅಂತ ನಾನು ಹೇಳಿಕೊಳ್ಳುತ್ತಾ, ಬಹುಶಃ ಇವತ್ತು ನನ್ನನ್ನು ಕಳೆದ ಒಂದು ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ಅತ್ಯಂತ ಪ್ರೀತಿ ವಿಶ್ವಾಸದಿಂದ
ಅತ್ಯಂತ ಅಧಿಕ ಬಹುಮತದಿಂದ 3 ವರ್ಷಗಳಿಂದ ತನ್ನನ್ನು ಗೆಲ್ಲಿಸಿ ಕಲಿಸಿದಿರಿ. ತಾವು ನನ್ನನ್ನು ಗೆಲ್ಲಿಸಿ ಕಲಿಸೋ ಸಂದರ್ಭದಲ್ಲಿ ಬಹುಶಃ ಇವತ್ತು ಆ ಒಂದು ನನಗೆ ಸ್ಪೀಕರ್ ಸ್ಥಾನ ಒದಗಿ ಬರುವಂಥ ಅವಕಾಶ ಕೂಡ ಇವತ್ತು ಆಯಿತು. ಬಹುಶಃ ಅವತ್ತು ಸಚಿವ ಸ್ಥಾನದ ಪಟ್ಟಿಯಲ್ಲಿ ನನ್ನ ಹೆಸರಿದ್ದರೂ ಕೂಡ ನನ್ನ ರಾಷ್ಟ್ರೀಯ ಮಟ್ಟದ ಮುಖಂಡರನ್ನು ಕರೆದು ಹೇಳಿದರು. ಬಹುಶಃ ಒಬ್ಬನನ್ನೇ ಕರೆದು ಹೇಳಿದರು, 8-9 ಗಂಟೆ ರಾತ್ರಿ ಕರೆದು ಹೇಳಿದರು, ನಿನ್ನ ಸಚಿವರ ಪಟ್ಟಿಯಲ್ಲಿ ನಿನ್ನ ಹೆಸರಿದೆ, ಅದು ನಮಗೆ ಈ ಸಲ ಒಂದು ಅಲ್ಪಸಂಖ್ಯಾತ ಸ್ಪೀಕರ್ ಆಗೇನಾಗಿ ಮಾಡಬೇಕು, ಈ 9 ಜನರಲ್ಲಿ ನಿನ್ನನ್ನೇ ಸದಾ ನಮಗೆ ಕಾಣಲಿಕ್ಕೆ ಸಿಕ್ಕುದು. ಅದಕ್ಕಾಗಿ ನಾನು, ರಾಹುಲ್ ಜಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಜಿ ಅವರು ಮತ್ತು ಬಹುಶಃ KC ವೇಣುಗೋಪಾಲ್ ಅವರು ನಾವು ತೀರ್ಮಾನ ಮಾಡಿ ಕೇಳಿಕೊಳ್ತಿದ್ದೇವೆ, ನೀವು ಬಹುಶಃ ಈ ಸಲ ಸಭಾಧ್ಯಕ್ಷನಾಗಿ ಆಗುವಂಥ ಅವಕಾಶ ಆಗಬೇಕು, ಮುಂದೆ ನಿಮ್ಮ ಪರ ನಾವು ಇದ್ದೇವೆ ಅಂತ ಮಾತನ್ನು ಹೇಳಿದಾಗ ನಾನು ಹೇಳಿದೆ, ಪಕ್ಷ ಹೇಳಿದರೆ ನಾವು ಯಾವುದೋ ಕೂಡ ತಯಾರಿ ಕೆಲಸ ಮಾಡುವವರು, ನನಗೆ ಆ ಸಭಾಧ್ಯಕ್ಷ ಸ್ಥಾನ ವಹಿಸೋಕ್ಕೆ ನನಗೆ ಏನು ಕೂಡ ಬೇಸರ ಇಲ್ಲ. ನನಗೆ ಬೇಸರ ಏನಂತ ಹೇಳಿದರೆ ನಮ್ಮ ಕಾರ್ಯಕರ್ತರು ಸಂಪೂರ್ಣವಾಗಿ ಇರಲಿಕ್ಕೆ ಆಗುವುದಿಲ್ಲ, ಅದು ಮಾತ್ರ ಬಹಳ ಬೇಸರ ಆಗುವಂಥ ಒಂದು ವಿಚಾರ ಇತ್ತು ಅಂತ ಹೇಳಿದರೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ಕಳೆದ 3 ವರ್ಷಗಳಿಂದ ಅಧಿಕೃತವಾಗಿ ಎಲ್ಲಿಯೂ ಕೂಡ ಬಹುಶಃ ಇವತ್ತು ನಮಗೆ ಪಕ್ಷದ ಕಾರ್ಯಕರ್ತರ ವೇದಿಕೆಯಲ್ಲಿ ಪಕ್ಷದಲ್ಲಿ ಒಂದು ಚಿಹ್ನೆ ಹಾಕುವಂಥ ಫ್ಲಾಗ್ ಹಾಕುವಂಥ ಅವಕಾಶ ಕೂಡ ಇವತ್ತು ನಮಗೆ ಸಿಕ್ಕಿರಲಿಕ್ಕಿಲ್ಲ. ಇದು ಫಾರಿನ್ಗೆ ಕೆಲಸಕ್ಕೆ ಹೋಗಿ ಮತ್ತೆ 3 ವರ್ಷ ನಂತರ ಬಂದಂಥ ಪರಿಸ್ಥಿತಿ ಇವತ್ತಾಗಿದೆ ನಮಗೆಲ್ಲರಿಗೂ ಕೂಡ. ಊರು ಬಿಟ್ಟು ಕೆಲಸಕ್ಕೆ ಹೋಗಿ 3 ವರ್ಷ ನಂತರ ಒಂದು ಮನೆಗೆ ಬಂದಾಗ ಎಷ್ಟು ಇವತ್ತು ನಮಗೆ ಖುಷಿ ಆಗ್ತದೆ, ಅಷ್ಟೇ ಖುಷಿ ಮತ್ತು ಸಂಭ್ರಮ ಇವತ್ತು ನನಗೆ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದಾಗ ಇವತ್ತು ಸಿಕ್ಕಿದಂಥ ಆ ಒಂದು ಸಚಿವ ಸ್ಥಾನದ ಗೌರವ ಅದು ಇಡೀ ನಮ್ಮ ಕ್ಷೇತ್ರದ ಜನಗೆ ಸಿಕ್ಕಿದಂಥ ಗೌರವ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂದರೆ ಹೇಳಿದರೆ ನಾನು ಅತ್ಯಂತ ಸಣ್ಣದಿಂದ ನಿಮಗೆಲ್ಲ ಗೊತ್ತಿದ್ದಾಗೆ ಅತ್ಯಂತ ಸಣ್ಣದಿಂದಲೇ ಬಹುಶಃ 20 ವರ್ಷಗಳಿಂದಲೇ ನಾನು ಜನಾರ್ದನ್ ಪೂಜಾರಿ ಜೊತೆಯಲ್ಲೇ 18 ವರ್ಷದಲ್ಲೇ ಸಕ್ರಿಯವಾಗಿ ಸೇರಿಕೊಂಡು ಅದು NSU ಇರಲಿ, ಯೂತ್ ಕಾಂಗ್ರೆಸ್ ಇರಲಿ, ಸೇವಾದಳ ಇರಲಿ, ಲೇಬರ್ ಸೆಲ್ ಇರಲಿ, ಬ್ಲಾಕ್ ಇರಲಿ, ಎಲ್ಲ ವಿವಿಧ ಹಂತವಾಗಿ ಇವತ್ತು ಬಂದು ಶಾಸಕರಾದ ಸಂದರ್ಭದಲ್ಲಿ ಸದನವೀರ ಪ್ರಶಸ್ತಿಯಾಗಿ, ಹೆಲ್ತ್ ಮಿನಿಸ್ಟರ್ ಆಗಿ, ಫುಡ್ ಮಿನಿಸ್ಟರ್ ಆಗಿ, ಬಹುಶಃ ಅರ್ಬನ್ ಡೆವಲಪ್ ಮಿನಿಸ್ಟರ್ ಆಗಿ, ವಸತಿ ಸಚಿವನಾಗಿ ಸಿದ್ದರಾಮಯ್ಯರು ನಾಯಕನಾಗಿದ್ದಾಗ ಉಪನಾಯಕನ ಯಾರಾಗಬೇಕಂತ ಹೇಳಿದ ಅದು ಕೂಡ ನಾನು ಕೇಳಿಲ್ಲ. ನೇರವಾಗಿ ಬಹುಶಃ ನನ್ನನ್ನು ಈ ಪ್ರತಿಪಕ್ಷದ ಉಪನಾಯಕನಾಗಿ ಮಾಡಿ ಸಭಾಧ್ಯಕ್ಷ ಬಂದಾಗ ಈ 3 ಸಭಾಧ್ಯಕ್ಷ ಸ್ಥಾನ ಕೊಟ್ಟು ಇದೀಗ ಆ ಒಂದು ಗೌರವ ಬರುವಂಥ ಕೆಲಸ ಇವತ್ತು ಆಗಿದೆ. ನಾನೆಲ್ಲ ಕಾರ್ಯಕರ್ತರಿಗೆ ಹೇಳಿದಷ್ಟೇ, ಈ ಎಲ್ಲ ಸ್ಥಾನಕ್ಕೆ ಹೋಗಬೇಕಾದ್ರೆ ನಾನು ಯಾವುದೇ ಒಂದು ಸಂಘ ಸಂಸ್ಥೆ ಲೆಟರ್ ಇರಲಿ, ಒಂದು ಕಾಪಿ ಇರಲಿ, ಮುಂದೆ ನ್ಯಾಯ ಪೈಸೆ ಕೂಡ ಇವತ್ತು ಖರ್ಚು ಮಾಡದೆ ನಮ್ಮ ಕಾಲು ಬುಡಕ್ಕೆ ನಮ್ಮ ಪಕ್ಷದ ನಾಯಕರು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಪಕ್ಷದ ನಾಯಕರು ನಿಮ್ಮ ಮುಖಾಂತರ ನಮ್ಮನ್ನು ಇವತ್ತು ಗುರುತಿಸಿಕೊಂಡು ಇವತ್ತು ಕೊಡುವಂಥ ಕೆಲಸ ಇವತ್ತು ಮಾಡಿದ್ದಾರೆ. ಅದರ ವಿಚಾರ ಏನಂತ ಹೇಳಿದರೆ, ತಾಳ್ಮೆ, ಪ್ರಾಮಾಣಿಕತೆ, ಬದ್ಧತೆ, ನಿಷ್ಠೆಯಿಂದ ನಮ್ಮ ಕೆಲಸ ನಾವು ಮಾಡಿದರೆ ಒಂದಲ್ಲ ಒಂದು ದಿವಸ ನಮ್ಮ ಪಕ್ಷ ಗುರುತಿಸಿಕೊಂಡು ಒಂದು ಗೌರವವಾದ ಸ್ಥಾನ ಖಂಡಿತವಾಗಿ ಕೊಡ್ತಾರಂತ ಹೇಳಿ ಇಡೀ ರಾಜ್ಯಕ್ಕೆ ಏನೋ ಉದಾಹರಣೆ ಇದ್ದರೆ ಅದು ಯೂಟಿಕಾದರ ಒಂದು ಉದಾಹರಣೆ ಅಂತ ಹೇಳಲಿಕ್ಕೆ ನಾನು ಕೂಡ ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ಮೊನ್ನೆ ಸಚಿವ ಸ್ಥಾನ ಕೂಡ ಭಾಳಷ್ಟು ಜನ ಕೇಳಿದರು, ನಾವು ಕೂಡ ಡೆಲ್ಲಿಗೆ ಬರ್ತೇವೆ, ನಾವು ಕೂಡ ಮುಖಂಡರು ಭೇಟಿ ಆಗ್ತೇವೆ, ಬೇರೆ ನಾವು ಕೂಡ ಫೋನ್ ಮಾಡ್ತೇವೆ, ನಾವು ಕೂಡ ಲೆಟರ್ ಕೊಡ್ತೇವೆ ಅಂತ ಹೇಳಿದಾಗ ನಾನು ಯಾವ ಫೋನು ಯಾವ ಲೆಟ್ರ್ ಕೂಡ ಏನು ಕೂಡ ಬೇಡ, ನನಗೆ ಸಿಕ್ಕುವುದಿದ್ದರೆ ಸಿಕ್ಕದೆ ಟೆನ್ಷನ್ ಮಾಡುವಂಥ ವಿಚಾರ ಇಲ್ಲ ಅಂದು ಸ್ಪಷ್ಟವಾಗಿ ಹೇಳುವಂಥ ವಿಚಾರ ಇವತ್ತು ಆಗಿದೆ. ಅದಕ್ಕಾಗಿ ನಾನು ನಿಮಗೆಲ್ಲರಿಗೂ ಹೇಳಿದಷ್ಟೇ, ತಾಳ್ಮೆ, ಸಹನೆ, ಪ್ರೀತಿ ಮುಖಾಂತರ ಇವತ್ತು ನಾವು ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಹೋಗುವಂಥ ಅವಕಾಶ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದೀಗ ಬಹುಶಃ ಆರೋಗ್ಯ ಸಚಿವರಾದ ನಂತರ ಬಹುಶಃ ಇವತ್ತು ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ DK ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇಂದಿನ ಸರ್ಕಾರದ ಎಲ್ಲ ಉತ್ತಮವಾದ ಕೆಲಸ ಮುಂದೆ ತೆಕ್ಕೊಂಡು ಹೋಗುವಂಥ ದೊಡ್ಡ ಮಟ್ಟದ ಆ ಒಂದು ವೇಗದಲ್ಲಿ ಇವತ್ತು ಬಂದು ನಿಂತಿದೆ. ಅದಕ್ಕಾಗಿ ನಿಮ್ಮೆಲ್ಲರ ಇವತ್ತು ಸಹಕಾರ ನಮಗೆ ಇವತ್ತು ಅತಿ ಅಗತ್ಯ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಯಾವುದೆಲ್ಲ ಕೆಲಸ ನಾನು ಹಿಂದೆ ಹೇಳಿದ್ದೇನೆ ಅದೆಲ್ಲವೂ ಕೂಡ ಸಾಧಾರಣವಾಗಿ ಕೆಲಸ ಇವತ್ತು ಮಾಡಿಕೊಡಲಾಗಿದೆ. ಇನ್ನು ಕೆಲಸ ಎಲ್ಲಿ ಅದು ಸ್ವಲ್ಪ ಬಾಕಿ ಇದ್ದರೆ ಅದನ್ನು ಕೂಡ ಮುಂದಿನಲ್ಲಿ ಮಾಡಿಕೊಡಲಾಗುವುದಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ವಿಚಾರ ಡಿಲಿಮಿಟೇಷನ್ ಆಗ್ತದೆ, ಮಹಿಳೆ ಆಗ್ತದೆ, ಅದಾಗ್ತದೆ, ಇದು ಏನು ಬೇಕಾದ್ರೂ ಆಗಲಿ ಈ ಒಂದು ಕ್ಷೇತ್ರದಲ್ಲಿ ಅದು ಯೂಟಿಕಾದರೂ ಮುಖ್ಯ ಅಲ್ಲ, ನಮಗೆ ಕಾಂಗ್ರೆಸ್ ಚಿಹ್ನೆ ಮುಖ್ಯ. ಯಾರೇ ನಿಂತರೂ ಕೂಡ ಅದನ್ನು ಗೆಲ್ಲಿಸಿಕೊಡೋದ ಒಂದು ದೊಡ್ಡ ಮಟ್ಟದ ಪಕ್ಷ ಸಂಘಟನೆ ಮಾಡೋ ಜವಾಬ್ದಾರಿ ಅದು ನಿಮ್ಮೆಲ್ಲರ ಇವತ್ತು ಜವಾಬ್ದಾರಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ತಮ್ಮ ತಮ್ಮ ಪ್ರದೇಶದಲ್ಲಿ ಇನ್ನು ಯಾವುದೇ ಹಂತದಲ್ಲಿ ಯಾವುದೇ ಒಂದು ಕೆಲಸ ಇದ್ದರೂ ಕೂಡ ತಾವೆಲ್ಲರೂ ಕೂಡ ಇವತ್ತು ಸಹಕಾರ ಕೊಡೋ ಮುಖಾಂತರ ಮುಂದೆ ಹೋಗುವಂಥ ಅವಕಾಶ ಆಗಬೇಕು.
ಒಂದು ಅಭಿವೃದ್ಧಿ, ಒಂದು ಸೌಹಾರ್ದತೆವಾದ ಪ್ರದೇಶ, ಅಭಿವೃದ್ಧಿಯ ಕರ್ನಾಟಕ, ಬಲಿಷ್ಠವಾದ ಭಾರತ, ಅದು ನಮ್ಮೆಲ್ಲ ಮುಖ್ಯ ಗುರಿ ಇವತ್ತು ಆಗಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ತಾವೆಲ್ಲರೂ ಕೂಡ ಇವತ್ತು ಪ್ರೀತಿಪೂರ್ವಕ ಅಭಿನಂದಿಸಿ ತಾವು ಆಶೀರ್ವಾದ ಕೊಡಲಿಕ್ಕೆ ಬಂದಿದ್ದೀರಿ. ನಾನು ಕೂಡ ಯಾವುದೇ ಸಂದರ್ಭದಲ್ಲಿ ಯಾವುದೇ ಕೆಲಸ ಇದ್ದರೂ ಕೂಡ ಬಹುಶಃ ಮುಂದೆ ನಿಂತು ನಾವೆಲ್ಲರೂ ಕೂಡ ಜೊತೆಯಾಗಿ ಕೆಲಸ ಮಾಡಿಕೊಂಡು ಅವಕಾಶ ನಾವು ಖಂಡಿತವಾಗಿ ಇವತ್ತು ಮಾಡುವ. ನಾನು ಬ್ಲಾಕ್ನ ಅಧ್ಯಕ್ಷರಿಗೆ ಮತ್ತು ಎಲ್ಲ ಪದಾಧಿಕಾರಿ ವರ್ಗದಲ್ಲಿ ಮತ್ತು ಎಲ್ಲ ನಮ್ಮ ಮುಖಂಡರಿಗೆ ನನ್ನ ಗೈರಾಜ್ಯದಲ್ಲಿ ಯಾವ ರೀತಿ ನಾನು ಇದ್ದಾಗ ಸಂಘಟನೆ ಇತ್ತ ಅಷ್ಟೇ ಬಲಿಷ್ಠವಾದ ಸಂಘಟನೆಯನ್ನು ತಾವೆಲ್ಲ ಕೂಡ ಇದು ಮಾಡಿದ್ರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಲ್ಲಿ ಮೀಟಿಂಗ್ ಮಾಡುವಂಥದ್ದು, ಅಲ್ಲಿ ಹೋಗುವಂಥದ್ದು, ಇಡೀ BLAಯಲ್ಲಿ ಎಲ್ಲ BLAಗಳು ಮುಗಿಸೋ ಒಂದು ಫಸ್ಟ್ ಕ್ಷೇತ್ರ ಇದ್ದರೆ ಅದು ನಮ್ಮ ಕ್ಷೇತ್ರ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥ ಅವಕಾಶ ನಾನು ಇವತ್ತು ಮಾಡ್ತೇನೆ. ಅದು ಎಲ್ಲ ಹಂತದಲ್ಲಿ ಕೂಡ ತಾವು ಇವತ್ತು ಬಂದಿದ್ದೀರಿ. ಅದಕ್ಕಾಗಿ ಬಹುಶಃ ನಾವಿನ್ನು ಬೂತ್ ಮಟ್ಟದಲ್ಲಿ ಮತ್ತೆ ಇದನ್ನು ಸಂಘಟಿಸುವಂಥ ಕೆಲಸ ಇವತ್ತು ಆಗಲಿಕ್ಕೆ ಇನ್ನಷ್ಟು ವೇಗವಾಗಿ ನಾವು ತಯಾರು ಮಾಡಿದ ಕೆಲಸ ನಮ್ಮೆಲ್ಲರಿಂದ ಆಗುವಂಥ ಅವಕಾಶತ್ತು ಆಗಲಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಎರಡನೇದು ಬಹುಶಃ ನಾವು ನಮ್ಮ ಎಲ್ಲ ಒಂದು SIRಗೆ ಸಂಬಂಧಪಟ್ಟಾಗೆ ಪ್ರತಿಯೊಂದು ಮನೆಗೂ ಕೂಡ ಆ ಒಂದು ಏನು ಇವತ್ತು ನೀವು 95% ಇವತ್ತು ಮ್ಯಾಪಿಂಗಲ್ಲಿ ಮಾಡಿದ್ದೀರಿ, ಆ ಮ್ಯಾಪಿಂಗ್ ಅದು ಹೊಂದಂತ ಮಾತ್ರ. ಮ್ಯಾಪಿಂಗ್ ಆದ ತಕ್ಷಣ ಎಲ್ಲ ಸಮಸ್ಯೆ ಬಗ್ಗೆ ಹರಿಲಿಲ್ಲ. ನಾಡಿದ್ದು ಯಾವುದು ಮನೆಗೆ ಫಾರ್ಮ್ ತಗೊಂಡು ಹೋಗ್ತಾರೆ, ಪ್ರತಿಯೊಂದು ಮನೆಯವನು ಕೂಡ ಅದನ್ನು ಕಡ್ಡಾಯವಾಗಿ ಆ ಫಾರ್ಮ್ ಫಿಲ್ ಮಾಡಿ ಅದನ್ನು ಕೊಡುವಂಥ ಜವಾಬ್ದಾರಿಯನ್ನು ನಾವು ವಹಿಸ್ಕೊಳ್ಬೇಕು. ಅದು ಮುಖ್ಯ ಉದ್ದೇಶ. ನಾವು ಮ್ಯಾಪಿಂಗ್ ಅಡಿಯಲ್ಲಿ ಫಾರ್ಮ್ ಮಾಡಿ ಕೊಡೋದಿದೆ, ಮಿಸ್ ಆದರೆ ಅದು ಮಿಸ್ ಆಯ್ತು ಅಲ್ಲಿ. ಅದಕ್ಕಾಗಿ ಇದರ ಬಗ್ಗೆ ನಾವು ಪ್ರತಿಯೊಂದು ಬೂತ್ನಲ್ಲಿ ಕೂಡ ಕರೆಕ್ಟಾಗಿ ಕೆಲಸ ಮಾಡೋ ಜವಾಬ್ದಾರಿ ವಹಿಸಿಕೊಂಡು ಅವರಿಗೆ ಟ್ರೈನಿಂಗ್ ಕೊಡಲಿಕ್ಕೆ ಕೂಡ ಇವತ್ತು ಇದ್ದಾರೆ. ಅದನ್ನು ಟ್ರೈನಿಂಗ್ ಕೊಟ್ಟು ಬಹುಶಃ ಮುಂದಿನ 1 ತಿಂಗಳು ನಾವು ವಾರ್ ಫುಟ್ಟಿಂಗಲ್ಲಿ ನಾವು ಕೆಲಸ ಮಾಡಬೇಕು. ಪ್ರತಿಯೊಬ್ಬರು ಮನೆಯ ಫಾರ್ಮನ್ನು ಫಿಲ್ ಮಾಡಿ ಅವ್ರು ಕೊಟ್ಟ ನಂತರ ಒಂದು ಕರಡು ಪ್ರತಿ 1 ತಿಂಗಳ ನಂತರ ಬರ್ತಾರೆ. ಆವಾಗ ಆ ವೋಟರ್ ಲಿಸ್ಟನ್ನು ಪ್ರತಿಯೊಂದು ಮನೆಗೆ ನಾವು ತಗೊಂಡು ಹೋಗಬೇಕು. ಅದರಲ್ಲಿ ಆವಾಗ ಮಾತ್ರ ಹೊಸ ಓಟು ಸೇರ್ಪಡೆ ಮಾಡಲಿಕ್ಕೆ ಆಗೋದು. ಆವಾಗ ಅದರಲ್ಲಿ ಯಾವುದು ಓಟು ಬಿಟ್ಟು ಹೋಗಿದರೆ ಹೊಸತು ಯಾವುದು ಸೇರ್ಪಡೆ ಮಾಡಬೇಕಿದ್ರೆ ಅದು ನಮಗೆಲ್ಲರಿಗೂ ಕೂಡ ಇವತ್ತು ಅವಕಾಶ ಇವತ್ತು ಆಗ್ತದೆ. ಈ ಒಂದು ಸಂದರ್ಭದಲ್ಲಿ ನಾವು ಭಾಳ ಸಕ್ರಿಯವಾಗಿದ್ದುಕೊಂಡು ತಮ್ಮ ಕೆಲಸ ಮಾಡಿಕೊಂಡು ಹೋಗುವಂಥ ಅವಕಾಶ ಇವತ್ತು ಆಗಲಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದರ ಜೊತೆ ಶೈಕ್ಷಣಿಕವಾಗಿರುವಂಥ ಒಂದು ಸಂದರ್ಭ, ಭಾಳಷ್ಟು 10th ಸ್ಟ್ಯಾಂಡರ್ಡ್ಗೆ ಇಲ್ಲಿಗೆಲ್ಲ ಸೇರಲಿಕ್ಕೆ ಎಲ್ಲ ಕೂಡ ಬಂದಿದ್ದಾರೆ. ನಾನು ನಿಮ್ಮೆಲ್ಲ ಪಕ್ಷದ ಮುಖಂಡರಿಗೆ ಹೇಳಿದಷ್ಟೇ, ನಿಮ್ಮ ಗ್ರಾಮದಲ್ಲಿ 10th ಸ್ಟ್ಯಾಂಡರ್ಡ್ ಪಾಸಾಗಿ, ನಿಮ್ಮ ಗ್ರಾಮದಲ್ಲಿ 10th ಸ್ಟ್ಯಾಂಡರ್ಡ್ ಯಾರು ಪಾಸಾಗಿ ಇನ್ನೂ ಕೂಡ ಯಾರು ಶಾಲೆಗೆ ಸೇರಲಿಲ್ಲ, 10th ಸ್ಟ್ಯಾಂಡರ್ಡ್ ಪಾಸಾಗಿ ಇನ್ನೂ ಕೂಡ ಶಾಲೆಗೆ ಸೇರಿದವರಲ್ಲ, ಸೇರಿದವರು ಅಂತ ಹೇಳಿದರೆ ಅದು ಏನಾದರೂ ಯಾರಾದರೂ ಒಬ್ಬರು ಸೇರಿಕೊಂಡು ಕಷ್ಟಪಟ್ಟವರು ಸೇರಿಸಿದ್ದಾರೆ. ಅಷ್ಟು ಕೂಡ ಶಕ್ತಿ ಇಲ್ಲದಂಥವರು ಯಾರಾದರೂ ಮನೆಯಲ್ಲಿ ಉಳಿದಿದ್ದರೆ ಅವರು ಹುಡುಕಿಕೊಂಡು ಬಂದು ಕರ್ಕೊಂಡು ಬನ್ನಿ, ಅವರ ಫೀಸ್ ಕಟ್ಟಿ ಶಾಲೆಗೆ ಸೇರಿಸುವಂಥ ಕೆಲಸವನ್ನು ಅದು ಕಾಂಗ್ರೆಸ್ ಪಕ್ಷ ಇವತ್ತು ಮಾಡ್ತದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾರು ಮನೆಯಲ್ಲಿ ಬಾಕಿಯಾಗಿದ್ದಾರೆ ಇನ್ನೂ ಕೂಡ ಸೇರದವರು ಅವರಿಗೆ ಸೇರಿಸುವಂಥ ಜವಾಬ್ದಾರಿ ಅದು ಕಾಂಗ್ರೆಸ್ ಪಕ್ಷದ ನಮ್ಮ ಮೊದಲ ಆದ್ಯತೆ. ಆ ಕೆಲಸ ಬಹುಶಃ ನಿಮ್ಮ ಬೂತಿನಲ್ಲಿ ತಾವು ಅದನ್ನು ಇವತ್ತು ನೋಡಿಕೊಳ್ಬೇಕಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಂತ ನಿಮ್ಮ ಬೂತಿನಲ್ಲಿ ಎಲ್ಲಿ ಅದು ಬಾಕಿಯಾಗಿದ್ದಲ್ಲಿ ಸೇರದವರು ಬಹುಶಃ ಆ ಒಂದು ಹೆಸರನ್ನು ತನ್ನಿ ಅವರು ಯಾವುದೊಂದು ಪಕ್ಕದ ಸ್ಕೂಲ್ ಸೇರಿಸಿಕೊಂಡು ಅವರಿಗೆ ಆ ಒಂದು ಶಾಲೆ ಕಳಿಸುವಂಥ ಜವಾಬ್ದಾರಿ ನಾವು ಇವತ್ತು ಮಾಡಬೇಕಾದಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ನಿಮಗೆಲ್ಲರಿಗೆ ನನ್ನ ವಿಶೇಷ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಬಹುಶಃ ಇವತ್ತು ನಾನು ದೀರ್ಘವಾಗಿ ಮಾತಾಡಿದೆ. ಇನ್ನು ಯಾವಾಗಲೂ ಕೂಡ ನಮಗೆ ಮೀಟಿಂಗ್ ಕರಿಬೋದು, ಯಾವಾಗ ಕೂಡ ಹೋಗ್ಬೋದು. ಇವತ್ತೆಲ್ಲರೂ ಕೂಡ ತಾವೆಲ್ಲ ಕೂಡ ತಮಗೆ ಒಂದು ಆಶೀರ್ವಾದ ಮಾಡಿ ವಿಶ್ ಮಾಡಿತೋ ಆಶೀರ್ವಾದ ಮಾಡಲಿಕ್ಕೆ ತಾವು ಬಂದಿದ್ದೀರ ಅಂತ ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ಕೃತಜ್ಞತೆ ನಮಗೆ ನಾನು ಇವತ್ತು ಸಲ್ಲಿಸುತ್ತಾ ಬಹುಶಃ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಜೊತೆಯಾಗಿ ಮುಂದೆ ಹೋಗುವ. ನಾವು ಜೊತೆಗೆ ಸಂದರ್ಭದಲ್ಲಿ ಯಾರು ಹಿಂದೆ ಉಳಿದಿದ್ದಾರ ಅವರ ಕೈ ಹಿಡಿದು ಮುಂದೆ ತೆಗೆದುಕೊಂಡು ಹೋಗೋ ಜವಾಬ್ದಾರಿ ನಾವೆಲ್ಲ ಕೂಡ ಹಮ್ಮಿಕೊಳ್ಳುವ ಅಂತ ನಾನು ಇವತ್ತು ಕೇಳಿಕೊಂಡು ನಿಮಗೆಲ್ಲರಿಗೂ ನನ್ನ ಅಭಿನಂದನೆ ಶುಭಾಶಯ ಕೃತಜ್ಞತೆ ನಾನು ಸಲ್ಲಿಸಿ ಆರೋಗ್ಯ ಕ್ಷೇತ್ರದಲ್ಲಿ ಕೆಲವೊಂದು ಇದನ್ನು ಇವತ್ತು ತರುವಂಥ ಉದ್ದೇಶದೇ. ಮುಂದಿನ ದಿನಗಳಲ್ಲಿ ಅದನ್ನು ಖಂಡಿತ ಜಾರಿಗೆ ತರ್ತೆ ಅಂತ ಹೇಳಿಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ದಯವಿಟ್ಟು ಕೂತಲ್ಲಿಂದ ಯಾರು ಹೇಳ್ಬೇಡಿ, ಮುಂದೆ ಇರುವವರು
ಫಸ್ಟಿಗೆ ಬನ್ನಿ, ಲೈನಲ್ಲಿ ಬನ್ನಿ ಫಸ್ಟಿಗೆ. ಯಾರು ಅಲ್ಲಿ ಗಡಿಬಿಡಿ ಮಾಡಬೇಡಿ, ಒಂದು ಕಾಲು ಗಂಟೆಯಲ್ಲಿ ಮುಗಿಯುತ್ತದೆ. ಒಬ್ಬೊಬ್ಬರಾಗಿ ಬನ್ನಿ ಕ್ಯೂನಲ್ಲಿ. ಅಲ್ಲಿ ನಮ್ಮ ವಾಲಂಟಿಯರ್ಸ್ ಇದ್ದಾರೆ, ದಯವಿಟ್ಟು ಒಂದು ಶಿಸ್ತನ್ನು ಪಾಲಿಸಿ ಒಂದು ಕ್ಯೂನಲ್ಲಿ ಕಳಿಸ್ಕೊಡಿ. ಆ ಕಡೆಯಿಂದ ಬಂದು ಬಲಗಡೆಯಿಂದ, ಅಲ್ಲಿ ಸ್ಟೇಜಿನ ಎಡಗಡೆಯಿಂದ ಬಂದು ಇಲ್ಲಿ ಬಲಗಡೆಯಿಂದ ಹೋಗ್ಬೇಕು. ಮತ್ತೆ ಅವರವರಿಗೆ ಒಂದೊಂದು ಫೋಟೋದ ಆಸೆ ಇರ್ತದೆ, ಅದೊಂದು ಆಗಲಿ, ಒಂದು ಕ್ಯೂನಲ್ಲಿ ಬಂದರೆ ಕ್ಲಿಯರ್ ಆಗಿ ಆಗ್ತದೆ. ಈಗ ಸನ್ಮಾನಿಸುವವರು ಕುಲಾಲ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು. ವೇದಿಕೆಯಲ್ಲಿ ಸನ್ಮಾನ್ಯ ಸಚಿವರಾದಂಥ ಯುಟಿ ಖಾದರ್ ಅವರನ್ನು ಸನ್ಮಾನಿಸ್ತಾ ಇದ್ದಾರೆ. ಸನ್ಮಾನ ಆದ್ಮೇಲೆ ಕೂಡಲೇ ಅಲ್ಲಿ ವೇದಿಕೆಯಿಂದ ಖಾಲಿ ಮಾಡಬೇಕು, ಇತರರಿಗೆ ಅವಕಾಶ ಮಾಡಿಕೊಡ್ಬೇಕು. ದಯವಿಟ್ಟು ಅಲ್ಲಿ ಯಾರು ರಾಶಿ ಬೀಳ್ಬಾರ್ದು. ಸನ್ಮಾನ ಮಾಡುವವರು ಬರಲಿ, ಅಲ್ಲಿ ಮಾಡಿದವರು ಹೋಗ್ಲಿ ಅಲ್ಲಿಂದ. ಓಕೆ. ಸಂಘ ಸಂಸ್ಥೆಯವರು ಯಾರಾದರೂ ಸನ್ಮಾನ ಮಾಡುವುದಿದ್ರೆ ಸಂಘ ಸಂಸ್ಥೆಯ ಹೆಸರು ತಿಳಿಸಿ ದಯವಿಟ್ಟು. ದಯವಿಟ್ಟು ಅನಗತ್ಯ ಯಾರು ವೇದಿಕೆಯಲ್ಲಿ ನಿಲ್ಬೇಡಿ. ಅವರಿಗೆ ಸನ್ಮಾನ ಮಾಡುವವರಿಗೆ ಅವಕಾಶ ಮಾಡಿಕೊಡಿ. ಸಂಘ ಸಂಸ್ಥೆಯವರು ಯಾರಾದರೂ ಹೆಸರಿದ್ರೆ ದಯವಿಟ್ಟು ತಮ್ಮ ಸಂಘ ಸಂಸ್ಥೆಯ ಹೆಸರು ತಿಳಿಸಿ. ನಮ್ಮ ವೃಂದಾ ಪೂಜಾರಿ, ಮುಡಿಪು ಬ್ಲಾಕ್ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರು, ಸಚಿವರಾದಂಥ ಯುಟಿ ಖಾದರ್ ಸಾಹೇಬರನ್ನು ಅಭಿನಂದಿಸಿದ್ದಾರೆ, ಅವರು ಮತ್ತು ಅವರ ತಂಡ. ದಯವಿಟ್ಟು ಸನ್ಮಾನಿಸಿದವರು ಕೆಳಗೆ ಹೋಗಿ, ಕೆಳಗೆ ಹೋಗಿ. ದಯವಿಟ್ಟು ಅನಗತ್ಯ ಯಾರು ವೇದಿಕೆಯಲ್ಲಿ ನಿಲ್ಬೇಡಿ, ಅವರಿಗೆ ಅವಕಾಶ ಮಾಡಿಕೊಡಿ ಬಂದವರಿಗೆ. ಅಲ್ಲಿ ಆದವರು ಮುಂದೆ ಹೋಗಿ, ಉಳಿದವರಿಗೆ ಅವಕಾಶ ಮಾಡಿಕೊಡಿ. ದಯವಿಟ್ಟು ಮಾತಾಡೋರಿದ್ರೆ ಅವ್ರು ಕೆಳಗೆ ಬರ್ತಾರೆ, ಅಲ್ಲಿ ಮಾತಾಡಿ. ದಯವಿಟ್ಟು ಇಲ್ಲಿ ಅಭಿನಂದಿಸಲಿಕ್ಕೆ ಅವಕಾಶ ಮಾಡಿಕೊಡಿ. ನೆಕ್ಸ್ಟ್ ಬನ್ನಿ. ಆದವರು ದಯವಿಟ್ಟು ಅಭಿನಂದಿಸಿ, ಆದವರು ಕೆಳಗಡೆ ಹೋಗಿ ದಯವಿಟ್ಟು.
ಯಾರಾದರೂ ಸಂಘ ಸಂಸ್ಥೆಯವರ ಹೆಸರು ಹೇಳಲಿಕ್ಕಿದ್ರೆ ಹೇಳಿ ದಯವಿಟ್ಟು ಇಲ್ಲಿ. ದಯವಿಟ್ಟು ಮುಂದಕ್ಕೆ ಅವಕಾಶ ಮಾಡಿಕೊಡಿ. ನೆಕ್ಸ್ಟ್ ದಯವಿಟ್ಟು ಆದವರು ಕೆಳಗಡೆ ಹೋಗಿ ಪ್ಲೀಸ್. ದುರ್ಗಾ ಪರಮೇಶ್ವರಿ ದೇವಸ್ಥಾನ ತಲಪಾಡಿ ಇದರ ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸನ್ಮಾನ್ಯ ಸಚಿವರಾದಂಥ UT ಖಾದರ್ ಸಾಹೇಬರನ್ನು ಅಭಿನಂದಿಸ್ತಾ ಇದ್ದಾರೆ. ದುರ್ಗಾ ಪರಮೇಶ್ವರಿ ದೇವಸ್ಥಾನ ತಲಪಾಡಿ ಇದರ ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತು ಸರ್ವ ಪದಾಧಿಕಾರಿಗಳು ಸೇರಿಕೊಂಡು ಸನ್ಮಾನ್ಯ ಸಚಿವರಾದಂಥ UT ಖಾದರ್ ಸಾಹೇಬರನ್ನು ಅಭಿನಂದಿಸ್ತಾ ಇದ್ದಾರೆ. ಅಲ್ಲಿ ಒಂದು ಫೋಟೋಗೆ ಅವಕಾಶ ಮಾಡಿಕೊಡಿ. ದುರ್ಗಾ ಪರಮೇಶ್ವರಿ ದೇವಸ್ಥಾನ ತಲಪಾಡಿ ಇದರ ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು. ನೆಕ್ಸ್ಟ್ ಬನ್ನಿಯಲ್ಲಿ ದಯವಿಟ್ಟು ಆದವರು ಆದಷ್ಟು ಬೇಗ ಕೆಳಗಡೆ ಹೋಗಿ. ಸಂಘ ಸಂಸ್ಥೆಯವರು ಯಾರಾದರೂ ತಮ್ಮ ಹೆಸರು ಹೇಳಲಿಕ್ಕೆ ಇದ್ರೆ ಇಲ್ಲಿ ಹೇಳಿಬಿಡಿ. ನಿಮ್ಮ ಹೆಸರನ್ನು ಹೇಳುವ. ಹೆಸರು ಕರೆಯಿಲ್ಲ ಅಂತ ಹೇಳಿ ನಂತರ ಬೇಸರ ಮಾಡಬಾರ್ದು ದಯವಿಟ್ಟು. ವೈಯಕ್ತಿಕವಾಗಿ ಇಂಡಿವಿಜುವಲ್ ಆಗಿ ಈಗ ಸಚಿವರಾದಂಥ UT ಖಾದರ್ ಸಾಹೇಬರನ್ನು ಅಭಿನಂದಿಸ್ತಾ ಇದ್ದಾರೆ. ಯುವ ವಾಹಿನಿ ರಿಜಿಸ್ಟರ್ಡ್ ಕುಲ್ಯ ಘಟಕ ಇದರ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸನ್ಮಾನ್ಯ ಆರೋಗ್ಯ ಸಚಿವರಾದಂಥ UT ಖಾದರ್ ಸಾಹೇಬರಿಗೆ ಮುಂದಕ್ಕೆ ಅಭಿನಂದಿಸಲಿದ್ದಾರೆ. ಯುವ ವಾಹಿನಿ ಕುಲ್ಯ ಘಟಕ ಯುವ ವಾಹಿನಿ ರಿಜಿಸ್ಟರ್ಡ್ ಕುಲ್ಯ ಘಟಕ ಇದರ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸನ್ಮಾನ್ಯ ಆರೋಗ್ಯ ಸಚಿವರಾದಂಥ UT ಖಾದರ್ ಸಾಹೇಬರನ್ನು ಅಭಿನಂದಿಸ್ತಾ ಇದ್ದಾರೆ. ದಯವಿಟ್ಟು ಅವರಿಗೆ ಒಂದು ಫೋಟೋಗೆ ಅವಕಾಶ ಮಾಡಿಕೊಡಿ. ಕುಲ್ಯ ಯುವ ವಾಹಿನಿ ತಂಡಕ್ಕೆ ದಯವಿಟ್ಟು ಒಂದು ಫೋಟೋಗೆ ಅವಕಾಶ ಮಾಡಿಕೊಡಿ. ಮುಂದಕ್ಕೆ ಕೋಟಕಾರ್ ಕಾಂಗ್ರೆಸ್ ಮೈನಾರಿಟಿ ಸೆಲ್ನ ಅಧ್ಯಕ್ಷರಾದಂಥ ಜಮಾಲ್ ಅಜ್ಜಿನಡ್ಕ ಮತ್ತು ಪದಾಧಿಕಾರಿಗಳು ಅವರ ತಂಡ ಸನ್ಮಾನ್ಯ ಆರೋಗ್ಯ ಸಚಿವರಾದಂಥ UT ಖಾದರ್ ಸಾಹೇಬರನ್ನು ಅಭಿನಂದಿಸ್ತಾ ಇದ್ದಾರೆ. ಅಲ್ಲಿ ಒಂದು ಅವಕಾಶ ಮಾಡಿಕೊಡಿ. ಅಜ್ಜಿನಡ್ಕ ಕಾಂಗ್ರೆಸ್ ಮೈನಾರಿಟಿ ಸೆಲ್ನ ಅಧ್ಯಕ್ಷರಾದಂಥ ಜಮಾಲ್ ಅಜ್ಜಿನಡ್ಕ ಮತ್ತು ಅವರ ತಂಡದವರಿಗೆ ಎಲ್ಲರಿಗೂ ಅವಕಾಶ ಇದೆ. ದಯವಿಟ್ಟು ತಾಳ್ಮೆಯಿಂದ ವರ್ತಿಸಿ. ಜಮಾಲ್ ಅಜ್ಜಿನಡ್ಕ ಕೋಟಕಾರ್ ಮೈನಾರಿಟಿ ಸೆಲ್ನ ಕಾಂಗ್ರೆಸ್ ಮೈನಾರಿಟಿ ಸೆಲ್ನ ಅಧ್ಯಕ್ಷರು ಜಮಾಲ್ ಅಜ್ಜಿನಡ್ಕ ಮತ್ತು ಅವರ ತಂಡದವರಿಂದ ಆರೋಗ್ಯ ಸಚಿವರಾದಂಥ ಸನ್ಮಾನ್ಯ UT ಖಾದರ್ ಸಾಹೇಬರಿಗೆ ಈಗ ಅಭಿನಂದನೆ ಹೇಳ್ತಾ ಇದೆ. ಸ್ಪೀಕರ್ ಸಾಹೇಬ್ರ ಹಿಂದೆ ನಿಂತವರು ದಯವಿಟ್ಟು ಎಲ್ಲರೂ ಅಲ್ಲಿಂದ ಜಾಗ ಖಾಲಿ ಮಾಡಬೇಕಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಫೋಟೋಗೆ ಸ್ವಲ್ಪ ಅಡ್ಡಿ ಆಗ್ತಾ ಇದೆ. ದಯವಿಟ್ಟು ಇಲ್ಲಾಂದ್ರೆ ಅಲ್ಲಿ ಕೂತ್ಕೊಳ್ಳಿ. ವೇದಿಕೆಯಲ್ಲಿ ಸೀಟ್ ಇದೆ, ಕೂತ್ಕೊಳ್ಳಿ. ತಲಪಾಡಿ ವಲಯ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೆಲ್ಲ ಸೇರಿಕೊಂಡು ಆರೋಗ್ಯ ಸಚಿವರಾದಂಥ UT ಖಾದರ್ ಸಾಹೇಬರನ್ನು ಅಭಿನಂದಿಸ್ತಾ ಇದ್ದಾರೆ. ತಲಪಾಡಿ ವಲಯ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು. ವೇದಿಕೆಯಲ್ಲಿ ಅನಗತ್ಯ ಯಾರು ನಿಲ್ಬೇಡಿ.
ಅಭಿನಂದಿಸಿದ ಕೂಡಲೇ ವೇದಿಕೆಯಿಂದ ತೆರಳಿ ಮುಂದಕ್ಕೆ ಸೋಮೇಶ್ವರ ಪುರಸಭೆಯ ಸದಸ್ಯರು ಸೇರಿಕೊಂಡು ಸನ್ಮಾನ್ಯ ಆರೋಗ್ಯ ಸಚಿವರಾದಂಥ UT ಖಾದರ್ ಸಾಹೇಬರನ್ನು ಅಭಿನಂದಿಸ್ತಾ ಇದ್ದಾರೆ. ಸೋಮೇಶ್ವರ ಪುರಸಭೆಯ ಸದಸ್ಯರು ಅಲ್ಲಿ ಸೇರಿಕೊಂಡು ಸನ್ಮಾನ್ಯ UT ಖಾದರ್ ಸಾಹೇಬರನ್ನು ಅಭಿನಂದಿಸ್ತಾ ಇದ್ದಾರೆ. ಅಲ್ಲಿ ಒಂದು ಫೋಟೋಗೆ ಅವಕಾಶ ಮಾಡಿಕೊಡಿ, ದಯವಿಟ್ಟು ಸೋಮೇಶ್ವರ ಪುರಸಭೆಯ ಸದಸ್ಯರಿಗೆ ಒಂದು ಅವಕಾಶ ಮಾಡಿಕೊಡಿ. ಸಂಘ ಸಂಸ್ಥೆ ಹೆಸರು ಹೇಳಲಿಕ್ಕೆ ಇದ್ರೆ ದಯವಿಟ್ಟು ಇಲ್ಲಿ ತಿಳಿಸಿ. ಯಾರಾದರೂ ಸಂಘ ಸಂಸ್ಥೆಯವರು ಅಭಿನಂದಿಸುವುದಿದ್ರೆ ಇಸ್ಮಾಯಿಲ್ ನಾಟಕಲ್ ರವರು ಅಸಂಘಟಿತ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ ಇಸ್ಮಾಯಿಲ್ ನಾಟಕಲ್ ಮತ್ತು ಜಿಲ್ಲಾಧ್ಯಕ್ಷರು. ಬಾ ಆದವರು ವೇದಿಕೆ ಬಿಟ್ಟುಕೊಡಿ, ದಯವಿಟ್ಟು ಎಲ್ಲರಿಗೂ ಅವಕಾಶ ಮಾಡಿಕೊಡ್ತೇವೆ. ವೇದಿಕೆಯಲ್ಲಿ ಅನಗತ್ಯ ನಿಲ್ಲುವವರು ಕೆಳಗಡೆ ಹೋಗಿ. ದಯವಿಟ್ಟು ಅಲ್ಲಿ ಫೋಟೋಗಿಂದ ಅವಕಾಶ ಮಾಡಿಕೊಡಿ. ಫೋಟೋ ಆದ ಮೇಲೆ ದಯವಿಟ್ಟು ತೆರಳಿ ಅಲ್ಲಿಂದ ಮುಂದಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಮುಂದಕ್ಕೆ ನಮ್ಮ ಪುದು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಸದಸ್ಯರು ಮತ್ತು ಪಕ್ಷದ ಮುಖಂಡರು ಎಲ್ಲ ಸೇರಿಕೊಂಡು ಅಭಿನಂದನೆ ಮಾಡಲಿಕ್ಕಿದ್ದಾರೆ. ದಯವಿಟ್ಟು ಆ ಕಡೆಯಿಂದ ಬನ್ನಿ. ರಮ್ಲಾನ್ ವಲಯಾಧ್ಯಕ್ಷರು ಮತ್ತು ಫಾರೂಕ್, ಪುದು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ರಮ್ಲಾನ್, ವಲಯಾಧ್ಯಕ್ಷರು ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಫಾರೂಕ್ ರವರು ಮುಂದಕ್ಕೆ ಆರೋಗ್ಯ ಸಚಿವರಾದಂಥ ಸನ್ಮಾನ್ಯ UT ಖಾದರ್ ಸಾಹೇಬರಿಗೆ ಅಭಿನಂದನೆ ಮಾಡಲಿಕ್ಕಿದ್ದಾರೆ. ದಯವಿಟ್ಟು ಮುಂದಕ್ಕೆ ಪುದು ರೆಡಿಯಾಗಿ ಅಲ್ಲಿ ಒಂದು ಫೋಟೋಗೆ ಒಂದು ಅವಕಾಶ ಮಾಡಿಕೊಡಿ ಕೋಟೆಕಾರ್ ಅವರಿಗೆ. ಕೋಟೆಕಾರ್ ಪವನ್ ರಾಜ್ ಮತ್ತು ತಂಡ ಮುಂದಕ್ಕೆ ಪುದು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಸದಸ್ಯರು ರಮ್ಲಾನ್, ಅದೇ ರೀತಿ ಪಕ್ಷದ ಮುಖಂಡರು ಫಾರೂಕ್ ಪುದು ಮತ್ತು ವಲಯಾಧ್ಯಕ್ಷರು ಸೇರಿಕೊಂಡು SSLCಯಲ್ಲಿ 608 ಅಂಕವನ್ನು ಪಡೆದಂಥ ಶರತ್ ಕುಮಾರ್ ಅವರಿಗೆ ಆರೋಗ್ಯ ಸಚಿವರಾದಂಥ UT ಖಾದರ್ ಅವರನ್ನು ಅಭಿನಂದಿಸಿ ಸನ್ಮಾನಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಅವರ ಜೊತೆ ಸೇರಿಕೊಂಡು ಸಹಕರಿಸಿ ಚಪ್ಪಾಳೆ ತಟ್ಟುವುದರ ಮೂಲಕ ಅವರನ್ನು ಬೆಂಬಲಿಸಿ. ಮುಂದಕ್ಕೆ ಪುದು ಗ್ರಾಮ ಪಂಚಾಯತ್ನವರು ದಿನೇಶ್ ಸ್ವಲ್ಪ ನಿಲ್ಲಿ, ಒಂದು ನಿಮಿಷ. ನೆಕ್ಸ್ಟ್ ರೆಡಿಯಾಗಿ ನಮ್ಮ ದಿನೇಶ್ ಉಳ್ಳಾಲ್ ಮತ್ತು ಅವರ ತಂಡ, ನಮ್ಮ ಸಚಿವರ ಅತ್ಯಂತ ಆತ್ಮೀಯರಾದಂಥ ದಿನೇಶ್ ಉಳ್ಳಾಲ್ ಮತ್ತು ಅವರ ತಂಡ ದಯವಿಟ್ಟು ಮುಂದಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಆದವರಲ್ಲಿಂದ ಸ್ವಲ್ಪ ದೂರ ಸರಿಯಿರಿ. ದಿನೇಶ್ ಉಳ್ಳಾಲ್ ಮತ್ತು ಅವರ ತಂಡದವರಿಂದ ಗೌರವಾನ್ವಿತ ಆರೋಗ್ಯ ಸಚಿವರಾದಂಥ UT ಖಾದರ್ ಅವರಿಗೆ ಅಭಿನಂದಿಸುವಂಥ ಒಂದು ಸಮಯ, ಅಭಿನಂದನೆ ನಡೀತಾ ಇದೆ. ಮುಂದಕ್ಕೆ ಉಳ್ಳಾಲ NSVI ಶಾಯಿಲ್ ಮಂಚಿಲ ಮತ್ತು ಅವರ ತಂಡದಿಂದ ಅಭಿನಂದನೆ.
NSY ಶಾಯಿಲ್ ಮಂಚಿಲ ಮತ್ತು ಅದರೆಲ್ಲ ಪದಾಧಿಕಾರಿಗಳು ಮತ್ತು ಅದರ ಎಲ್ಲ ಗ್ರಾಮ ಸಮಿತಿ ಅಧ್ಯಕ್ಷರು ಸೇರಿಕೊಂಡು ಸನ್ಮಾನ್ಯ ಸಚಿವರಾದ UT ಖಾದರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾರೆ. ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ಗ್ರಾಮ ಚಾವಡಿ ಅದರ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸೇರಿಕೊಂಡು ಮುಂದಕ್ಕೆ ಸಚಿವರಾದಂಥ ಸನ್ಮಾನ್ಯ UT ಖಾದರ್ ಸಾಹೇಬರಿಗೆ ಅಭಿನಂದನೆ ಮತ್ತು ಸನ್ಮಾನ ಮಾಡಲಿಕ್ಕಿದ್ದಾರೆ. ದಯವಿಟ್ಟು ಆದವರು ಮುಂದಕ್ಕೆ ಹೋಗಿ ಅವಕಾಶ ಮಾಡಿಕೊಡಿ. ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ಗ್ರಾಮ ಚಾವಡಿ ಇದರ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸೇರಿಕೊಂಡು ಸನ್ಮಾನ್ಯ ಆರೋಗ್ಯ ಸಚಿವರಾದಂಥ UT ಖಾದರ್ ಅವರಿಗೆ ಸನ್ಮಾನ ಮಾಡಲಿಕ್ಕಿದ್ದಾರೆ. ತಲಪಾಡಿ ವಲಯ ಕಾಂಗ್ರೆಸ್ನ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ಸೇರಿಕೊಂಡು ನಮ್ಮ ಸಲಾಂರವರು, ಯಾಕೂಬ್ರವರು, ಇನ್ನೊಂದು ಸಲಾಂರವರು ಎಲ್ಲ ನಾಯಕರು ಅಲ್ಲಿ ಸೇರಿಕೊಂಡು ಸನ್ಮಾನ್ಯ ಸಚಿವರಾದಂಥ UT ಖಾದರ್ ಅವರಿಗೆ ಅಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ನಮ್ಮ ಮೆಸ್ಕಾಂನ ನಿತೇಶ್ ಮತ್ತು ಅದರ ಪ್ರವೀಣ್ ರವರು ನಮ್ಮ ಸೀನಿಯರ್ ಇಂಜಿನಿಯರ್ ಅದರದ್ದು ಮತ್ತು ಅವರ ತಂಡ ಗೌರವದಿಂದ ಸನ್ಮಾನ್ಯ ಆರೋಗ್ಯ ಸಚಿವರಾದಂಥ UT ಖಾದರ್ ಸಾಹೇಬರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ, ಸನ್ಮಾನ ಮಾಡ್ತಾ ಇದ್ದಾರೆ. KC ರೋಡ್ ಬಾವು ನಮ್ಮ ಪಕ್ಷದ ಒಬ್ಬ ಹಿರಿಯ ಮುಖಂಡರು, ಅವರು ವೈಯಕ್ತಿಕವಾಗಿ ನಮ್ಮ ಆರೋಗ್ಯ ಸಚಿವರಾದಂಥ UT ಖಾದರ್ ಸಾಹೇಬರಿಗೆ ಹಾರ ಹಾಕೋದ್ರ ಮೂಲಕ ಶಾಲು ಹೊದಿಸೋದ್ರ ಮೂಲಕ ಅಭಿನಂದನೆ ಮಾಡಲಿಕ್ಕಿದ್ದಾರೆ. KC ರೋಡ್ ಬಾವುರವರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ದಯವಿಟ್ಟು ಅಲ್ಲಿ ಅವರೊಂದು ಫೋಟೋ ತೆಗೀರಿ. ಓಕೆ. ಮುಂದಕ್ಕೆ ನಮ್ಮ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರು ಪದಾಧಿಕಾರಿಗಳೆಲ್ಲ ಸೇರಿಕೊಂಡು ಸನ್ಮಾನ್ಯ ಆರೋಗ್ಯ ಸಚಿವರಾದಂಥ UT ಖಾದರ್ ಸಾಹೇಬರಿಗೆ ಅಲ್ಲಿ ಅಮಿತ್ ಇದ್ದಾರೆ, ಜಸಿಂತ ಇದ್ದಾರೆ. ದಯವಿಟ್ಟು ಅಮಿತ ಮತ್ತು ಜಸಿಂತ ನಮ್ಮ ಉಳ್ಳಾಲ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷ ಅಮಿತಾರವರು ಸನ್ಮಾನ್ಯ ಸಚಿವರಾದಂಥ UT ಖಾದರ್ ಅವರಿಗೆ ಹೂಗುಚ್ಛ ನೀಡುವುದರ ಮೂಲಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅಲ್ಲಿ ಜಸಿಂತರವರು ಕೂಡ ಉಪಸ್ಥಿತರಿದ್ದಾರೆ. ಸೇವಾದಳ ಮುಂದಕ್ಕೆ ಮುಡಿಪು ಬ್ಲಾಕ್ ಸೇವಾದಳ ಜುಬೈರ್ ಮತ್ತು ಅದರ ತಂಡ, ಒಬ್ಬೊಬ್ಬರ ಹೆಸರು ಹೇಳಲಿಕ್ಕೆ ಹೋಗುವುದಿಲ್ಲ, ಜುಬೈರ್ ಮತ್ತು ತಂಡದವರಿಂದ ಸನ್ಮಾನ್ಯ ಸಚಿವರಾದಂಥ UT ಖಾದರ್ ಅವರಿಗೆ ಅಲ್ಲಿ ಅಭಿನಂದನೆ ಸಲ್ತಾ ಇದೆ. ದಯವಿಟ್ಟು ಒಂದು ಫೋಟೋಗೆ ಒಂದು ಅವಕಾಶ ಮಾಡಿಕೊಡಿ. ಕೊಣಾಜೆ ಗ್ರಾಮ ಸಮಿತಿಯ ವತಿಯಿಂದ ಅಲ್ಲಿ ಎಲ್ಲ ನಾಯಕರು ಸೇರಿಕೊಂಡು ಅಲ್ಲಿ ಸನ್ಮಾನ್ಯ ಸಚಿವರಾದಂಥ UT ಖಾದರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ನಮ್ಮ ಸ್ಟ್ಯಾನಿ ಐಮನ್ ರವರು, ರೈಮಾನ್ ಕೋಡ್ಜಾಲ್ ರವರು, AK ಅಬ್ದುಲ್ ರಹಮಾನ್ ಕೋಡ್ಜಾಲ್ ಮತ್ತು ಅಮೀರ್ ರವರು, ಅಮೀರ್ ಕೋಡ್ಜಾಲ್, ಇಸ್ಮಾಯಿಲ್ ಕೋಡ್ಜಾಲ್, ಅಸಂಘಟಿತ ರಾಜ್ಯ ಕಾರ್ಯದರ್ಶಿ ಇಸ್ಮಾಯಿಲ್ ನಾಟಕಲ್ ಮತ್ತು ಜಿಲ್ಲಾಧ್ಯಕ್ಷರು ಸೇರಿಕೊಂಡು ಸನ್ಮಾನ್ಯ ಸಚಿವರಾದಂಥ UT ಖಾದರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ.
ಅಲ್ಲಿ ಮುಂದಕ್ಕೆ ವಕೀಲರಾದಂಥ ಮೊಹಮ್ಮದ್ ಹನೀಫ್ ರವರು, ಮೊಹಮ್ಮದ್ ಅಲಿ ಕಮರಾಡಿ ಅವರು ಮತ್ತು ನಮ್ಮ APMC ಮಾಜಿ ಸದಸ್ಯರಾದಂಥ ಭರತೇಶ್ ಅವರು ಸೇರಿಕೊಂಡು ಶಾಲು ಹಾಕಿ ಹೂಗುಚ್ಛ ನೀಡಿ ಅದರ ಜೊತೆಗೆ ಪುಸ್ತಕ ನೀಡಿ ಅವರನ್ನು ಅಭಿನಂದಿಸ್ತಾ ಇದ್ದಾರೆ. ಮೊಹಮ್ಮದ್ ಅಲಿ ಅವರು ಬಹಳ ಆತ್ಮೀಯರು, ನಮ್ಮ UT ಖಾದರ್ ಸಾಹೇಬ್ರ ಬಹಳ ಅತ್ಯಂತ ಆತ್ಮೀಯರು ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಮುಂದಕ್ಕೆ ಹರೇಕಳ ರಫೀಕ್ ರವರು ಸಚಿವರಾದಂಥ UT ಖಾದರ್ ಸಾಹೇಬ್ರನ್ನು ಅಭಿನಂದಿಸ್ತಾ ಇದ್ದಾರೆ ಮತ್ತು ಅವರ ಮಗ ಸೇರಿಕೊಂಡು ಮುರಳಿ ಸಾಲಿಯನ್, ಸುರೇಶ್ ಭಟ್ನಗರ, ನಮ್ಮ ರಿಚರ್ಡ್, ನಮ್ಮ ಪಕ್ಷದ ಒಬ್ಬ ಹಿರಿಯ ಮುಖಂಡರು ಅವರೆಲ್ಲರೂ ಸೇರಿಕೊಂಡು ಸಚಿವರು ನಮ್ಮ ನಾಯಕರಾದಂಥ UT ಖಾದರ್ ಸಾಹೇಬ್ರನ್ನು ಅಭಿನಂದಿಸ್ತಾ ಇದ್ದಾರೆ. ಕುಂಪಲ್ರವರು ಹೂಗುಚ್ಛ ನೀಡಿ ಸಚಿವರಾದಂಥ UT ಖಾದರ್ ಸಾಹೇಬ್ರನ್ನು ಅಭಿನಂದಿಸ್ತಾ ಇದ್ದಾರೆ. ತೋಹಾ ಬ್ಲ್ಯಾಕ್ ಕ್ಯಾಟ್ ತಂಡದವರಿಂದ ಮುಂದಕ್ಕೆ ನಾಯಕರು ಸಚಿವರಾದ UT ಖಾದರ್ ಅವರಿಗೆ ಅಭಿನಂದನೆ. ತೋಹಾ ಬಲಗ ಬ್ಲ್ಯಾಕ್ ಕ್ಯಾಟ್ ಟೀಮ್ ತೋಹಾ, ಒಂದು ಫೋಟೋಗೆ ಅವಕಾಶ ಮಾಡಿಕೊಡಿ ದಯವಿಟ್ಟು, ಅಲ್ಲಿ ಒಂದು ಫೋಟೋಗೆ ಅವಕಾಶ ಮಾಡಿಕೊಡಿ. ಮುಂದಕ್ಕೆ ಮೂಡ ಅಧ್ಯಕ್ಷರಾದಂಥ ಸದಾಶಿವರವರು, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ರಮೇಶ್ ಶೆಟ್ಟಿ ಅವರು, ಬ್ಲಾಕ್ ಕಾಂಗ್ರೆಸ್ನ ಕಾರ್ಯದರ್ಶಿಯಾದಂಥ ಮನ್ಸೂರ್ ಮಂಚಿಲ್ರವರು ಸೇರಿಕೊಂಡು ಸಚಿವರಾದಂಥ UT ಖಾದರ್ ಸಾಹೇಬರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಬೋಲಿಯಾರ್ ವಲಯ ಕಾಂಗ್ರೆಸ್ನ ಅಧ್ಯಕ್ಷರು, ಪದಾಧಿಕಾರಿಗಳು, ನಾಯಕರೆಲ್ಲ ಸೇರಿಕೊಂಡು ಸನ್ಮಾನ್ಯ ಸಚಿವರಾದಂಥ UT ಖಾದರ್ ಅವರಿಗೆ ಮುಂದಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಗ್ರಾಮ ಸಮಿತಿಯ ಬೋಲಿಯಾರ್ ಗ್ರಾಮ ಸಮಿತಿ ಅಧ್ಯಕ್ಷರಾದಂಥ ಮೊಹಮ್ಮದ್ ಬೋಲಿಯಾರ್ ಮತ್ತು ಅವರ ತಂಡದಿಂದ ಎಲ್ಲ ಪಕ್ಷದ ಮುಖಂಡರು ಸೇರಿಕೊಂಡು ಜಬ್ಬಾರ್ BK, ಶಕೂರ್ ಮತ್ತು ಅವರ ತಂಡ ಎಲ್ಲರೂ ಸೇರಿಕೊಂಡು ಸನ್ಮಾನ್ಯ ಸಚಿವರಾದಂಥ UT ಖಾದರ್ ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ, ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಒಂದು ಫೋಟೋಗೆ ಅವಕಾಶ ಮಾಡಿಕೊಡ್ಬೇಕು ದಯವಿಟ್ಟು ಅಲ್ಲಿ. ಮುಂದಕ್ಕೆ ಬ್ಲಾಕ್ ಕಾಂಗ್ರೆಸ್ ಸೇರಿಕೊಂಡು ಅಧ್ಯಕ್ಷರು, ಪದಾಧಿಕಾರಿಗಳು ಸೇರಿಕೊಂಡು ಮುಂದಕ್ಕೆ ಸನ್ಮಾನ್ಯ ಸಚಿವರಾದಂಥ UT ಖಾದರ್ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ದಯವಿಟ್ಟು ಎಲ್ಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ಪದಾಧಿಕಾರಿಗಳು ಮುಂದಕ್ಕೆ ನಿಲ್ಲಬೇಕು. ಮುಂದಕ್ಕೆ ಬ್ಲಾಕ್ ಕಾಂಗ್ರೆಸ್ ಸೇರಿಕೊಂಡು ಎಲ್ಲ ನಿಲ್ಲಿ ಬ್ಲಾಕ್ ಕಾಂಗ್ರೆಸ್ನವರು. ಸೋಮೇಶ್ವರ
ನಾಮಿನೇಟ್ ಮೆಂಬರ್ ಇಸ್ಮಾಯಿಲ್ ಕಾಟುಂಗರೆ, ಸೈಫುಲ್ಲಾ, ಸಿನಾನ್ ಉಚ್ಚಿಲ ಸೇರಿಕೊಂಡು ಮುಂದಕ್ಕೆ ಸನ್ಮಾನ್ಯ ಸಚಿವರಾದಂಥ UT ಖಾದರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. NSUI ಜಿಲ್ಲಾ ಜನರಲ್ ಸೆಕ್ರೆಟರಿ ಮೊಹಮ್ಮದ್ ಮೊಯಿನಿಸ್ ಕೋಟಕಾರ್ ಇವರು ಮುಂದಕ್ಕೆ ಸನ್ಮಾನ್ಯ ಸಚಿವರಾದಂಥ UT ಖಾದರ್ ಅವರಿಗೆ ಶಾಲು ಹೊದಿಸಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಮುಂದಕ್ಕೆ ಕಾರ್ಯನಿರತ ಪತ್ರಕರ್ತರ ಸಂಘ ಉಳ್ಳಾಲ ಅದರ ಅಧ್ಯಕ್ಷರು ಪದಾಧಿಕಾರಿಗಳು ಸೇರಿಕೊಂಡು ಮುಂದಕ್ಕೆ ಸನ್ಮಾನ ಮಾಡಲಿಕ್ಕೆ ಅವಕಾಶ ಕೋರಿದ್ದಾರೆ. ದಯವಿಟ್ಟು ನಿಮಗೆ ಅವಕಾಶ ಇದೆ. ಅಲ್ಲಿ ಮಹಿಳಾ ಕಾಂಗ್ರೆಸ್ನ ಪದಾಧಿಕಾರಿಗಳು ಸೇರಿಕೊಂಡು ಮಹಿಳಾ ಕಾಂಗ್ರೆಸ್ನವರು ಸೇರಿಕೊಂಡು ಸನ್ಮಾನ್ಯ ಸಚಿವರಾದಂಥ UT ಖಾದರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ದಯವಿಟ್ಟು ಅವರಿಗೆ ಫೋಟೋಗೆ ಒಂದು ಅವಕಾಶ ಮಾಡಿಕೊಡಿ. ಕಾರ್ಯನಿರತ ಪತ್ರಕರ್ತರ ಸಂಘ ಉಳ್ಳಾಲ ತಾಲೂಕು ಅದರ ಅಧ್ಯಕ್ಷರು ಪದಾಧಿಕಾರಿಗಳು ಸೇರಿಕೊಂಡು ಮುಂದಕ್ಕೆ ಆರೋಗ್ಯ ಸಚಿವರಾದಂಥ ಸನ್ಮಾನ್ಯ UT ಖಾದರ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಿದ್ದಾರೆ. ಸೇವಾದಳದ ಜುಬೇರ್ ಅವರು ಸನ್ಮಾನ್ಯ ಸಚಿವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ದಯವಿಟ್ಟು ಯಾರಾದರೂ ಬಾಕಿ ಉಳಿದರೆ ದಯವಿಟ್ಟು ಬನ್ನಿ, ಅವಕಾಶ ಇದೆ. ಸಚಿವರಿಗೆ ಮುಂದಿನ ಕಾರ್ಯಕ್ರಮಕ್ಕೆ ತೆರಳಬೇಕಾಗಿರುವುದರಿಂದ ಅಮ್ಲಮುಗರಿನಲ್ಲಿ ಒಂದು ದ್ವಾರದ ಉದ್ಘಾಟನೆ ಇದೆ, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆದಷ್ಟು ಬೇಗ ಅವರನ್ನು ಕಳುಹಿಸಿಕೊಡಬೇಕಾಗಿದೆ. ಅಲ್ಲಿ 7 ಗಂಟೆಗೆ ಸಮಯ ಈಗಾಗಲೇ ನಿಗದಿಗೊಳಿಸಿದೆ. ಸಮಯ 7:30 ಆಗ್ತಾ ಬರ್ತಾ ಇದೆ. ಹಾರಿಸ್ ಕೊಣಾಜೆ ಅವರು ಹೂಗುಚ್ಛ ನೀಡಿ ಸನ್ಮಾನ್ಯ ಸಚಿವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ನರಿಂಗಾಣ ವಲಯ ಕಾಂಗ್ರೆಸ್ನ ಅಧ್ಯಕ್ಷರು ಪದಾಧಿಕಾರಿಗಳು ಅದೇ ರೀತಿ ಲತೀಫ್ ರವರು, ಕೊಳಂಗರೆ ಬಸೀರ್ ಅವರು ಮುಂದಕ್ಕೆ ಸಚಿವರಾದಂಥ UT ಖಾದರ್ ಸಾಹೇಬರನ್ನು ಅಭಿನಂದಿಸುತ್ತಿದ್ದಾರೆ. ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಅದರ ಅಧ್ಯಕ್ಷರು ಪದಾಧಿಕಾರಿಗಳು ಕಾರ್ಯನಿರತ ಪತ್ರಕರ್ತರ ಸಂಘ ಉಳ್ಳಾಲ ತಾಲೂಕು ಅವರಿಗೆ ಒಂದು ಫೋಟೋಗೆ ಅವಕಾಶ ಮಾಡಿಕೊಡಿ. ಒಂದು ಪತ್ರಕರ್ತರ ಸಂಘಕ್ಕೆ ಒಂದು ಅವಕಾಶ ಮಾಡಿಕೊಡಿ ದಯವಿಟ್ಟು. ಅಲ್ಲಿ ಅದರ ಅಧ್ಯಕ್ಷರು ಪದಾಧಿಕಾರಿಗಳು ಉಳಿದವರು ಸ್ವಲ್ಪ ಗ್ಯಾಪ್ ಕೊಡಿ. ಅವರೇ ನಿಲ್ಲಿ, ಪತ್ರಕರ್ತರ ನಿಲ್ಲಿ, ಉಳಿದವರು ಅಲ್ಲಿಂದ ಹೇಳಿ ದಯವಿಟ್ಟು. ಅವ್ರಿಗೆ ಒಂದು ಫೋಟೋ ಬೇಕು, ಅವರು ಹೇಳಿದ್ದಾರೆ ಅಲ್ಲಿ. ಬಶೀರ್ ಸ್ವಲ್ಪ ಬ್ಯಾಕ್ ಬನ್ನಿ, ಬಶೀರ್ ಹಿಂದೆ ಬನ್ನಿ. ಬಾವು 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 ಸ್ವಲ್ಪ ಈ ಕಡೆ ಬನ್ನಿ, ಈ ಕಡೆ. ಅವರಿಗೆ ಒಂದು ಇಂಡಿವಿಜುವಲ್ ಫೋಟೋ ಬೇಕು. ಕಾರ್ಯನಿರತ ಪತ್ರಕರ್ತರ ಸಂಘ ಉಳ್ಳಾಲ ತಾಲೂಕು ಸನ್ಮಾನ್ಯ ಆರೋಗ್ಯ ಸಚಿವರಾದಂಥ UT ಖಾದರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. UT ಖಾದರ್ ಸಾಹೇಬರ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಕೂಡ ಅಚ್ಚುಕಟ್ಟಾಗಿ ಪ್ರಚಾರ ಮಾಡುವುದರ ಮೂಲಕ ಅವರಿಗೆ ಪ್ರೋತ್ಸಾಹವನ್ನು ಮಾಡುವಂಥ ಉಳ್ಳಾಲ ತಾಲೂಕು ಕಾರ್ಯನಿರತರ ಪತ್ರಕರ್ತರ ಸಂಘಕ್ಕೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ. ಹಬ್ಬಕ್ಕ ಟಿವಿಯಿಂದ ನೇರ ಪ್ರಸಾರ ಆಗ್ತಾ ಇದೆ. ಈ ಕಾರ್ಯಕ್ರಮ ಹಬ್ಬಕ್ಕ ಟಿವಿಯಿಂದ ನೇರ ಪ್ರಸಾರ ಆಗ್ತಾ ಇದೆ. ಟೀಮ್ ನವಯುಗ ಇದರ ಅಧ್ಯಕ್ಷರಾದಂಥ ಲಕ್ಷ್ಮೀನಾರಾಯಣ್ ಪಿಲಾರ್ ಇವರು ಸನ್ಮಾನ್ಯ ಸಚಿವರಾದಂಥ UT ಖಾದರ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಿದ್ದಾರೆ. ಅವರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಸರ್. ಅಲ್ಲಿಂದ ಪಿಲಾರ್ ಅವರೊಂದು ನಮಗೆ ಟೀಮ್ ನವಯುಗ ಇದರ ಅಧ್ಯಕ್ಷ ಪಿಲಾರ್ ಲಕ್ಷ್ಮೀನಾರಾಯಣ್ ಸನ್ಮಾನ್ಯ ಸಚಿವರಾದಂಥ UT ಖಾದರ್ ಅವರಿಗೆ ಹೂಗುಚ್ಛ ನೀಡಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಇವತ್ತಿನ ಈ ಅಭಿನಂದನಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಸಹಕರಿಸಿ ಈ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರಿಗೆ ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ, ಈ ಕಾರ್ಯಕ್ರಮಕ್ಕೆ ಬಂದಂಥ ಪ್ರತಿಯೊಬ್ಬ ಮಾನ್ಯರು, ಮಹಿಳೆಯರು, ಯುವಕರು ಎಲ್ಲರೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ, ಈ ಕಾರ್ಯಕ್ರಮವನ್ನು
ಪ್ರಚಾರಪಡಿಸಲು ಬಂದಂಥ ಪ್ರಿಂಟ್ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಗೆಳೆಯರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ, ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲು ಸಹಕರಿಸಿದಂಥ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಇದರ ಅಧ್ಯಕ್ಷರಾದಂಥ ರಮೇಶ್ ಶೆಟ್ಟಿ ಮತ್ತು ಅವರ ಬಳಗದವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ನಾವು ಕೊನೆಗೊಳಿಸಲು ಹೋಗ್ತಾ ಇದ್ದೇವೆ. ಜೈ ಹಿಂದ್. Abba